ನಿನ್ನೆ ದಿವಸ ಬ್ರಹ್ಮದೇವರ ಮಗನಾಗಿ ಸ್ವಯಂಭೂಮನು ಶತರೂಪಾದೇವಿಯರ ಮಕ್ಕಳಾಗಿ ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ಪ್ರಸೂತಿ, ದೇವಹೂತಿಗೆ ವಿವಾಹ ಮಾಡಬೇಕು ಅನ್ನುವ ವಿಚಾರ ಮಾಡಿದಾಗ ಅವಳು ಬ್ರಹ್ಮಜ್ಞಾನಿಯನ್ನೇ ಮದುವೆ ಆಗುತ್ತೇನೆ ಅಂತ ಸಂಕಲ್ಪ ಮಾಡಿದ್ಲು. ಕರ್ದಮ ಯೋಗ್ಯನಾದ ವರ ಅನ್ನುವುದನ್ನು ನಾರದರು ಹೇಳಿದರು. ಸಿದ್ಧಪುರಿ ಎನ್ನುವ ಕ್ಷೇತ್ರಕ್ಕೆ ತನ್ನ ಮಗಳಾದ ದೇವಹೂತಿಯನ್ನು ಕರೆದುಕೊಂಡು ಕರ್ದಮ ಪ್ರಜಾಪತಿಗೆ ಕನ್ಯಾದಾನ ಮಾಡಬೇಕು ಅಂತ ಮನುಚಕ್ರವರ್ತಿ ಹೊರಟಿದ್ದಾನೆ ಎನ್ನುವ ಕಥೆಯನ್ನು ನಿನ್ನೆ ದಿವಸ ನಾವು ಕೇಳಿದ್ದೇವೆ. ಸಾಮಾನ್ಯ ಧಾರಾವಾಹಿ ನೋಡೋರಿಗೆ ಹಿಂದಿನ ಭಾಗದಲ್ಲಿ ಅಂತ ತೋರಿಸಬೇಕಾಗುತ್ತೆ, ಇಲ್ಲಾಂದರೆ ಮುಂದಿನ ಭಾಗ ಏನು ಅಂತ ಗೊತ್ತಾಗೋದಿಲ್ಲ. ಹೀಗೆ ಆ ಕರ್ದಮ ಪ್ರಜಾಪತಿಗೆ ಕನ್ಯಾದಾನ ಮಾಡುವ ಪ್ರಸಂಗದಲ್ಲಿ ಕರ್ದಮರು ಇದು ಭಗವಂತನ ಸಂಕಲ್ಪ ಅಂತ ಆ ದೇವಹೂತಿಯಿಂದ ಭಗವಂತನ ಅವತಾರ ಆಗುತ್ತೆ ಎನ್ನುವುದನ್ನು ಯೋಚನೆ ಮಾಡಿ ಸ್ವೀಕಾರ ಮಾಡಿದ್ರಂತೆ. ನನ್ನ ಸಂಸಾರಕ್ಕೆ ಇವಳು ಯೋಗ್ಯಳಾಗುತ್ತಾಳೆ, ಇವಳಿಂದ ಸಮಾಜಕ್ಕೆ ಕಲ್ಯಾಣವಾಗುತ್ತೆ ಎನ್ನುವುದನ್ನು ನಿಶ್ಚಯ ಮಾಡಿಕೊಂಡು ಆ ದೇವಹೂತಿಯನ್ನು ಸ್ವೀಕಾರ ಮಾಡಿದರು. ಭಾಗವತ ಹೇಳುತ್ತೆ, ಕರ್ದಮ ಪ್ರಜಾಪತಿಗಳು ಸಮಾಜದ ಕಲ್ಯಾಣಕ್ಕೆ ವಿವಾಹ ಮಾಡಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿದರು. ವಿವಾಹ ಮಾಡಿಕೊಳ್ಳಬೇಕಾದ್ರೆ ಒಳ್ಳೆಯ ಹೆಣ್ಣು ಸಿಗಬೇಕು ಅಂತ 10,000 ವರ್ಷ ತಪಸ್ಸನ್ನು ಮಾಡಿದ್ರಂತೆ, ನನಗೆ ಒಳ್ಳೆಯ ಹೆಣ್ಣು ಬೇಕು ಅಂತ. ಇವತ್ತು ಹೆಣ್ಣುಮಕ್ಕಳನ್ನು ಯಾರಾದರೂ ಗಂಡಂದಿರು ಬೈದರೆ ನೀವು ಪ್ರಶ್ನೆ ಕೇಳಿ, ನನ್ನನ್ನು ಪಡಲಿಕ್ಕೆ ಎಷ್ಟು ವರ್ಷ ತಪಸ್ಸು ಮಾಡಿದ್ದೀರಿ ಅಂತ ಕೇಳಿ. ಆದ್ದರಿಂದ ಪುಣ್ಯ ಇಲ್ಲದೆ ಒಳ್ಳೆಯ ಹೆಂಡತಿ ಸಿಗೋದಿಲ್ಲ ಅನ್ನುವುದನ್ನು ಗಂಡಂದಿರೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಪುಣ್ಯ ಇಲ್ಲದೆ ಒಳ್ಳೆಯ ಗಂಡ ಸಿಗೋದಿಲ್ಲ ಅನ್ನುವುದನ್ನು ಹೆಣ್ಣುಮಕ್ಕಳೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಅದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಒಳ್ಳೆಯ ಮನೆ, ಒಳ್ಳೆಯ ಸಂಪತ್ತು, ಒಳ್ಳೆಯ ಪತ್ನಿ, ಒಳ್ಳೆಯ ಗಂಡ ಸಿಗಬೇಕು ಅಂದರೆ ಅದು ಜನ್ಮಾಂತರದ ಪುಣ್ಯ ಬೇಕು. ಕೆಲವೊಮ್ಮೆ ಹೇಳ್ತೇವೆ ನಾವು, ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಅಂತ, ಮನಸ್ಸೊಳಗಡೆ ಬೇಡ ಅಂದ್ಕೊಳ್ತೇವೆ, ಅದು ಅನ್ಯಾಯ. ಅದು ಈ ಹೆಣ್ಮಕ್ಕಳು ಹಾಗೆ, ಅವರು ಅಷ್ಟೆಲ್ಲ ಬಾಯಲ್ಲೂ ಹೇಳೋದಿಲ್ಲ. ಪುರುಷರಿಗಾದರೆ ಸ್ವಲ್ಪ ಭಯ, ಜನ್ಮಕ್ಕೂ ನೀನೇ ಹೆಂಡತಿ ಆಗು, ಒಳಗಡೆ ಬೋತ್ರಿ ಅಂತಿರ್ತಾರೆ. ಆದರೆ ಹೆಣ್ಮಕ್ಕಳಿಗೆ ಹಾಗೇನಲ್ಲ. ನಾನೊಂದು ಕಡೆ ಹೆಣ್ಮಕ್ಕಳಿಗೆಲ್ಲ ಪತಿಯನ್ನೇ ಪರದೈವ ಅನ್ನಬೇಕು ಅಂತೆಲ್ಲ ಪಾಠ ಮಾಡಿದೆ. ಖುಷಿಯಾಯಿತು ಅವರಿಗೆ. ಭಟ್ರೆ ನೀವು ಚಂದ ಪಾಠ ಮಾಡಿದ್ರಿ ಎಂದರು. ನಾನು ಹೇಳಿದ ಪಾಠ ಏನು ಅಂದರೆ, ಗಂಡನ ಸೇವೆ ಚಂದ ಮಾಡಬೇಕು, ಗಂಡನನ್ನೇ ದೇವರು ಅಂತ ಭಾವಿಸಬೇಕು ಅಂತೆಲ್ಲ ನನ್ನ ಪಾಠ ಇತ್ತು. ನನಗೊಂದು ಕುತೂಹಲ, ಕೊನೆಗೊಂದು ಪ್ರಶ್ನೆ ಕೇಳಿದೆ. ಮುಂದಿನ ಜನ್ಮದಲ್ಲಿಯೂ ಈ ಜನ್ಮದ ಗಂಡ ಬೇಕು ಅಂತ ಹೇಳುವ ಮಹಿಳೆಯರು ಎಷ್ಟು ಜನ ಇದ್ದೀರಿ, ಕೈ ಎತ್ತಿ ಎಂದೆ. ಯಾರೂ ಕೈ ಎತ್ತಲಿಲ್ಲ. ಪುಣ್ಯ ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಲಿಲ್ಲ. ಅಂದರೆ ಕರ್ಕೊಂಡು ಹೋಗಿದರೆ ಅವಳು ಎತ್ತುತ್ತಾ ಇಲ್ಲೋ ಅಂತ ಹೇಳಿದೆ ಅಷ್ಟೇ, ಮತ್ತು ಸುಧಾರಿಸಿಕೊಳ್ಬೇಕಲ್ಲ. ಹೀಗೆ ಅಂದರೆ ನಮ್ಮ ಚಿಂತನೆ ಏನು ಅಂದರೆ, ಈ ಗಂಡ ಜನ್ಮಕ್ಕೆ ದಂಡ, ಅವನಿಗೊಂದು ಉದ್ದಂಡ ಅಂತ. ಈ ಥರದ ಭಾವನೆಗಳು ಯಾವಾಗ ಅಂದರೆ, ಅದು ಮನಸ್ಸಿನ ಹೊಂದಾಣಿಕೆಗಳಲ್ಲಿ ಕೊರತೆ ಇದ್ದಾಗ. ಹೊಂದಾಣಿಕೆ ಚೆನ್ನಾಗಿದೆ ಅಂದರೆ, ಇಲ್ಲ ಇಲ್ಲಿದ್ದವರೆಲ್ಲ ಕೈ ಎತ್ತುತ್ತೀರಿ, ಅದಕ್ಕೆ ನಾನು ಪ್ರಶ್ನೆ ಕೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ತುಂಬ ಕೆಲವರೆಲ್ಲ ಹೇಳಿದರು, ಪರವಾಗಿಲ್ಲ ಈ ಜನ್ಮದ ಗಂಡನೇ ಸಿಗಲಿ, ಸ್ವಲ್ಪ ಸಿಮ್ ಚೇಂಜ್ ಮಾಡಿಕೊಡಿ ಅಂತ ಹೇಳಿದರು. ಅಂದರೆ ಮಂಡೆ ಸಮ ಮಾಡಿ ಬರಲಿ ಈ ಗಂಡನಿಗೆ. ಒಟ್ಟಿನಲ್ಲಿ ಏನು ಅಂದರೆ, ನಮ್ಮ ದಾಂಪತ್ಯ ಜೀವನ ಹಸನಾಗಿ ಇರಬೇಕು ಅಂದರೆ, ಈಗ ತಾನೇ ಗುರುಗಳು ಹೇಳಿದ್ರಲ್ಲ, ದೇವರ ವಿಸ್ಮರಣೆ ನಡೆಯಬಾರದು. ಪತಿಪತ್ನಿಯರು, ಅದು ಸತ್ಯನಾರಾಯಣ ಪೂಜೆ ಯಾವ ದಂಪತಿಗಳು ಒಟ್ಟಾಗಿ ಸೇರಿ ಮಾಡಿದ್ದಾರೆ, ಹೆಂಡತಿಯಲ್ಲಿ ಎಷ್ಟೇ ಸಿಟ್ಟಿರಲಿ, ದೇವರ ಕಾರ್ಯ ಮಾಡಬೇಕಾದ್ರೆ ಪಕ್ಕದಲ್ಲಿ ಹೆಂಡತಿ ಇರಬೇಕು, ಇಲ್ಲದೇನಿದ್ರೆ ಪುಣ್ಯ ಇಲ್ಲ ಅಂತ ಹೇಳಿದ್ದಾರೆ. ಪುಣ್ಯ ಬೇಕಾ, ಪಕ್ಕದಲ್ಲಿ ಹೆಂಡತಿ ಇರಬೇಕು. ಇಂದಜೆ ನೀರು ಪಾಡ್ಲಾ ಅಂತ ತೊಡೆಯಲ್ಬೇಕಾದ್ರೆ ಹೊಡಿ, ಪಕ್ಕದಲ್ಲಿ ಹೆಂಡತಿ ಇರಬೇಕು, ಇಲ್ಲದೇ ಇದ್ದರೆ ಪುಣ್ಯ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಹೆಣ್ಮಕ್ಕಳಿಗೂ ಹಾಗೆ, ಅವರಿಗೆ ಪುಣ್ಯ ಲಾಭ ಆಗಬೇಕು ಅಂದರೆ ಪಕ್ಕದಲ್ಲಿ ಗಂಡ ಇರಬೇಕು. ಗಂಡನಿಗೆ ಪುರುಸೊತ್ತಿಲ್ಲ ಅಂದರೆ ಗಂಡನ ಖರ್ಚೀಪಾದರೂ ಪ್ರವಚನಕ್ಕೆ ಹಿಡ್ಕೊಂಡು ಹೋಗಬೇಕಂತೆ, ಪ್ರತಿನಿಧಿ ಅದು ಖರ್ಚೀಪು. ತುಂಬ ಸುಲಭ ನೋಡಿ, ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ ಖರ್ಚೀಪ್ ಹಿಡ್ಕೊಂಡು ಹೋಗೋದು, ಗಂಡನನ್ನು ಮುಳುಗಿಸ್ಲಿಕ್ಕೆ ಆಗೋದಿಲ್ಲ, ಖರ್ಚೀಪನ್ನಾದರೂ ಮುಳುಗಿಸಿ. ಅಂತೂ ಇದರ ತಾತ್ಪರ್ಯ ಅರ್ಥ ಏನು ಅಂದರೆ, ಗಂಡ ಹೆಂಡತಿ ಇಲ್ಲದೆ ಮಾಡಿದ ಸತ್ಕರ್ಮ ಅದು ದೇವರಿಗೆ ಸ್ವೀಕಾರಕ್ಕೆ ಯೋಗ್ಯವಾಗಲ್ಲ. ತುಂಬ ಪ್ರಧಾನವಾದ ಚಿಂತನೆ ಇದು. ದಾಂಪತ್ಯ ಅನುರೂಪವಾಗಿದ್ದಾಗ ಮಾತ್ರ ಸಮಾಜಕ್ಕೆ ಕಲ್ಯಾಣವಾಗುತ್ತೆ. ಸುಭದ್ರವಾದ ಒಂದು ಸಮಾಜ ನಿರ್ಮಾತೃಗಳು ಆಗಬೇಕು ಸಂತತಿಗಳು ಅಂತಾದರೆ, ತಂದೆ ತಾಯಿಗಳಲ್ಲಿ ಅವಿರತವಾದ ಪ್ರೀತಿ ಇರಬೇಕು. ಆ ಪ್ರೀತಿಗೆ ದ್ಯೋತಕವಾದ ಒಂದು ಕಲ್ಯಾಣ ಕಪಿಲ ಮತ್ತು ಈ ಕರ್ದಮ ಮತ್ತು ದೇವಹೂತಿಯ ಕಲ್ಯಾಣ. ಆ ದೇವಹೂತಿಯನ್ನು ಕರ್ದಮರು ಹೇಳ್ತಾರೆ, ನಾನು 10,000 ವರ್ಷ ತಪಸ್ಸು ಮಾಡಿ ನಿನ್ನಂತಹ ಹೆಂಡತಿಯನ್ನು ಪಡೆದಿದ್ದೇನೆ ಅಂದರೆ
ನಾನು ಕೋಟಿ ಜನ್ಮಗಳಲ್ಲಿ ಪುಣ್ಯದ ಫಲವಾಗಿ ನಿನ್ನಂತಹ ಪತಿಯನ್ನು ಪಡೆದಿದ್ದೇನೆ ಅಂತ ದೇವಹೂತಿ ಸ್ವಾಗತಿಸ್ತಾಳೆ ಅಂತಹ ಪತಿಯನ್ನು, ದೇವರನ್ನೇ. ಮತ್ತೇನೋ, ಆ ಪತಿಗೆ ಯಾವ ಸಂಪತ್ತುಗಳು ಬೇಕಾಗಿರಲಿಲ್ಲ, ಜಗತ್ತಿನ ಎಲ್ಲ ವಿಷಯಗಳೂ ನಶ್ವರ. ಮನು ಅಂದರೆ ದೇವಹೂತಿಯ ಅಪ್ಪಯ್ಯ ರಥದ ತುಂಬ ಮುತ್ತು ರತ್ನಗಳನ್ನೆಲ್ಲ ತುಂಬಿಕೊಂಡು ಬಂದಿದ್ದಂತೆ ಅಳಿಯನಿಗೆ ದಾನ ಮಾಡಬೇಕು ಅಂತ. ಕರ್ದಮರು ಹೇಳ್ತಾರೆ, ಈ ಕಲ್ಲು ಮಣ್ಣು ಈ ರತ್ನ ಎಲ್ಲ ಒಂದೇ, ಎಲ್ಲ ಖನಿಜ, ಭೂಮಿಯಲ್ಲಿರುವಂತಹ ಪದಾರ್ಥ. ನನ್ನ ಆಶ್ರಮದ ಎದುರುಗಡೆಯಲ್ಲಿ ಒಂದು ತೋಡಿದೆ, ಅದರಲ್ಲೆಲ್ಲ ಸುರಿದು ಹೋಗು ಕಲ್ಲು ಮಣ್ಣಿನ ಹಾಗೆ ಅಂತ. ಅವರ ಮಂತ್ರದ ಬಲದಿಂದ ಬಂಗಾರದ ಬೆಟ್ಟವನ್ನು ನಿರ್ಮಾಣ ಮಾಡುವ ತಾಕತ್ತಿದೆ ಕರ್ದಮರಿಗೆ. ಈ ಭೌತಿಕ ಸಂಪತ್ತು ದೈವಿ ಸಂಪತ್ತಿನ ಮುಂದೆ ದೊಡ್ಡದಲ್ಲ, ಇದು ನಗಣ್ಯ. ಅಷ್ಟು ಅದರ ಬಗ್ಗೆ, ಆ ದೈವಿ ಸಂಪತ್ತಿನ ಬಗ್ಗೆ ಎಚ್ಚರ ಇದೆ. ಅವರಿಬ್ಬರ ಒಂದು ದಾಂಪತ್ಯ, ಮಿಥುನಿ ದಾಂಪತ್ಯದಿಂದ ದೇವಹೂತಿಯ ತಪಸ್ಸು, ಕರ್ದಮರನ ಮಾಡಿದ ಸೇವೆಯ ಫಲವಾಗಿ ಆ ದೇವಹೂತಿ ಕರ್ದಮರ ಹತ್ತಿರ ಹೋಗಿ ಕೇಳ್ತಾಳೆ, ನಾನೊಬ್ಬ ನಿಮ್ಮ ಪತ್ನಿ, ನಿಮ್ಮ ಆಶ್ರಮದಲ್ಲಿ ಪರಿಚಾರಿಕೆಯಾಗಿ ಸೇವೆ ಮಾಡ್ತಾ ಇದ್ದೇನೆ. ಆದರೆ ಜಗತ್ತಿಗೆ ತತ್ವಜ್ಞಾನವನ್ನು ದಾನ ಮಾಡುವ, ಸಾವಿರಾರು ಸಂಖ್ಯೆಯ ಪ್ರಜೆಗಳ ಮನಸ್ಸಿಗೆ ಶಾಂತಿಗೆ ಕಾರಣನಾಗುವಂಥ ಒಬ್ಬ ಸತ್ಪ್ರಜೆ ನಿಮ್ಮಿಂದ ನಾನು ಬಯಸ್ತಾ ಇದ್ದೇನೆ ಅಂತ. ಎಂಥ ಹೆಣ್ಣುಮಗಳು ನೋಡಿ ಅವಳು. ಜಗತ್ತಿಗೆ ಕಲ್ಯಾಣ ಆಗುವಂಥ ಸಂತಾನಕ್ಕೆ ನಾನು ಬಂದಿದ್ದೇನೆ, ನಿಮ್ಮನ್ನು ಕೈ ಹಿಡಿದಿದ್ದೇನೆ. ಕರ್ದಮರು ಯೋಚನೆ ಮಾಡ್ತಾರೆ, ನನ್ನ ಜಪವನ್ನು ನಿಲ್ಲಿಸಬೇಕಿನ್ನ, ಯಾಕೆಂದರೆ ನನ್ನ ದಾಂಪತ್ಯಕ್ಕೆ ಹೋಗಬೇಕಾಗಿದೆ. ದಾಂಪತ್ಯ ಆದರೆ ಮಕ್ಕಳು, ಹೆಂಡತಿ, ಮನೆ, ಅರಮನೆ ಎಲ್ಲ ಬೇಕಲ್ಲ, ಕಾರು, ಕಾರುಬಾರು ಎಲ್ಲ ಬೇಕು. ಅದಕ್ಕೆ ಕರ್ದಮರು, ಇದು ಭಗವಂತನ ಸಂಕಲ್ಪ, ನಾನು ಜಪ ಮಾಡಿದ್ದು ಸಾಕು ಅಂತ ದೇವಹೂತಿಗೆ ಹೇಳ್ತಾರೆ. ಈಗ ನೋಡು, 1 ವರ್ಷ ಆಯಿತು ನಂದು ನಿಂದು ಮದುವೆಯಾಗಿ, ನಿನ್ನಲ್ಲಿ ಒಳ್ಳೆ ಡ್ರೆಸ್ ಇಲ್ಲ, ಯಾವಾಗಲೂ ಈ ಅಂಬಿ ಹಿಡಿದು ಪರಿಸರ ಎಲ್ಲ ಕ್ಲೀನ್ ಮಾಡ್ತಾ, ಆ ಗೋಮಯದಿಂದ ಲೇಪನ ಮಾಡ್ತಾ ನಿನ್ನ ದೇಹ ಎಲ್ಲ ಕೃಶಾಗಿ ಹೋಗಿದೆ, ಮೈಯೆಲ್ಲ ಕೆಸರಾಗಿದೆ. ಬಿಂದು ಸರೋವರ ಅಂತ ಹತ್ತಿರದಲ್ಲಿ ಒಂದು ಸರೋವರ ಇದೆ, ಅಲ್ಲಿ ಮಿಂದು ಬಾ, ಸ್ನಾನ ಮಾಡಿ ಬಾ ಅಂತ ಕರ್ದಮರು ದೇವಹೂತಿಯನ್ನು ಕಳಿಸಿಕೊಟ್ರು. ನನ್ನ ಗಂಡನಿಗೆ ನನ್ನ ಜೊತೆಗೆ ದಾಂಪತ್ಯವನ್ನು ನಡೆಸಬೇಕು ಅನ್ನುವ ಬಯಕೆ ಉಂಟಾಗಿದೆ ಎನ್ನುವ ಸಂಭ್ರಮದಲ್ಲಿ ದೇವಹೂತಿ ಆ ಬಿಂದು ಸರೋವರದಲ್ಲಿ ಹೋಗಿ ಸ್ನಾನ ಮಾಡಿ ಮೇಲೆ ಎಳ್ತಾಳೆ. ಕರ್ದಮರ ತಪಸ್ಸಿನ ಪ್ರಭಾವ, ಒಂದು ಗಾಯತ್ರಿ ಮಂತ್ರದ ಪ್ರಭಾವ, ಅವಳು ಸ್ನಾನ ಮಾಡಿ ಏಳುವುದರ ಒಳಗಡೆ ಒಳ್ಳೆಯ ಚಂದ್ರ ಪ್ರಕಾಶದಂತೆ ಕಂಗೊಳಿಸುವಂಥ ಸಾವಿರಾರು ಜನ ಹೆಣ್ಮಕ್ಕಳು ದೇವಹೂತಿಗೆ ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಪಾದುಕೆ, ವಸ್ತ್ರ, ನೀರಾಜನಗಳನ್ನೆಲ್ಲ ತಂದು ಸ್ವಾಗತಿಸ್ತಾ ಇದ್ದಾರೆ. ದೇವಹೂತಿ ಬಾ, ನಿನ್ನನ್ನು ಸ್ವಾಗತಿಸಲಿಕ್ಕೆ ಬಂದವರು ನಾವು, ನಿನ್ನ ಸೇವಕಿಯರು ನಾವು. ಅತ್ಯಂತ ದೇವಲೋಕದ ಪೀತಾಂಬರದ ಉಡುಗೆ ತೊಡುಗೆಗಳನ್ನೆಲ್ಲ ಧರಿಸಿ ಅಲಂಕೃತಳಾಗಿ ಬೇಕಾದ ಆಹಾರಗಳನ್ನು ಸ್ವೀಕಾರ ಮಾಡಿ ತನ್ನ ಆಶ್ರಮಕ್ಕೆ ಬರ್ತಾಳೆ ದೇವಹೂತಿ. ನನ್ನ ಗಂಡ ಎಲ್ಲಿ? ಪುರುಷೇ ಸೋಜುರಿ, ಗಂಡ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ ನನ್ನ ಗಂಡ? ನೋಡು, ಅಗೋ ದೂರದಲ್ಲಿ ಒಂದು ಪುಷ್ಪಕ ವಿಮಾನ ಇದೆಯಲ್ಲ, ನಿನ್ನ ಗಂಡ ಅಲ್ಲಿದ್ದಾನೆ. ದೇವಹೂತಿ ಆ ವಿಮಾನದ ಬಳಿ ಒಳಗಡೆ ಹೋಗಿ ನೋಡ್ತಾಳೆ. 10,000 ವರ್ಷಗಳಿಂದ ನೆರೆಗಟ್ಟಿದ ಕರ್ದಮರ ದೇಹ ಮಂತ್ರದ ಪ್ರಭಾವದಿಂದ 16 ವರ್ಷದ ತಾರುಣ್ಯವನ್ನು ಪಡೆದು ವಿಮಾನದಲ್ಲಿ ಕುಳಿತಿದ್ದಾರೆ ಕರ್ದಮರು. ಬಾ ದೇವಹೂತಿ, ಒಳಗೆ ಬಾ. ಸಾವಿರಾರು ಆ ನಿನ್ನ ಸೇವಕಿಯರ ಜೊತೆಗೆ ವಿಮಾನದಲ್ಲಿ ಪ್ರವೇಶ ಮಾಡು. ಅದು ವಿಮಾನ ಅಂದರೆ ಇವತ್ತಿನ ಯಾವುದೋ ವಿಮಾನ ತಲೆಗೆ ತಂದುಕೊಳ್ಬೇಡಿ, ಅದು ಎಲ್ಲೋ ಮಧ್ಯೆ ಢಮ್ ಅಂದುಬಿಡುತ್ತೆ. ಮೊನ್ನೆ ಒಟ್ಟಿಗೆ ಸತ್ರು ನೋಡಿ. ಈ ವಿಮಾನಗಳು ಹೇಗೆ ಅಂದರೆ, ಒಳಗೆ ಬಾಗಿಲು ಹಾಕಿದ ಮೇಲೆ ಕತೆ ಮುಗೀತು, ಇಳಿಯುವ ತನಕ ಗೋವಿಂದ ನಾರಾಯಣ, ಇಳಿದ ಮೇಲೆ ಗ್ಯಾರಂಟಿ ಕಾರ್ಡ್ ನಿಮಗೆ. ಇಲ್ಲಿ ಅವರು ಮೊದಲೇ ಅವರು ಭಯಪಡಿಸಲಿಕ್ಕೆ, ವಿಮಾನ ಕೂತ ತಕ್ಷಣ ಏನು ಹೇಳ್ತಾರೆ ಹೇಳಿ, ನಿಮಗೆ ಹಾರಲಿಕ್ಕೆ ಜಾಕೆಟ್ ಬುಡದಲ್ಲುಂಟು ಅಂತ ಹೇಳ್ತಾರೆ. ಅಂದರೆ ನೀವು ಹಾರಲಿಕ್ಕೆ ತಯಾರಾಗಿ, ಇನ್ನೊಂದು ಅರ್ಥದಲ್ಲಿ ಸಾಯಲಿಕ್ಕೆ ತಯಾರಾಗಿ. ಇದು ವಿಮಾನವ? ಯಾವತ್ತು ವಾಹನಗಳು ಸಂತೋಷಕ್ಕೆ ಕಾರಣ ಆಗಬೇಕು, ದುಃಖಕ್ಕೆ ಕಾರಣ ಆಗಬಾರದು. ಕರ್ದಮರೇರಿದ ವಿಮಾನ ಹೇಗೆ ಅಂದರೆ, ಅದರಲ್ಲಿ ಸರೋವರಗಳಿದ್ದಾವಂತೆ, ಅದರಲ್ಲಿ ಮನೆಗಳಿದ್ದಾವಂತೆ, ಅದರಲ್ಲಿ ಬೇಕಾದ ಎಲ್ಲ ಗಿಡ ಮರಗಳಿದ್ದಾವಂತೆ, ವನಸ್ಪತಿಗಳಿದ್ದಾವೆ. ಚಲಿಸುವ ನಿರಿಂಧನ ವಿಮಾನ, ಆಕ್ಸಿಡೆಂಟ್ ಭಯ ಇಲ್ಲ. ಮಂತ್ರದ ಬಲದಿಂದ ಚಲಿಸುವ ವಿಮಾನವನ್ನು ಕರ್ದಮರು ಮಂತ್ರದ ಬಲದಿಂದ ನಿರ್ಮಾಣ ಮಾಡಿದ್ದಾರೆ. ಆ ವಿಮಾನದ ಒಳಗಡೆ ಇವರ ದಾಂಪತ್ಯ, ಅದು ಕಾರ್ಕಾಳವೇ ಚಲಿಸಿದ ಹಾಗೆ, ಅದು ಅಷ್ಟು ದೊಡ್ಡ ವಿಮಾನ, ಆ ನಗರವೇ ಚಲಿಸಿದಂತಹ ಭವ್ಯವಾದ ವಿಮಾನದಲ್ಲಿ ಕರ್ದಮರು ದೇವಹೂತಿಯ ಜೊತೆಗೆ ವಿಹಾರ ಮಾಡಿದ ಪರಿಣಾಮದಿಂದ 9 ಜನ ಹೆಣ್ಮಕ್ಕಳು ಹುಟ್ಟುತ್ತಾರಂತೆ. ನೋಡಿ, ನಾವಾದರೆ 1 ಹೆಣ್ಣು 2 ಹೆಣ್ಣು ಅಂದರೆ ಸಾಕು ಅಂತೀವಿ, ಇನ್ನು ಹುಟ್ಟುವುದೆಲ್ಲ ಹೆಣ್ಣೇ ಇರುತ್ತೆ ಅಂತ ಸಾಕು ಅಂತ. ಕರ್ದಮರು ಹೇಳ್ತಾರೆ, ಗಂಡು ಹುಟ್ಟುವ ತನಕನೂ ನಾನು ಸಂತಾನವನ್ನು ಪಡಿತೇನೆ ಅಂತ. 9 ಜನ ಹೆಣ್ಮಕ್ಕಳು ಪಡಿತಾರೆ. ಆ 9 ಜನ ಹೆಣ್ಮಕ್ಕಳಿಗೆ ಒಳ್ಳೊಳ್ಳೆ ವರಗಳು ಬೇಕಲ್ಲ. ಆ ಹೆಣ್ಮಕ್ಕಳಿಗೆ ಅಮ್ಮನದ್ದೇ ಸ್ವಭಾವ. ಅಮ್ಮ,
ನಮಗೆ ದಾನ ಮಾಡೋದಾದರೆ ದೇವರನ್ನು ನೋಡುವ ಬ್ರಹ್ಮಜ್ಞಾನಿಗಳಿಗೆ ದಾನ ಮಾಡಿ ಅಂತ. ಅವರ ವಿಮಾನ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇತ್ತಂತೆ. ಆಕಾಶದಲ್ಲಿ ಅಗಸ್ತ್ಯ, ಅತ್ರಿ, ವಸಿಷ್ಠ, ಪುಲಸ್ತ್ಯ ಋಷಿಗಳೆಲ್ಲ ಜಪ ಮಾಡ್ತಾ ಕೂತಿರ್ತಾರೆ ನಕ್ಷತ್ರ ರೂಪದಲ್ಲಿ ಅಂತ ನೀವು ಕಥೆ ಕೇಳಿದ್ದೀರಿ. ಯಾರು ಚಂದ ಇದ್ದಾರೆ ನೋಡು ಅಂತ ಹೇಳಿಲ್ಲಂತೆ ಅಮ್ಮ. ಸಪ್ತರ್ಷಿಗಳೆಲ್ಲ ಚೆನ್ನಾಗಿ ಕಾಣಿಸಿದ್ರಂತೆ, ಅವರನ್ನೇ ಮದುವೆ ಆಗಿ ಅಂತ. ಅವರು ಹೇಳಿದ್ರಂತೆ ನಮಗಿಂಥ ಹೆಣ್ಮಕ್ಕಳೇ ಬೇಕಾಗಿತ್ತು ಅಂತ, ಇಲ್ಲಿ ತನಕ ಮದುವೆ ಆಗಲಿಲ್ಲ ಅಂತ ಅವರೆಲ್ಲ ಈ ಕರ್ದಮರ ಹೆಣ್ಮಕ್ಕಳನ್ನು ಮದುವೆ ಆದರು. ನೋಡಿ ಎಂಥ ವೈಭವ. ಹುಟ್ಟಿದ್ದು ಭೂಲೋಕ, ವಿವಾಹ ದೇವಲೋಕ, ಅಲ್ಲೇ ವಿಹಾರ. ಕೊನೆಗೆ 9 ಮಕ್ಕಳಾಯಿತು, ಅವರಿಗೆ ಮದುವೆ ಆಯಿತು, ಅವರಿಗೂ ಮಕ್ಕಳಾಯಿತು. 100 ವರ್ಷಗಳ ಕಾಲ ವಿಮಾನದಲ್ಲಿ ಸಂತೋಷದಲ್ಲಿ ಸಂಚಾರ ಮಾಡ್ತಾ ಇದ್ರಂತೆ. ಕರ್ದಮರು ಕೇಳ್ತಾರೆ, ನನ್ನ ಪಾಪು ಇನ್ನು ಸಾಕು, ಇನ್ನು ಈ ವಿಹಾರಗಳು, ಇನ್ನು ದೇವರನ್ನ ಧ್ಯಾನ ಮಾಡಲಿಕ್ಕೆ ನಾನು ಕಾಡಿಗೆ ಹೋಗ್ತೇನೆ. ದೇವಹೂತಿ ಹೇಳ್ತಾಳೆ, 9 ಜನ ಹೆಣ್ಮಕ್ಕಳನ್ನು ದಾನ ಮಾಡಿದ್ದೀರಿ, ನನಗೊಂದು ಗಂಡು ಸಂತಾನ ಬೇಕು. ಕರ್ದಮರು ಹೇಳ್ತಾರೆ, ದೇವಹೂತಿ ನಿನ್ನ ಪ್ರಾರ್ಥನೆಯಲ್ಲಿ ಸ್ವಾರ್ಥ ಇಲ್ಲ. 9 ಜನ ಹೆಣ್ಮಕ್ಕಳನ್ನು ಪಡೆದರೂ ಕೂಡ ಜಗತ್ತಿನ ತತ್ವಜ್ಞಾನವನ್ನು ದಾನ ಮಾಡುವ ಒಂದು ಗಂಡು ಸಂತಾನ ಬೇಕು ಅಂತ ಕೇಳ್ತಾ ಇದೆಯಲ್ಲ, ನಿನ್ನ ಉದರದಲ್ಲಿ ಸಾಕ್ಷಾತ್ ಭಗವಂತನೇ ಅವತಾರ ಮಾಡ್ತಾನೆ. ಶಂಖಚಕ್ರ ಗದಾಧಾರಿಯಾದ ಭಗವಂತನೇ ನಿನ್ನ ಉದರದಲ್ಲಿ ಅವತಾರ ಮಾಡ್ತಾನೆ ಅಂತ ಕರ್ದಮರು ಆ ದೇವಹೂತಿಯನ್ನು ಹರಸಿದ ಪರಿಣಾಮ ಶಂಖಚಕ್ರ ಗದಾಧಾರಿಯಾದ ಕಪಿಲ ನಾಮಕನಾದ ಭಗವಂತನನ್ನು ದೇವಹೂತಿ ಹಡಿತಾಳೆ. ಶಂಖಚಕ್ರ ಗದಾಧಾರಿಯಾಗಿ ಬಂದಿದ್ದಾನೆ ಭಗವಂತ, ಆದರೆ ನಮ್ಮ ಥರ ಜನನ ಮರಣಗಳುಳ್ಳವನಲ್ಲ ಆ ಭಗವಂತ. ಕರ್ದಮರು ಹೇಳ್ತಾರೆ, ದೇವಹೂತಿ ನಿನ್ನ ಮನಸ್ಸಿನ ಬಯಕೆ ಪೂರ್ಣವಾಯಿತು. ಯಾರ ಹೃದಯಕ್ಕೂ ಭಗವಂತನೇ ಬಂದಿಲ್ಲ, ನಿನಗೆ ದೇವರೇ ಮಗನಾಗಿ ಬಂದಿದ್ದಾನೆ, ಎಂತಹ ಭಾಗ್ಯವಂತಳು. ಆದರೆ ನನ್ನ ಕರ್ತವ್ಯಗಳು ಬೇರೆ ಇದೆ, ನಾನು ಕಾಡಿಗೆ ಹೋಗಿ ಜಪ ಮಾಡ್ತೇನೆ ಅಂತ ಕರ್ದಮರು ದಂಡ ಕಮಂಡಲುಗಳನ್ನು ಹಿಡಿದು ವಿರಕ್ತರಾಗಿ, ಎಂತಹ ಭೋಗಭಾಗ್ಯಗಳಿತ್ತು. 9 ಜನ ಹೆಣ್ಮಕ್ಕಳು, ಆ ಅಳಿಯಂದಿರೆಲ್ಲ ಲೋಕವನ್ನಾಳುವ ಋಷಿದೇವತೆಗಳು, ಸಾಕ್ಷಾತ್ ಭಗವಂತನೇ ಮಗನಾಗಿ ಬಂದರೂ ಕೂಡ ನನ್ನ ಕರ್ತವ್ಯ ಅರಣ್ಯದಲ್ಲಿದೆ ಅಂತ ವಿರಕ್ತರಾಗಿ ಕರ್ದಮರು ಹೊರಟ್ರಲ್ಲ, ಇದು ನಿಜವಾದ ತ್ಯಾಗ. ಭಾಗವತ ಹೇಳುವ ತ್ಯಾಗ ಇಷ್ಟು ಎತ್ತರದಲ್ಲಿದೆ. ದೇವಹೂತಿ ಕೇಳ್ತಾಳೆ, ಕರ್ದಮರೇ, ಇಷ್ಟು ಚಂದದ ಮಗನನ್ನು ಬಿಟ್ಟು ಕಾಡಿಗೆ ಬರಲಿಕ್ಕೆ ಮನಸ್ಸಿಲ್ಲ, ಆದರೆ ಗಂಡನ ಸೇವೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ, ನಾನು ಎಂತ ಮಾಡಬೇಕು? ಅದಕ್ಕೆ ಕರ್ದಮರು ಹೇಳ್ತಾರೆ, ಏನೂ ತೊಂದರೆ ಇಲ್ಲ. 60 ವರ್ಷ ಆದಮೇಲೆ ತಾಯಿ ಆದವಳು ಮಕ್ಕಳ ಜೊತೆಗೆ ಬೇಕಾದರೂ ಇರ್ಬೋದು, ಗಂಡನ ಜೊತೆಗೆ ತೀರ್ಥಯಾತ್ರೆ ಬೇಕಾದರೂ ಮಾಡ್ಬೋದು, ಆಪ್ಷನ್ ಇದೆ ಅವರಿಗೆ. ವೃದ್ಧಾಶ್ರಮಕ್ಕೆ ಮಾತ್ರ ಮಕ್ಕಳು ಸೇರಿಸಬಾರ್ದು ಅಷ್ಟೆ, ಮತ್ತಿನ್ನೇನಿಲ್ಲ. ಅವರು ಎಲ್ಲಿ ಬೇಕಾದರೂ ಸ್ವತಂತ್ರರಾಗಿ ಅವರ ಮನಸ್ಸಿಗೆ ಸಮಾಧಾನ ಆಗುವಂತೆ ಬದುಕಬೇಕು. ನಾನು ಕಾಡಿಗೆ ಹೋಗ್ತೇನೆ, ನೀನು ಮನೆಯಲ್ಲಿ ಮಗನ ಒಟ್ಟಿಗೆ ವೇದಾಂತ ವಿಚಾರ ಮಾಡು. ದೇವಹೂತಿ ಹೇಳ್ತಾಳೆ, ಮಗನೇ ಕಪಿಲ, ಜಗತ್ತಿನ ದೃಷ್ಟಿಯಲ್ಲಿ ನಿನ್ನ ಹಡೆದ ತಾಯಿ ನಾನು, ಆದರೆ ಅಧ್ಯಾತ್ಮದ ದೃಷ್ಟಿಯಿಂದ ಜಗತ್ತಿಗೆ ತಾಯಿ ನೀನು. ಹಾಗಾಗಿ ಆ ಜಗತ್ತಿನ ಗುಂಪಿನ ಜೀವರಾಶಿಗಳ ಮಧ್ಯದಲ್ಲಿ ಬಿದ್ದ ದೇವಹೂತಿಗೆ ಅಧ್ಯಾತ್ಮವನ್ನು ಉಪದೇಶ ಮಾಡುವಂಥ ಪ್ರಾರ್ಥನೆ ಮಾಡ್ತಾಳೆ ದೇವಹೂತಿ. ಆವಾಗ ಭಗವಂತ ಪಂಚಭಿಹಿ ಬ್ರಹ್ಮ ಚತುರ್ಭಿಹಿ ದಶಭಿಹಿ ತಥಾ ಏತಚ್ಚತುರ್ವಿಂಶತಿಕಂ ಗುಣಂ ಪ್ರಾಧಾನಿಕಂ ವಿದುಹು ಅಂತ 24 ತತ್ವಗಳು ಕಪಿಲ ಉಪದೇಶಿಸಿದ ಸಾಂಖ್ಯ ತತ್ವ ಅಂತ. ತುಂಬ ವಿಸ್ತಾರವಾದ ಆಳವಾದ ಚಿಂತನೆ ಇದೆ. ಭಾಗವತ ಅಂದರೆ ಇದೇನು ಬರೀ ಕಥೆಯಲ್ಲ, ಅದು ಆತ್ಮನ ವ್ಯಕ್ತಿತ್ವದ ವಿಕಸನಕ್ಕೆ ಬೇಕಾದ ಮೌಲಿಕವಾದ ಅಧ್ಯಾತ್ಮ ಚಿಂತನೆಗಳಿದ್ದಾವೆ. ನಮ್ಮ ದೇಹ ಏನು ಅಂತ ಪಾಠ ಮಾಡ್ತಾನೆ ಕಪಿಲ. ಈ ದೇಹದಲ್ಲಿ 24 ತತ್ವಗಳಿದ್ದಾವೆ. ಯಾವುದು 24 ತತ್ವ? ಪಂಚಭೂತಗಳ ದೇಹ, ಅದು 5 ತತ್ವಗಳಾಯಿತು. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಆಮೇಲೆ ಪಂಚ ತನ್ಮಾತ್ರಗಳು ಅಂತ. ಆ ಪೃಥ್ವಿಗೆ ಅಂಟಿಕೊಂಡ ಗುಣ ಯಾವುದು? ಗಂಧ. ನೀರಿಗೆ ಅಂಟಿಕೊಂಡ ಗುಣ ರಸ. ತೇಜಸ್ಸಿಗೆ ಅಂಟಿಕೊಂಡ ಗುಣ ರೂಪ. ವಾಯುವಿಗೆ ಅಂಟಿಕೊಂಡ ಗುಣ ಸ್ಪರ್ಶ. ಆಕಾಶಕ್ಕೆ ಅಂಟಿಕೊಂಡ ಗುಣ ಶಬ್ದ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದನ್ನು ಪಂಚಭೂತಗಳ ಗುಣಗಳು ಅಂತ ಕರೆದಿದ್ದಾರೆ. ಇದು ಈ ದೇಹದಲ್ಲಿದೆ. ಕಿವಿಯಿಂದ ಶಬ್ದ ಕೇಳ್ತೇವೆ, ನಾಲಿಗೆಯಿಂದ ರಸಾಸ್ವಾದನೆ ಮಾಡ್ತೇವೆ, ಕಣ್ಣಿನಿಂದ ರೂಪ ಪ್ರಪಂಚವನ್ನು ನೋಡ್ತೇವೆ, ಕೈಯಿಂದ ಪಾರ್ಥಿವ ಭಾಗಗಳನ್ನು ಮುಟ್ಟುತ್ತೇವೆ. ಇದೆಲ್ಲ ಪಂಚಭೂತಗಳ ಜೊತೆಗೆ ಪಂಚ ತನ್ಮಾತ್ರಗಳು ತುಂಬಿದ ಈ ದೇಹ. ಜೊತೆಗೆ ಪಂಚ ಜ್ಞಾನೇಂದ್ರಿಯಗಳು. ಯಾವುದು ಪಂಚ ಜ್ಞಾನೇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, 5 ಜ್ಞಾನೇಂದ್ರಿಯಗಳು. ಪಂಚ ಕರ್ಮೇಂದ್ರಿಯಗಳು. ಯಾವುದು ಕರ್ಮೇಂದ್ರಿಯಗಳು? ಮಾತು, ಕೈ, ಕಾಲು, ಅದೆಲ್ಲ ಚಾಲನೆ ಇದೆ ನೋಡಿ. ಆಮೇಲೆ ಮಲಮೂತ್ರ ವಿಸರ್ಜನಾಂಗ, ಪಂಚ ಕರ್ಮೇಂದ್ರಿಯಗಳು. ಏನಾಯಿತು? ಒಟ್ಟು 20 ಆಯಿತು. ಇನ್ನು 4 ಇಂಪಾರ್ಟೆಂಟ್ ಇದೆ. ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಇನ್ನು 4 ಯಾವುದು? 4 ಯಾವುದು ಅಂದರೆ ಬುದ್ಧಿ. ಇದ್ದವರಿಗೆಲ್ಲ ಗೊತ್ತು ಬುದ್ಧಿ, ಅದು ನಮಗೆ ಆಸ್ತಿ, ಅದು ಗೊತ್ತು.
ಆಮೇಲೆ ಮನಸ್ಸು, ಅದು ಇಲ್ಲೇ ಇದ್ದರೆ ಅದೂ ಗೊತ್ತು, ಪರಿಚಯ ಉಂಟು ಮನಸ್ಸಿನ ಬಗ್ಗೆ. ಅದು ಕೋತಿ ಚಂಚಲವಾಗಿದ್ದರೆ ಗೊತ್ತಾಗೋದಿಲ್ಲ. ಇಲ್ಲಾಂದರೆ ಮನಸ್ಸು ಉಂಟು, ಇಲ್ಲ ಅಂದರೆ ಹೋಯಿತು ಅಷ್ಟೇ. ಮನಸ್ಸುಂಟು, ಮನಸ್ಸಿಲ್ಲ, ಅದು ಗೊತ್ತಿದೆ. ಬುದ್ಧಿ, ಮನಸ್ಸು. ಆಮೇಲೆ ಅಹಂಕಾರ ತತ್ವ ಅಂದರೆ ನಾನು ಅಂದರೆ ಆತ್ಮನ ಅಸ್ತಿತ್ವದ ಎಚ್ಚರ. ನಾನು ಈಗ ಪ್ರವಚನ ಕೇಳ್ತಾ ಇದ್ದೇನೆ, ನಾನು ಅನ್ನೋದು ಯಾವಾಗಲೂ ಬರ್ತಾ ಇರುತ್ತೆ. ಅದು ಈಗೋ ಅಲ್ಲ, ಅಹಂಕಾರ ಅಲ್ಲ, ನಾನು ಅನ್ನುವ ಗರ್ವ ಅಲ್ಲ, ನಾನು ಅನ್ನುವ ಆತ್ಮನ ಅಸ್ತಿತ್ವದ ಎಚ್ಚರ. ಅದಕ್ಕೆ ಅಹಂಕಾರ ತತ್ವ ಅಂತ ಕರೆಯೋದು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಚಿತ್ತ ಅಂದರೆ ಸ್ಮರಣೆ ಶಕ್ತಿ. ಏನು ಸ್ಮರಣೆ ಶಕ್ತಿ? ನಿನ್ನೆ ದಿನ ನೋಡಿದ್ದನ್ನೇ ಇವತ್ತು ನೋಡ್ತಾ ಇದ್ದೇನೆ. ತುಂಬ ಇಂಪಾರ್ಟೆಂಟ್ ಇದು. 24 ತತ್ವಗಳಲ್ಲಿ ತುಂಬ ಎತ್ತರದ ತತ್ವ ಯಾವುದು ಅಂದರೆ ಸ್ಮರಣೆ. ಒಂದು ವೇಳೆ ಅದಿಲ್ಲ ಅಂತ ಆದರೆ ಕಥೆಯನ್ನು ನೋಡಿ, ಅಥವಾ ಅದರ ವಾಲ್ಯೂಮ್ ಜಾಸ್ತಿ ಆದರೆ ಅದರ ಕಥೆ ಏನು ಅಂತ ಯೋಚನೆ ಮಾಡಿ. ಸ್ಮರಣೆ ಸ್ವಲ್ಪ ನಿಮಗೆ ವಿವರಣೆ ಕೊಡ್ತೇನೆ, ತುಂಬ ವಿವರಣೆ ಮಾಡಲಿಕ್ಕೆ ಟೈಮ್ ಇಲ್ಲ ಈಗ. ಸ್ಮರಣೆ ಸಾಮಾನ್ಯ ಈ ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತೇವೆ, ಸೇವ್ ಅಂತ ಕೊಟ್ಟಿರ್ತೇವೆ. 1 ವರ್ಷ ಆದಮೇಲೆ ನೆನಪಾಗುತ್ತೆ ಅದನ್ನು ತೆಗಿಬೇಕು ಅಂತ, ಸರ್ಚ್ ಕೊಡ್ತೇವೆ, ಏನೇನೋ ಕೊಡ್ತೇವೆ. ಅದು ನಾಯಿ ಬಾಲ ಅಳ್ಳಾಡಿಸುತ್ತೆ, ಕೊನೆಗೆ ಹಿಂಗೆ ಗೋಣು ಚೆಲ್ಲುತ್ತೆ, ಅದು ಪೋತ್ನ ಅದು ಇಲ್ಲ, ಸಿಗಲಿಲ್ಲ ಅದು. ಯಾಕೆಂದರೆ ಆ ಕಂಪ್ಯೂಟ್ರಿಗೆ ವಿಸ್ಮರಣೆ ಆಗಿದೆ, ನಮಗೂ ವಿಸ್ಮರಣೆ ಆಗಿದೆ, ಏನು ಹಾಕಿದ್ದೇವೆ ಗೊತ್ತಿಲ್ಲ. ಸೇವ್ ಅಂತ ಕೊಟ್ಟಿದ್ದು ಕಂಪ್ಯೂಟ್ರಲ್ಲಿ ಸಿಗುತ್ತೆ ಎನ್ನುವ ಗ್ಯಾರಂಟಿ ಇಲ್ಲ. ದೇವರು ನಮಗೆ ಎಂಥ ಸ್ಮರಣೆ ಕೊಟ್ಟಿದ್ದಾನೆ ಅಂದರೆ, ಕ್ಲಾಸಿನಲ್ಲಿ ಓದ್ತಾ ಇದ್ದೇವೆ, 10th ತನಕ ನಮಗೆ ಯಾರೋ ಗೆಳೆಯರು, ಅವರು ಚೆನ್ನೈಗೆ ಕನ್ಯಾದಾನ ಆಗಿದ್ದಾರೆ, ನಾವು ಬೆಂಗಳೂರಿಗೆ ಕನ್ಯಾದಾನ ಆಗಿದ್ದೇವೆ. ಯಾವಾಗಲೂ ಏರ್ಪೋರ್ಟಲ್ಲಿ ಕೂತಾಗ 30 ವರ್ಷ ಆದಮೇಲೆ ನನ್ನ ಬಾಲ್ಯ ಸ್ನೇಹಿತೆ ಬಂದ್ಲು ಅಂದರೆ ಟಕ್ಕನ್ನು ನೆನಪಾಗುತ್ತೆ. ನನ್ನ ಸ್ಕೂಲಿನ ಗೆಳತಿ ಇವಳು, ನೆನಪಾಯ್ತಾ ಇಲ್ವಾ? ಏನಿಲ್ಲೇನು ಸರ್ಚ್ ಅಂತ ಕೊಟ್ಟಿದ್ದೀರಾ ನೀವು? ಎಷ್ಟು ವೇಗವಾಗಿ ಆ ಭಗವಂತ ನೆನಪನ್ನು ಕೊಡ್ತಾನೆ ನೋಡಿ. ಆ ನೆನಪಿಗೆ ನೀವೇನು ಸೇವ್ ಒಂದು ಕೊಟ್ಟಿಲ್ಲ, ಕಂಪ್ಯೂಟ್ರಲ್ಲಿ ಎಲ್ಲ ಪ್ರೋಗ್ರಾಮ್ ಮಾಡಿ ಸೇವ್ ಅಂತ ಕೊಡಲಿಲ್ಲ ಅಂದರೆ ಅದೆಲ್ಲ ಡಿಲೀಟ್ ಆಗಿ ಹೋಗುತ್ತೆ. ನೀವು ಬೆಳಿಗ್ಗೆಯಿಂದ ಹಾಗೆ ನೋಡ್ಲಿಕ್ಕೆ ಹೋದರೆ ಬೆಳಿಗ್ಗೆಯಿಂದ ಕಂಪ್ಯೂಟರ್ ಓಪನ್ ಮಾಡಿಕೊಂಡಿರ್ತೀರಿ. ಇದೇ CPU. ಇದು ಕಂಪ್ಯೂಟರ್ ಅಂದರೆ ಏನು? ಅದಕ್ಕೊಂದು CPU, ಒಂದು ಮಾನಿಟರ್, ಒಂದು ಮೌಸ್, ಒಂದು ಬ್ಯಾಟ್ರಿ. ಈ ದೇಹದಲ್ಲಿಯೂ ಅಷ್ಟೇ, ಇದೆಲ್ಲ ಲ್ಯಾಪ್ಟಾಪ್ಗಳೇ ಇವೆಲ್ಲ. ಇದು CPU. ಇದು ಎಂಥ ಮೆಮೊರಿ ಪವರ್ ಇದೆ ತಲೆಯಲ್ಲಿ. ಮಾನಿಟರ್, ನಿಮ್ಮ ಮುಖ ಪುರಾಣ ಕೇಳ್ತಾ ಇದ್ದೀರಲ್ಲ ಗೊತ್ತಾಗುತ್ತೆ ಕೂಡಲೇ, ಮಾನಿಟರ್. ಅದಾದಮೇಲೆ ಮೌಸ್, ನಿಮ್ಮ ಕೈಗಳು, ಬ್ಯಾಟ್ರಿ, ನಿಮ್ಮ ಹೊಟ್ಟೆ, ಮುಗೀತಲ್ಲ. ವೈರ್ಲೆಸ್ ಲ್ಯಾಪ್ಟಾಪ್ ಯಾರು? ಮನುಷ್ಯರೇ. ಕಂಪನಿ ಭಗವಂತನದ್ದು, ಗ್ಯಾರಂಟಿ ಕಾರ್ಡ್ 100 ವರ್ಷ, ಮಿಸ್ಯೂಸ್ ರಫ್ಯೂಸ್ ಮಾಡಬೇಡಿ ಅಷ್ಟೆ. ಅದು ಒಂದೇ ಕಂಪ್ನಿ, ಡೆಲ್ ಅಂತ ಕಂಪ್ನಿ ಬಂದರೆ ಅದೆಲ್ಲ ಡಲ್ ಆಗಿದ್ರು ಡೆಲ್ ಕಂಪ್ನಿ ಒಂದೇ ಥರ ಇರುತ್ತೆ. 1000 ಕಂಪ್ಯೂಟರ್ ಒಂದೇ ಥರ. ಇಲ್ಲಿ ಹಾಗಲ್ಲ, ಒಂದೊಂದು ಕಂಪ್ಯೂಟರ್ ಒಂದೊಂದು ಥರ, ಒಬ್ಬೊಬ್ಬರದ್ದು ಒಂದೊಂದು ಥರ IQ, ಅದ್ಭುತವಾದ ಜ್ಞಾನಶಕ್ತಿ. ಎಂಥ ಅದ್ಭುತ ಇದು ಸ್ಮರಣೆ, ದೇವರು ಕೊಟ್ಟಿರುವ ಸ್ಮರಣೆ ಶಕ್ತಿ. ಇವತ್ತೆಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡಿ ಧವಾರ್ ಅಂತ ಮಲ್ಕೊಳ್ತೇವೆ. ಏನಾಗಬೇಕು? ಆಟೋಮೆಟಿಕ್ಕಾಗಿ ಸೇವ್ ಆಗಲಿಲ್ಲ ಅಂದರೆ ಡಿಲೀಟ್ ಆಗಬೇಕು. ಮತ್ತೆ ಮರುದಿನ ಬೆಳಿಗ್ಗೆ ಗಂಡ ಹೆಂಡತಿ ಯಾರು ಅಂತ ಗೊತ್ತಾಗಬಾರ್ದು. ನೀನು ಯಾರೇ ಅಂತ ಕೇಳಿದ್ರೆ ಕಥೆ ಏನು ಹೇಳಿ? ಇಲ್ಲ, ನಿನ್ನೆ ದಿವಸದ ಗಂಡನೇ ನಾಳೆ ನನ್ನ ಗಂಡ ಅಂತ ನೆನಪಾಗುತ್ತಲ್ಲ ನೋಡಿ, ಅದು ದೇವರು ಮಾಡೋ ಉಪಕಾರ. ನಿಮ್ಮ ಕೈಲುಂಟ ಅದು? ಕೆಲವರಿಗೆ ಮಂಡೆಗೆ ಪೆಟ್ಟಾದರೆ ಎದುರುಗಡೆ ಇದ್ದವ್ರನ್ನೇ ಕೇಳ್ತಾರೆ, ನೀನು ಯಾರು? ಮಂಡೆಗೇನು ಪೆಟ್ಟಾಗಬೇಕಾಗಿಲ್ಲ. ನಾನೊಮ್ಮೆ ಪ್ರಯಾಗಕ್ಕೆ ಒಂದಷ್ಟು ಜನನ ಕರ್ಕೊಂಡು ಹೋಗಿದ್ದೆ. ಹೆಂಡತಿಗೆ ಹೇಳಿಲ್ಲ, ಅವರ ಗಂಡನನ್ನು ಕರ್ಕೊಂಡು ಹೋಗಿ ಆ ತಲೆ ಕೂದಲನ್ನೆಲ್ಲ ದೇವರಿಗೆ ಮುಡಿ ಕೊಡಿಸಿ ಬಂದೆ. ಆ ಗಂಡ ಹೆಂಡತಿ ಹತ್ರ ಹೋಗಿ ನನಗೆ ತಂಬಿಗೆ ಕೊಡೋ ಸ್ಥಾನಕ್ಕೆ ಅಂತ ಕೇಳ್ತಿದ್ದಾನೆ. ಆ ಹೆಂಡತಿ ಕೇಳ್ತಿದ್ದಾಳೆ, ನನ್ನ ಗಂಡನ್ನೆಲ್ಲಾದರೂ ನೋಡಿದ್ರಾ ಅಂತ. ನಾನೇನೇ ನಿನ್ನ ಗಂಡ ಅಂತ ಅವ್ರು ಹೇಳ್ತಿದ್ದಾರೆ, ತಲೆ ಬೋಳಿಸ್ಕೊಂಡು ಬಂದಿದ್ದಾರೆ, ಗೊತ್ತಾಗಿಲ್ಲ ಅವರಿಗೆ. ಕೆಲವೊಮ್ಮೆ ವಿಸ್ಮರಣೆ ಆದರೆ ಏನೆಲ್ಲ ಕಥೆ ಆಗುತ್ತೆ ನೋಡಿ. ಇಂಥ ಒಂದು ಸ್ಮರಣೆ ಶಕ್ತಿ ಎಂಥ ಅದ್ಭುತ ಅದು. ಇದರ ವಾಲ್ಯೂಮ್ ಜಾಸ್ತಿ ಆಗಿಬಿಟ್ರೆ, ದೇವರ ಸ್ಮರಣೆ ಶಕ್ತಿ ಕೊಟ್ಟಿದ್ದಾನೆ ನಿಮಗೆ. ಹಿಂದಿನ ಜನ್ಮದ ಸ್ಮರಣೆಯನ್ನು ಈ ಜನ್ಮದಲ್ಲಿ ವಾಪಸ್ ಕೊಟ್ಬಿಟ್ರೆ, ಎಲ್ಲೋ ಪ್ರವಚನಕ್ಕೆ ಬಂದು ಕೂತಿದ್ದೀರಿ, ಹಿಂದಿನ ಜನ್ಮದ ಗಂಡ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ, ನಿಮಗೆ ನೆನಪಾಯಿತು ಅಂತ ಇಟ್ಕೊಳ್ಳಿ. ಕಥೆ ಏನೇ ಹೇಳಿ? ಈ ಜನ್ಮದಲ್ಲಿ ಒಬ್ಬ ಗಂಡ ಇದ್ದಾನೆ, ಹಿಂದಿನ ಜನ್ಮದ ಗಂಡ ನೆನಪಾದ, ಕಥೆ ಏನು? ಹೋಗಲಿ, ಮುಂದಿನ ಜನ್ಮದ ಗಂಡ ಇವನೇ ಅಂತ ಅನಿಸಿದರೆ ಕಥೆ ಏನು? ಅಥವಾ ಹಿಂದಿನ ಜನ್ಮದ ಹೆಂಡತಿ ಇವಳು ಅಂತ ಗೊತ್ತಾದರೆ ಕಥೆ ಏನು? ದೇವರು ಏನು ಮಾಡ್ತಾನೆ? ಎಷ್ಟೆಷ್ಟು ಸ್ಮರಣೆಯನ್ನು ಕೊಡಬೇಕು, ಎಷ್ಟೆಷ್ಟು ವಿಸ್ಮರಣೆಯನ್ನು ಕೊಡಬೇಕು, ಯಾವ ಯಾವ ಕಾಲಕ್ಕೆ ಕೊಡಬೇಕು, ಯಾವ ಯಾವ ಕಾಲಕ್ಕೆ ಕೊಡಬಾರ್ದು, ಅದನ್ನೆಲ್ಲ ಪ್ರೋಗ್ರಾಮನ್ನು ದೇಹದಲ್ಲಿ ಕುಳಿತು ಮಾಡುವ ಭಗವಂತ ಇದ್ದಾನಲ್ಲ, ಅವನ ಸ್ಮರಣೆಗೆ ನಿಯಾಮಕ. ಹೀಗೆ ನಮ್ಮ ದೇಹವನ್ನೇ ಅಧ್ಯಯನ ಮಾಡಿದರೆ 24 ತತ್ವಗಳಿದೆಯಲ್ಲ, ಈ 24 ತತ್ವಗಳು ಪ್ರತಿಯೊಬ್ಬರ ದೇಹದಲ್ಲಿಯೂ ಇದೆ. ಅದೇ ಈ ಜಗತ್ತಿನಲ್ಲಿಯೂ ಇದೆ. ಪಿಂಡಾಂಡ ಬ್ರಹ್ಮಾಂಡ ಅಂತ ಇದನ್ನೇ ದಾಸರು ಹೇಳ್ತಾರೆ. ಪಿಂಡಾಂಡದೊಳಗಿನ ಬೊಮ್ಮನ ಕಾಣದೆ ಮುಂಡೆಯರಾದರೂ ಪಂಡಿತರು ಅಂತ. ಒಳಗಡೆ ಹೃದಯದಲ್ಲಿರುವ ದೇವರನ್ನು ನೋಡದೆ ಎಷ್ಟು ವೇದಾಂತವನ್ನು ತಲೆಯಲ್ಲಿ ತುಂಬಿಕೊಂಡಿದ್ರು, ಏನು ಪ್ರಯೋಜನ? ತುಂಬ ಮುಖ್ಯವಾದ ಸಂಗತಿ 24 ತತ್ವಗಳು. ಆಚಮನ ಮಾಡು ಅಂತ ಹೇಳ್ತೇವೆ. ಆಚಮನದಲ್ಲಿ ಏನಿದೆ?
24 ಭಗವದ್ ರೂಪಗಳಿದೆ, ಕೇಶವನಿಂದ ಶ್ರೀಕೃಷ್ಣನ ತನಕ. ಇದರ ಅಭಿಪ್ರಾಯ ಏನು? ನಮ್ಮ ದೇಹದಲ್ಲಿ 24 ತತ್ವಗಳನ್ನು ನಿಯಮನ ಮಾಡುವನು ಒಬ್ಬನೇ. ಅವನಿಗೆ ಕೇಶವ ಅಂತ ಹೆಸರು, ನಾರಾಯಣ ಅಂತ ಹೆಸರು, ಮಾಧವ ಅಂತ ಹೆಸರು, ಗೋವಿಂದ ಅಂತ 24 ತತ್ವಗಳು ಜಗತ್ತಿನಲ್ಲಿ, ಈ ದೇಹದಲ್ಲಿ 24 ತತ್ವಗಳಿಗೆ ನಿಯಾಮಕನಾದವನು ಭಗವಂತ. ಈ ಎಲ್ಲ ವಿಚಾರಗಳನ್ನು ವಿಸ್ತಾರವಾಗಿ ದೇವಹೂತಿಯನ್ನು ಕೂಡಿಸಿಕೊಂಡು ಉಪದೇಶ ಮಾಡಿದವನು ಭಗವಂತ. ಮತ್ತೆ ಕೇಳುತ್ತಾಳೆ, ಬೆಳಿಗ್ಗೆಯಿಂದ ರಾತ್ರಿ ತನಕ ನಿನ್ನ ನೆನಪಿನಲ್ಲೇ ನನ್ನ ಮನಸ್ಸಿನ ಎಲ್ಲ ವ್ಯಾಪಾರಗಳು ನಡೀಬೇಕು. ನನ್ನ ಮನಸ್ಸಿನ ಭಾವನೆಗಳ ಸಮರ್ಪಣೆಯೆಲ್ಲ ಸರ್ವೋತ್ತಮನಾದ ನಿನಗೆ ಸಮರ್ಪಣೆ ಆಗಬೇಕು. ಹೇಳ್ತೇವಲ್ಲ, ಕಾಯೇನ ವಾಚ ಮನಸ ಇಂದ್ರಿಯೇರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವ ಸಮರ್ಪಣೆ, ತನು ನಿನ್ನದೋ ಜೀವನ ನಿನ್ನದೋ, ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ ಅಂತ ಸರ್ವ ಸಮರ್ಪಣೆ ನಿನಗೆ ಆಗಬೇಕು ಭಗವಂತ. ಅದಕ್ಕೆ ಒಂದು ನಿನ್ನ ಮಂಗಳಮಯವಾದ ರೂಪದ ಸ್ಮರಣೆ ಬರುವಂತೆ ನನಗೆ ಉಪದೇಶ ಮಾಡು ಅಂತ ದೇವಹೂತಿ ಕೇಳಿಕೊಳ್ಳುತ್ತಾಳೆ. ಅದಕ್ಕೆ ಭಗವಂತ ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಡ್ಯಂ ಉತ್ತುಂಗರಕ್ತ ವಿಲಸನ್ನಕ ಚಕ್ರವಾಳ ಜ್ಯೋತ್ಸ್ನಾವಿರಾಹತ ಮಹದೃದಯಾಂಧಕಾರಂ. 20 ಶ್ಲೋಕಗಳಿದೆ. ಅದು ತುಂಬ ಸುಂದರವಾದ. ಅವನ ಪಾದದಿಂದ ಹಿಡಿದು ನಾವು ದೇವ ಮಂದಿರಗಳಿಗೆಲ್ಲ ಹೋದ ತಕ್ಷಣ ದೇವರ ಮುಖ ನೋಡಬಾರದಂತೆ, ಮೊದಲು ಪಾದ ನೋಡಬೇಕಂತೆ ದೇವರದ್ದು. ಎಂಥ ಚಲುವ ಪಾದವೋ ರಂಗಯ್ಯ, ಇನ್ನೆಂಥ ಚಲುವ ಪಾದವೋ ಅಂತ. ಆ ದೇವರ ಪಾದವನ್ನು ನೋಡ್ತಾ 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 ಮುಖವನ್ನು ನೋಡಬೇಕು. ಅದು ವಿನಯ. ಒಮ್ಮೆಲೆ ಬಂದು ಹಿಂಗೆ ಮುಖ ನೋಡಿದರೆ ದುರ್ಸು ಅಂತ ಕರೀತಾರೆ, ಅದು ದುರಹಂಕಾರ ಅಂತ ಕರೀತಾರೆ. ವಿನೀತರಾಗಿ ಮೊದಲು ದೇವರ ಪಾದವನ್ನು ನೋಡಬೇಕಂತ. ಅನಂತ ಜನ್ಮಗಳ ಪಾಪವನ್ನು ಕಶ್ಮಲವನ್ನು ತೊಳೆಯುವ ಸಾಮರ್ಥ್ಯ ಆ ದೇವರ ಪಾದಾರವಿಂದಕ್ಕಿದೆ ಅಂತ ವಿಸ್ತಾರವಾಗಿ ಆ ದೇವರ ಪಾದದಿಂದ ತಲೆಯ ತನಕ ವರ್ಣನೆ ಮಾಡಿ ಕೊನೆಗೆ ಕರ್ದಮರು ಹೇಳ್ತಾರೆ, ಭಕ್ತಿಯ ಆರ್ದ್ರಯ ಅರ್ಪಿತ ಮನಾಹ ನ ಪೃಥಗ್ದಿದೃಕ್ಷೇತ. ತಾಯಿ ದೇವಹೂತಿ ಭಕ್ತಿಯಿಂದ ಹೃದಯವನ್ನು ಒದ್ದೆ ಮಾಡಿಕೊಳ್ಳಬೇಕು. ನಾವು ಎಷ್ಟೋ ಬಾರಿ ರೋದನ ಮಾಡ್ತೇವೆ, ಹೆಂಡತಿಗೋಸ್ಕರ ಮಕ್ಕಳಿಗೋಸ್ಕರ ರೋದನ ಮಾಡುವುದು ಪರಲೋಕ ಸಾಧನ ಆಗೋದಿಲ್ಲ, ಆತ್ಮನ ಶುದ್ಧಿ ಆಗೋದಿಲ್ಲ. ಆತ್ಮನ ಶುದ್ಧಿ ಆಗಬೇಕು ಅಂದರೆ ನಮ್ಮ ಆತ್ಮನ ಸಮರ್ಪಣೆ ಭಗವಂತನಿಗಾಗಬೇಕು ಅನ್ನುವ ರೋದನ ಆಗಬೇಕಂತೆ. ಭಕ್ತಿಯಿಂದ ಹೃದಯ ಒದ್ದೆ ಆಗಬೇಕಂತೆ. ಇದರಿಂದ ಭಗವಂತ ಪ್ರಸನ್ನನಾಗ್ತಾನೆ. ಪ್ರಿಯತೆ ಅಮಲಯ ಭಕ್ತಿಯ ಹರಿರನ್ಯದ್ ವಿಡಂಬನಂ. ದೇವರಿಗೆ ನಿರ್ಮಲವಾದ ಪ್ರೀತಿ ಬೇಕು, ಇನ್ನು ಉಳಿದದ್ದೆಲ್ಲ ಆಡಂಬರ. ಅದು ಪ್ರೀತಿ ಇಲ್ಲದೆ ಏನು ಸತ್ಕರ್ಮಗಳನ್ನು ಮಾಡಿದರೂ ಅದೆಲ್ಲ ಆಡಂಬರವಾಗಿ ಹೋಗುತ್ತೆ. ಅವನಲ್ಲಿ ಎಲ್ಲಿಲ್ಲದ ಪ್ರೀತಿ, ಹೆಂಡತಿ ಮಕ್ಕಳು ಮನೆ ಮಠ ಸಂಸಾರ ಎಲ್ಲದಕ್ಕಿಂತ ಅತಿಶಯವಾದ ಪ್ರೀತಿಯ ಆ ಅನಂತ ಕಾಲದಿಂದ ನಮ್ಮ ಒಡನಾಡಿಯಾಗಿರುವಂತಹ ಭಗವಂತನ ಬಗ್ಗೆ ನಮ್ಮ ಹೃದಯದಲ್ಲಿ ಹುಟ್ಟಿದರೆ ನಮ್ಮ ಬದುಕು ಸಾರ್ಥಕವಾಗುತ್ತೆ. ದೇವಹೂತಿ ಕೇಳ್ತಾಳೆ, ಈ ಆತ್ಮನ ಆಗಮನ ಹೇಗಾಗುತ್ತೆ ಕಪಿಲ, ಅವನ ಗಮನ ಹೇಗಾಗುತ್ತೆ, ಇವನ ಗಮನಾಗಮನಗಳ ಬಗ್ಗೆ, ಈ ಪ್ರತಿಯೊಬ್ಬ ಆತ್ಮನ ಬಗ್ಗೆ ನನಗೆ ಒಂದು ಸ್ವಲ್ಪ ವಿಚಾರವನ್ನು ಹೇಳಬೇಕು ಅಂತ ತುಂಬ ತಾತ್ವಿಕವಾಗಿ ಮತ್ತೆ ಒಳಗೆ ಇಳಿದು 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 ಪ್ರಶ್ನೆಗಳನ್ನು ಕೆದಕುತ್ತಾಳೆ. ಫ್ಯಾಮಿಲಿ ಬಗ್ಗೆ ಏನು ಮಾತೇ ಆಡಿಲ್ಲ ದೇವಹೂತಿ, ಎಲ್ಲ ಅಧ್ಯಾತ್ಮದ ಬಗ್ಗೆಯೇ ಮಾತನಾಡಿದ್ದಾಳೆ. ಆ ಸಮಯದಲ್ಲಿ ಕಪಿಲ ಹೇಳ್ತಾನೆ, ನೋಡಿ ಒಂದು ಸಣ್ಣ ಕಥೆ ಹೇಳ್ತೇನೆ. ಯಾರ ಕಥೆ ಅಂದರೆ ನಮ್ಮ ಕಥೆ. ನಾವು ಹೇಗೆ ಬರ್ತೇವೆ ಹೇಗೆ ಹೋಗ್ತೇವೆ ಅನ್ನೋದರ ಬಗ್ಗೆ ಭಾಗವತ ನಮಗೆ ಏನೋ ದಾಖಲೆ ಮಾಡುತ್ತೆ ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಡುತ್ತೇನೆ. ನಾವೀಗ ಮನುಷ್ಯರಾಗಿ ಹುಟ್ಟಿದ್ದೇವೆ, ಅನಂತ ಜೀವರಾಶಿಗಳಿದ್ದಾರೆ. ಈ ಸೃಷ್ಟಿಯನ್ನು ಆರಂಭ ಮಾಡುವನು ವಿಷ್ಣು. ಆ ವಿಷ್ಣುವಿಗೆ ಸಹಕಾರಿಗಳಾಗಿ ನಿಂತವರು ಇಬ್ಬರು, ಒಂದು ಬ್ರಹ್ಮ ಇನ್ನೊಂದು ರುದ್ರ. ಬ್ರಹ್ಮನಿಗೆ ಹೇಳ್ತಾನೆ ನೀನು ಸೃಷ್ಟಿಯ ಜೊತೆಗೆ ನೀನು ಅಸಿಸ್ಟೆಂಟ್ ಆಗಿರು ಅಂತ ಅವನಿಗೆ ಹೇಳ್ತಾನೆ. ರುದ್ರನಿಗೆ ಹೇಳ್ತಾನೆ ಹುಟ್ಟಿದವರೆಲ್ಲ ಹಾಗೇ ಇದ್ದರೆ ಮತ್ತೆ ಜನಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ, ಆದ್ದರಿಂದ ಒಂದಷ್ಟು ಅಳಿಸಬೇಕು, ಇನ್ನೊಬ್ಬರಿಗೆ ಅವಕಾಶ ಕೊಡಬೇಕು, ಆದ್ದರಿಂದ ಮೃತ್ಯುದೇವತೆಯಾಗಿ ನೀನಿರು ಅಂತ. ಅದಕ್ಕೆ ರುದ್ರದೇವರಿಗೆ ಮೃತ್ಯುಂಜಯ ಅಂತ ಹೆಸರು. ಅದು ಬ್ರಹ್ಮದೇವರ ಹೆಸರಲ್ಲ, ಮೃತ್ಯುಂಜಯ ಅಂತ. ಸೃಷ್ಟಿಕರ್ತ ಬ್ರಹ್ಮ, ಲಯಕರ್ತ ರುದ್ರ, ವಿಷ್ಣು ಪಾಲನಕರ್ತ ಅಂತ. ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೇನೆ ಅಂತ ದೇವರು ಈ ಕೆಲಸಗಳನ್ನು ಅವರಿಗೆ ಹಂಚಿ ಅವರಿಗೆ ಆ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟು ತಾನೂ ಆ ಸತ್ಕರ್ಮವನ್ನು ಮಾಡಬೇಕು ಅಂತ ತಯಾರಾಗುತ್ತಾನೆ. ಬ್ರಹ್ಮಾಂಡ ಅನ್ನುವ ವೇದಿಕೆಯಲ್ಲಿ ಅನಂತ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ ಭಗವಂತ, ತೆಗೆದು ಹಾಕ್ತಾನೆ. ಒಂದು ಉದ್ದಿನ ಬೋಂಡ ಕರಿಬೇಕಾದ್ರೆ ಎಣ್ಣೆ ತುಂಬ ಒಂದಷ್ಟು ಆ ಹಿಟ್ಟಿನ ಪದಾರ್ಥವನ್ನು ಹಾಕಿ ಚಯ್ಯ ಒಂದೇ ಕಲರ್ ಬೋಂಡ ಆಗುವ ಹಾಗೆ ಮಾಡ್ತೇವಲ್ಲ, ಹಾಗೆ ಈ ವೇದಿಕೆಯಲ್ಲಿ ಭಗವಂತ ಅನಂತ ಜೀವರಾಶಿಗಳನ್ನು ಈ ವೇದಿಕೆಯಲ್ಲಿ ಹಾಕ್ತಾನೆ. ಮೊದಲನೇ ಬಾರಿಗೆ ಎಲ್ಲರ ಮನಸ್ಸು ಎಲ್ಲರ ದೇಹ ಒಂದೇ ಥರ ನೀಡ್ತಾನೆ. ಈ ಸೃಷ್ಟಿಗೆ ಬಂದ ಮೇಲೆ ಅವರ ಮನಸ್ಸಿನ ವ್ಯಾಪಾರಕ್ಕೆ ತಕ್ಕಂತೆ
ಜನ್ಮಗಳು ಬದಲಾಗ್ತಾ ಹೋಗುತ್ತೆ. ಹುಟ್ಟಿದ ಮನುಷ್ಯ ಒಳ್ಳೆಯ ಸತ್ಕರ್ಮಗಳನ್ನು ಮಾಡಿದರೆ ಒಳ್ಳೊಳ್ಳೆ ಯೋನಿಗಳಲ್ಲಿ ಹುಟ್ಟಿ ಮತ್ತೆ ಈ ಭೂಲೋಕದಲ್ಲಿ ಒಳ್ಳೆಯ ಸತ್ಪ್ರಜೆಯಾಗಿ ಜನ್ಮವನ್ನು ತಾಳ್ತಾನೆ. ಅವನು ಕೆಟ್ಟವನಾಗಿದ್ದರೆ ನಾಯಿ ಆಗ್ತಾನೆ, ಜನ್ಮಾಂತರದಲ್ಲಿ ಕತ್ತೆ ಆಗ್ತಾನೆ, ಕ್ರಿಮಿ ಆಗ್ತಾನೆ, ಮಲಮೂತ್ರಗಳಲ್ಲಿರುವ ಕ್ರಿಮಿಗಳಾಗ್ತಾನೆ, ಪಕ್ಷಿಗಳಾಗ್ತಾನೆ, ಕೋತಿ ಮಂಗ ಆಗ್ತಾನೆ. ಕೊನೆಗೆ ಏನಾಗಬಾರ್ದೋ ಅದೆಲ್ಲ ಆಗಿ ಹುಟ್ಟಿ ಕೆಳಗಡೆ ಭಯಾನಕವಾದ ಒಂದು ಅಂಧಂತಮಸ್ಸು ಅನ್ನುವ ನರಕ ಇದೆ. ಅದು ಪರ್ಮನೆಂಟ್ ಜೈಲದು. ಅಲ್ಲಿಗೆ ಹಾಕಿ ಒತ್ತು ಬಿಡ್ತಾನೆ. ಮುಗಿತು ಆ ಜೀವರಾಶಿಗಳ ಕಥೆ, ಅಲ್ಲಿಗೆ ಕ್ಲೋಸ್. ಒಳ್ಳೆಯ ಚೇತನರಿದ್ದಾರೆ, ಅವರನ್ನೆಲ್ಲ ಒಳ್ಳೆಯ ಭಾವನೆಗಳನ್ನು ಸ್ಫೂರ್ತಿಯಿಂದ ಬೆಳೆಸಿ 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 ಅವರನ್ನು ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಅದು ಒಂದು ಜನ್ಮಕ್ಕೆ ಸೀಮಿತ ಅಲ್ಲ, ಅನಂತ ಜನ್ಮಗಳಲ್ಲಿ ಈ ಸಾಧನೆ ನಡೀಬೇಕು. ಒಂದು ಜನ್ಮದಲ್ಲಿ ಪರೀಕ್ಷೆ ಮಾಡಲ್ಲ ಭಗವಂತ, ಅನಂತ ಜನ್ಮಗಳನ್ನು ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಸಾಮಾನ್ಯ ಮಾನವರಿಗೆ 400 ಜನ್ಮ ಕೊಡ್ತಾನಂತೆ ಭಗವಂತ. ಒಬ್ಬ ಮನುಷ್ಯನೇ ಆಗಿ ಹುಟ್ಟಲಿಕ್ಕೆ 400 ಜನ್ಮ ಅವಕಾಶ ಕೊಡ್ತಾನೆ. 400 ಜನ್ಮಗಳಲ್ಲಿಯೂ ಕೂಡ ಅವನು ಪಿಶಾಚಿ ಥರವೇ ಇದ್ದರೆ ಆಮೇಲೆ ಅವನು ಪಿಶಾಚಿಯಾಗಿ ಹುಟ್ಟಿಸ್ತಾನೆ. ಆಮೇಲೆ ಅವನಿಗೆ ಮಾನವ ಜನ್ಮ ಕೊಡುವುದಿಲ್ಲ ದೇವರು. ಆದ್ದರಿಂದ ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲು ಬೇಡಿ. ದೇವರು ಈ ಶರೀರ ಕೊಟ್ಟಿದ್ದಾನೆ, ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ನಾಲಿಗೆ ಕೊಟ್ಟಿದ್ದಾನೆ. ಯಾರಿಗೂ ಈ ಥರದ ದೇಹವನ್ನು ರಚನೆ ಮಾಡಲಿಕ್ಕಾಗಲ್ಲ. ಇವತ್ತು ಸೈನ್ಸ್ ಇಷ್ಟು ಡೆವಲಪ್ ಆಗಿದೆ. ಅವ್ರಿಗೆ ಹೇಳಿ, ನಮ್ಮ ಮನೆಯಲ್ಲಿ ಅನ್ನ ಸಾರು ಜಾಸ್ತಿ ಉಳಿದಿದೆ, ಎ ಪಾಸಿಟಿವ್ ರಕ್ತ ಮಾಡಿಕೊಡಿ ಅಂತ ಕೊಡಿ ಆ ಅನ್ನವನ್ನು. ಆಗಲ್ಲ, ಅದು ದೇವರೇ ಮಾಡಬೇಕು. ಈ ದೇಹದಲ್ಲಿ ತಿಂದ ಅನ್ನ ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್, ನೆಗೆಟಿವ್ ಇದೆಲ್ಲ ಆಗುವುದು ಹೇಗೆ? ಆಯಾ ದೇಹಗಳಲ್ಲಿ ಭಗವಂತ ಮಾಡುವ ವ್ಯಾಪಾರ. ಸೈನ್ಸ್ ಎಷ್ಟೇ ಡೆವಲಪ್ ಆದರೂ ನಮ್ಮನೇಲಿ ಉಳಿದ ಅನ್ನದಿಂದ ರಕ್ತ ತಯಾರು ಮಾಡಲಿಕ್ಕಾಗಲ್ಲ. ದೇವರು ಈ ದೇಹದಲ್ಲಿ ಆ ವ್ಯಾಪಾರ ಮಾಡ್ತಾ ಇದ್ದಾನೆ. ಇಂಥ ಜಗತ್ತನ್ನು, ಈ ದೇಹವನ್ನು ರಕ್ಷಣೆ ಮಾಡ್ತಾ ಮಾಡ್ತಾ ಒಂದು ದಿನ ಆ ಕರ್ಮಗಳಿಗೆ ಅನುಗುಣವಾಗಿ ಜೀವರಾಶಿಗಳ ಮರಣವಾಗುತ್ತೆ. ಮರಣ ಆದಮೇಲೆ ಈ ಜೀವ ಸಾಯ್ತಾನೆ. ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾನೆ ಅಂದರೆ ನೇರ ನರಕಕ್ಕೆ ಹೋಗ್ತಾನೆ. ಅವನು ಹೋಗುವುದು ನರಕಕ್ಕೆ. ಇಲ್ಲಿ ಹೇಳೋದು ಏನಂತ ಗೊತ್ತೋ, ಆಕಳನ್ನ ವೈಕುಂಠಯಿನಿ ಅಂತ ಹೇಳ್ತಾರೆ. ವೈಕುಂಠ ಅಂದರೆ ಅವರು ವೈಕುಂಠಕ್ಕೆ ಹೋಗಲಿಲ್ಲ, ಅವರು ನರಕಕ್ಕೆ ಹೋಗಿದ್ದಾರೆ. ಇಲ್ಲಿದ್ದವರಿಗೆ ವೈಕುಂಠ ಭೋಜನ, ಇವರು ಸುಗ್ರಾಸ ಭೋಜನ. ಅವರು ಹೋಗಿದ್ದು ನರಕಕ್ಕೆ. ನರಕದಲ್ಲಿ ಅವರವರ ಶಿಕ್ಷೆಗಳಿಗೆ ಅನುಗುಣವಾಗಿ, ಪಾಪಗಳಿಗೆ ಅನುಗುಣವಾಗಿ 100 ಶಿಕ್ಷೆಗಳನ್ನು ಅನುಭವಿಸ್ತಾರೆ. ನಿಮಗೊಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ. ಕೆಲವರು ಮಾಡಿದ ಪಾಪಗಳಿಗೆ ಪರಿಹಾರವೇ ಇರಲ್ಲ. ನರಕ ಅಂದರೆ ಏನು? ಈ ಮನೆಯಲ್ಲಿ ಹಿಂದೆಲ್ಲ ಜಮಖಾನಗಳು, ಇದೆಲ್ಲ ಹೊಸ ಸ್ಟೈಲ್ ಬಂದಿದೆ ಇವತ್ತು, ಮ್ಯಾಟ್ಗಳು. ಹಿಂದೆಲ್ಲ ಜಮಖಾನ, 100 ಜನ ಕೂತ್ಕೊಳ್ಳೋ ಜಮಖಾನ ಹಾಸೋದು. ಆಮೇಲೆ ಅದರ ಧೂಳು ತೆಗಿಬೇಕು. 10 ದಿನ ಬಂದು ಕೂತ್ರೆ ಅದರಲ್ಲಿ ಧೂಳು ಎಷ್ಟಿರುತ್ತೆ? ಅದನ್ನು ಒಗಿಲಿಕ್ಕಾಗುತ್ತಾ? ವಾಷಿಂಗ್ ಮಿಷನ್ಗೆ ಹಾಕ್ಲಿಕ್ಕಾಗುತ್ತೋ? 100 ಜನ ಕೂತ್ಕೊಳ್ಳೋ ಜಮಖಾನ. ಕೊನೆಗೆ ಮಂಡೆ ಕೆಲಸ ಮಾಡೋದೇನು, ಉಪ್ಪರಿಗೆ ಮೇಲೆ ತೊಗೊಂಡೋಗಿ ಜಮಖಾನವನ್ನು ಇಳಿಬಿಟ್ಟು 2 ಕೋಲ್ ತೊಗೊಂಡು ರಪ 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 ಬಾರಿಸುವುದು. ಇರುವ ಧೂಳೆಲ್ಲ ಹೊರಟು ಹೋಗುತ್ತೆ. ನರಕ ಅಂದರೆ ಹೀಗೆ. ಜೀವರನ್ನು ಜಮಖಾನ ಥರ ಮಾಡಿ ಮೇಲೆ ಒಂದು ಮರದ ಮೇಲೆ ಹತ್ತಿಸ್ತಾರೆ. ಅಲ್ಲಿ ಯಮಕಿಂಕರ ನಿಂತು ಚಂದ ಚುಚ್ಚುತ್ತಾರೆ ಅವ್ರನ್ನ. ಅವ್ರು ಮಾಡಿದ ಅಪರಾಧಗಳನ್ನು ಹೇಳಿ ಹೇಳಿ ಶಿಕ್ಷೆ ಕೊಡ್ತಾರೆ. ಆ ಶಿಕ್ಷೆ ಕೊಟ್ಟು ಅವರ ದೇಹ ಎಲ್ಲ ತುಂಡಾಗಿ ಬೀಳಬೇಕಾದ್ರೆ ಲೋಹಗಳ ಕೊಪ್ಪರಿಗೆ ಕುದಿತಾ ಇರುತ್ತೆ, ಕೊತ 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 ಅಂತ. ಅದರ ಒಳಗಡೆ ಆ ಜೀವರಾಶಿಗಳು ಬೋಂಡಾ ಥರ ಬೀಳ್ತಾರೆ. ಬೊಬ್ಬೆ ಹೊಡಿತಾರೆ, ಸಾವಿರಾರು ಬೊಬ್ಬೆ ಹೊಡಿತಾರೆ. ಆವಾಗ ಯಮದೇವರು ಬಂದು ಕೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ? ಆ ದೇವರ ನಾಮಸ್ಮರಣೆ ಮಾಡಿದರೆ ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ ತಾನಾನ ಯಧ್ವಮಸತೋ ಕೃತ ವಿಷ್ಣು ಕೃತ್ಯಾನ್. ಒಂದು ಬಾರಿ ಆ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಿದರೆ ನಿನಗಿಂತ ಹಾನಿ ಆಗ್ತಾ ಇರಲಿಲ್ಲ, ಏಕೆ ಯದುಪತಿಯ ಮರೆತಿರಿ? ಯಮದೇವರು ಕೇಳುವ ಪ್ರಶ್ನೆ ಅದು. ಪಕ್ಕದ ಮನೆಯವ್ರನ್ನ ನೆನಪು ಮಾಡಿಕೊಳ್ಳಿಲ್ಲ. ಯಾಕೆಂದರೆ ಅವ್ರನ್ನ ನಮಗೆ ನೋಡಿದರೆ ಆಗಲ್ಲ ಅವ್ರನ್ನ, ಆದ್ದರಿಂದ ಅವ್ರನ್ನ ಮರೆತಿದ್ದೇವೆ. ದೇವರನ್ನ ಮರಿಲಿಕ್ಕೆ ಕಾರಣ ಏನು? ಇಂಥ ಸುಂದರವಾದ ದೇಹ ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ. KB ಥರ ಕರೆಂಟ್ ಕಟ್ಟು ಮಾಡುವ ಹಾಗೆ ಈ ಕಣ್ಣಿನ ದೃಷ್ಟಿಯನ್ನು ಕಟ್ಟು ಮಾಡಲಿಲ್ಲ ದೇವರು. ನಾಲಿಗೆ ರುಚಿಯನ್ನು ಕಟ್ಟು ಮಾಡಲಿಲ್ಲ. ದೇವರಿಗೆ ಬೈತಾ ಇದ್ರೂ ನಾಲಿಗೆ ರುಚಿಯಾಗೇ ಇರುತ್ತೆ. ಇಷ್ಟೆಲ್ಲ ಉಪಕಾರ ಮಾಡಿದ ದೇವರನ್ನು ಯಾಕೆ ಮರಿತಿ ಅಂತ ನರಕಲೋಕದಲ್ಲಿ ವಿಪರೀತವಾದ ಉಗ್ರ ಶಿಕ್ಷೆಗಳನ್ನೆಲ್ಲ ಜೀವರಾಶಿಗಳಿಗೆ ಯಮದೇವರು ನೀಡ್ತಾರಂತೆ. ಅದು ಭಗವಂತನ ಆದೇಶಕ್ಕನುಗುಣವಾಗಿ. ಅಷ್ಟೆಲ್ಲ ಶಿಕ್ಷೆ ಅನುಭವಿಸಬೇಕಾದ್ರೆ ಆ ಜೀವ ಏನು ಹೇಳ್ತಾನೆ ಗೊತ್ತೋ, ನಾನು ಇನ್ನೊಂದ್ಸಲಿ ಹಾಗೆ ಮಾಡೋದಿಲ್ಲ. ನಾನು ಕಾರ್ಕಳದಲ್ಲಿ ಹುಟ್ಟುತ್ತೇನೆ, ವೆಂಕಟರಮಣ ದೇವಸ್ಥಾನದ ಪಕ್ಕದಲ್ಲೇ ಜಾಗ ತಗೊಳ್ತೇನೆ, ಪ್ರತಿದಿನ ವೆಂಕಟರಮಣನ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಬರ್ತೇನೆ ಅಂತ ನರಕಲೋಕದಲ್ಲಿ ಪ್ರತಿಜ್ಞೆ ಮಾಡಿದ್ದೇವೆ. ಇಲ್ಲಿ ಮನೆ ಆದಮೇಲೆ ವೆಂಕಟರಮಣ ಕಣ್ಣಿಗೆ ಕಾಣಲ್ಲ. ಯಾರೋ 50 ಕಿಲೋಮೀಟರ್ ದೂರದಿಂದ ಬರ್ತಾರೆ, ಪಕ್ಕದ ಮನೆಯವರು ದೇವಸ್ಥಾನಕ್ಕೆ ಹೋಗೋದಿಲ್ಲ. ಇಂಥ ಉಪದ್ರವ ಆಗುತ್ತೆ. ನಿಮಗೆ ಹೇಳಿದ್ದಲ್ಲ, ನೀವು ದಿನ ಹೋಗ್ತೀರಿ, ನಂಗೆ ಗೊತ್ತಿದೆ ಆಯಿತಾ. ಈ ಥರ
ಅಂದರೆ ನಮ್ಮ ಮನಸ್ಸು ಬೇರೆ ಆಕಾಂಕ್ಷೆಗಳಿಗೆ ಹೋಗುತ್ತೆ. ಇದನ್ನೇ ಪುರಂದರದಾಸರು ಇನ್ನೊಂದು ಕ್ರಮದಲ್ಲಿ ಹೇಳ್ತಾರೆ, ದಾರಿ ಬಿಡಿ ದಾರಿ ಬಿಡಿ ಅಂತಾರೆ. ನಾಯಿ ಬಂದದಪ್ಪ ಅಣ್ಣ ಅತ್ತಲಾಗಿರಿ. ನಾಯಿ ಎಂದರೆ ನಾಯಿ ಅಲ್ಲ, ಮಾನವನೆಂಬ ಹೀನ ನಾಯಿ, ಕೊಟ್ಟ ಭಾಷೆಗೆ ತಪ್ಪುವ ನಾಯಿ ಅಂತ. ಆ ಯಮದೇವರಿಗೆ ಭಾಷೆ ಕೊಟ್ಟು ಬಂದಿದ್ದಾನೆ, ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ನಾನು ಗೋವಿಂದನ ಸ್ಮರಣೆ ಮಾಡಿ ನನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ತೇನೆ ಅಂತ. ಆ ನಾಲಿಗೆ ದೇವರನ ಪದುಮನಾಭನ ಕೊಂಡಾಡದ ನಾಲಿಗೆ ಅದೊಂದು ಮಾಂಸದ ಮುದ್ದೆಯಂತೆ ಇದೆ. ಹೇ ಜಿಹ್ವೆ ಮಮ ನಿಸ್ನೇಹೆ ಹರಿಂ ಕಿಂ ನಾನು ಭಾಷಸೆ. ದೇವರ ಬಗ್ಗೆ ಕಲ್ಯಾಣದ ಮಾತುಗಳನ್ನು ಆಡಬೇಕು. ನಾಲಿಗೆಯಲ್ಲಿ ಆ ಶಬ್ದಗಳು ಬರಲಿಲ್ಲ ಅಂದರೆ ಮತ್ತೆ ಇದೇ ನರಕ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ಸಾರೇನ್. ದಾಟ್ಲಿಕ್ಕಾಗದೇ ಇರುವ ಈ ಸಂಸಾರದಲ್ಲಿ ನಿರಂತರ ಹೋಗುವುದು ಬರೋದು. ಸತ್ತ ಮೇಲೆ ಏನಾಗುತ್ತೆ? ಇದು ಬರುವ ಕ್ರಮ. ಆ ಜೀವರು ಸಾಯ್ತಾರೆ, ಸತ್ತ ಮೇಲೆ ನರಕಕ್ಕೆ ಹೋಗ್ತಾರೆ. ಸತ್ತ ಮೇಲೆ ಮತ್ತೆ ವಾಪಸ್ ಬರಬೇಕಲ್ಲ. ಹೇಗೆ ಬರ್ತಾರೆ ಅಂದರೆ ದೇವತೆಗಳು ಕನ್ಫ್ಯೂಸ್ ಮಾಡ್ತಾರಂತೆ. ಹೋದ ದಾರಿಯಲ್ಲೇ ಬರ್ಲಿಕ್ಕೆ ಬಿಡಲ್ಲ. ಯಾಕೆ? ಹೋದ ದಾರಿಯಲ್ಲೇ ಈ ಜೀವರು ಬರ್ತಾ ಇದ್ರೆ ಎಂಕ ಗೊತ್ತುಂಡು ಅಂತಾರೆ. ಪ್ರಾಕ್ಟೀಸ್ ಆಗೋಗುತ್ತೆ ಅವರಿಗೆ. ಅದಕ್ಕೆ ಹೋಗುವ ದಾರಿ ಬೇರೆ, ಬರುವ ದಾರಿ ಬೇರೆ. ಹೋಗುವ ದಾರಿ ಕಲ್ಲು ಮುಳ್ಳು, ನೂರಾರು ಉಪದ್ರವಗಳು, ಭಯಂಕರವಾದ ನರಕ. ಅಸಿಪತ್ರವನ ನರಕ ಅಂತುಂಟು, ಕ್ಷಾರಕರ್ದಮ ನರಕ. ಆ ನರಕದ ಬಗ್ಗೆ ಎಲ್ಲ ವರ್ಣನೆ ಮಾಡಿದೆ ಭಾಗವತ. ನಾನು ವರ್ಣನೆ ಮಾಡಲ್ಲ, ಯಾಕೆಂದರೆ ಕೇಳಿದ್ರಿಂದ ಮೂರ್ಛೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಮೊದಲೇ ಭಟ್ರ ಪುರಾಣ ಅಂದರೆ ಅರ್ಧ ಮೂರ್ಛೆ, ಮತ್ತೆ ನರಕದ ವರ್ಣನೆ ಮಾಡಿದರೆ ಪೂರ್ತಿ ಮೂರ್ಛೆ ಅದು. ಅದಕ್ಕೆ ನಾನು ಹೆಚ್ಚು ವರ್ಣನೆ ಮಾಡೋದಿಲ್ಲ. ಭಯಂಕರ ನರಕ, 84 ಲಕ್ಷ ನರಕಗಳ ವರ್ಣನೆ ಇದೆ ಪುರಾಣಗಳಲ್ಲಿ. ಅದನ್ನು ಆಯ್ದು ಉಗ್ರವಾದ ನರಕಗಳನ್ನು ಭಾಗವತ ಹೇಳುತ್ತೆ. ಅದು ನಾನು ಯಾವ ನರಕವನ್ನು ಹೇಳೋದಿಲ್ಲ. ಭಯಂಕರವಾದ ಶಿಕ್ಷೆಗಳನ್ನು ಅನುಭವಿಸ್ತಾರೆ. ಶಿಕ್ಷೆ ಅನುಭವಿಸಿದ ಮೇಲೆ ಈ ಜೀವರಾಶಿಗಳನ್ನು ದೇವತೆಗಳು ಅಭ್ರಲೋಕದಲ್ಲಿ ಹಾಕ್ತಾರಂತೆ. ಅಭ್ರಲೋಕ ಅಂದರೆ ಈ ಮಳೆಯ ಮೋಡಗಳಿಗಿಂತ ಮೇಲ್ಗಡೆ ಇರುವ ಸ್ಥಾನ, ಅದು ಅಭ್ರಲೋಕ. ಅಲ್ಲಿಗೆ ಹಾಕ್ತಾರಂತೆ. ಈ ಜೀವರಾಶಿಗಳು ಇಲ್ಲಿ ಹುಟ್ಟಲಿ ಅಂತ ಪ್ರೋಗ್ರಾಮ್ ಮಾಡ್ತಾರೆ ವಾಯುದೇವರು. ಪ್ರೋಗ್ರಾಮ್ ಮಾಡೋದು ಅಂದರೆ ಇಷ್ಟು ಜನ ಆಸ್ಟ್ರೇಲಿಯಾದಲ್ಲಿ ಹುಟ್ಟಲಿ, ಇಷ್ಟು ಜನ USA ಹುಟ್ಟಲಿ, ಇಷ್ಟು ಜನ ಭಾರತದಲ್ಲಿ, ಕರ್ನಾಟಕದಲ್ಲಿ, ಕಾರ್ಕಳದಲ್ಲಿ ಹುಟ್ಟಲಿ. ಅದೆಲ್ಲ ದೇವರ ಸಂಕಲ್ಪ. ಯಾವ ಯಾವ ಮೋಡಗಳಲ್ಲಿ ಜೀವರಾಶಿಗಳ ಬಿತ್ತನೆಯನ್ನು ವಾಯುದೇವರು ಮಾಡ್ತಾರೆ, ಆಯಾ ಜೀವರಾಶಿಗಳು ಮಳೆ ಹನಿಗಳ ಮೂಲಕ ಆಯಾ ಕ್ಷೇತ್ರಗಳಲ್ಲಿ ಬೀಳ್ತಾರೆ. ಸಾಮಾನ್ಯ ಆಯಾ ಪರಿಸರದ ಗದ್ದೆಗಳಲ್ಲಿ ಅಭ್ರಲೋಕದಿಂದ ಮೇಘಲೋಕ, ಮೇಘಲೋಕದಿಂದ ಪೃಥ್ವಿ ಲೋಕಕ್ಕೆ ಬಂದು ಜೀವರಾಶಿಗಳು ಧಾನ್ಯಗಳಲ್ಲಿ ಸೇರಿಕೊಳ್ಳುತ್ತಾರೆ. ಆ ಧಾನ್ಯವನ್ನು ಹುರಿತೇವೆ, ಕುಟ್ಟುತ್ತೇವೆ, ಪುಡಿ ಮಾಡ್ತೇವೆ, ತಿಂತೇವೆ. ತಿಂದ ಮೇಲೆ ಪುರುಷನ ದೇಹದಲ್ಲಿ ಆ ಧಾನ್ಯಗಳಲ್ಲಿರುವಂತಹ ಚೇತನರು ದೇಹಕ್ಕೆ ಸೇರಿಕೊಂಡು, ಧಾನ್ಯದ ಮೂಲಕ ದೇಹಕ್ಕೆ ಸೇರಿಕೊಂಡು ಪುರುಷನ ವೀರ್ಯದಲ್ಲಿ ಸೇರಿಕೊಳ್ತಾರೆ. ಅಲ್ಲಿಂದ ಆ ಜೀವ ಮತ್ತೆ ತಾಯಿಯ ಗರ್ಭಕ್ಕೆ ಸೇರಿಕೊಳ್ತಾನೆ. ಹೀಗಾಗಿ ಜೀವನ ಆಗಮನ ಆಗಬೇಕಾದ್ರೆ ಮೊದಲು ಅಭ್ರಲೋಕ, ಆಮೇಲೆ ಮೇಘಲೋಕ, ಆಮೇಲೆ ಪೃಥ್ವಿಯಲ್ಲಿ ಧಾನ್ಯಲೋಕ, ಧಾನ್ಯದ ಮೂಲಕ ಪುರುಷನ ಶರೀರ, ಪುರುಷನ ಶರೀರದಿಂದ ತಾಯಿಯ ಶರೀರ ಮಾತೃಗರ್ಭ ಅಂತ. ಹೀಗೆ ಜೀವರಾಶಿಗಳ ಆಗಮನ ಪ್ರತಿ ಬಾರಿ ಆಗಬೇಕಾದರೂ ಕೂಡ ಇದೇ ಕೋರ್ಸಿನಲ್ಲಿ ಬರ್ತಾರೆ ಅವರು. ಒಂದು ವೇಳೆ ಕರ್ನಾಟಕದ ಮೇಘದಲ್ಲಿ ಆಸ್ಟ್ರೇಲಿಯಾದಲ್ಲಿ ಹುಟ್ಟಿರುವ ಚೇತನ ಸೇರ್ಕೊಂಡ್ಬಿಟ್ಟಿದೆ ಅಂದರೆ ಏನು ಮಾಡ್ತಾನೆ ಭಗವಂತ ಅಂದರೆ, ಆಸ್ಟ್ರೇಲಿಯಾ ಚೇತನವನ್ನು ಕರ್ನಾಟಕದಲ್ಲಿ ಸೇರಿಕೊಂಡಿರುತ್ತೆ. ಆ ಮೋಡಗಳನ್ನು, ಕರ್ನಾಟಕದಲ್ಲಿರುವ ಮೋಡವನ್ನು ಆಸ್ಟ್ರೇಲಿಯಾಕ್ಕೆ ಗಾಳಿ ಮೂಲಕ ತೆಗೆದುಕೊಂಡು ಹೋಗಿ ಅಲ್ಲಿ ಸೇರಿಸ್ತಾನೆ. ಆಸ್ಟ್ರೇಲಿಯಾದಲ್ಲಿ ಕರ್ನಾಟಕ ಹುಟ್ಟುವ ಚೇತನ ಇದ್ದಾರೆ, ಆ ಗಾಳಿಯ ಮೂಲಕ ಆ ಮೋಡವನ್ನು ಕರ್ನಾಟಕಕ್ಕೆ ಬಂದು ವಾಯುದೇವರು ಸೇರಿಸ್ತಾರೆ. ಎಷ್ಟೆಲ್ಲ ಕೆಲಸ ಮಾಡ್ತಾರೆ ನೋಡಿ ಮೇಲ್ಗಡೆಯಿಂದ. ಇದೆಲ್ಲ ಪ್ರೋಗ್ರಾಮ್ ಆದಮೇಲೆ ಈ ಜೀವರಾಶಿ ಹುಟ್ಟುತ್ತಾನೆ. ಹುಟ್ಟಿದ ಮೇಲೆ ತಾಯಿಯ ತೊಡೆ ಮೇಲೆ ಮಲ್ಕೊಂಡಿರುವ ಮಗುವಿಗೆ ನರಕ ಅನುಭವಿಸಿದ್ದೆಲ್ಲ ಮರ್ತು ಹೋಗುತ್ತೆ. ಗರ್ಭದಲ್ಲಿದ್ದಾಗ ನೆನಪಾಗಿರುತ್ತಂತೆ, ಹಿಂದಿನ ಜನ್ಮದಲ್ಲಿ ನಾನೇನಾಗಿದ್ದೆ, ಕಕ್ಕೆ ಆಗಿದ್ನ, ನಾಯಿ ಆಗಿದ್ನ, ಕತ್ತೆ ಆಗಿದ್ನ, ಎಲ್ಲ ನೆನಪಾಗುತ್ತಂತೆ. ಆ ಗರ್ಭದಲ್ಲಿ ಜೀವರಾಶಿಗಳಿಗೆ 10,000 ಚೇಳು ಕಚ್ಚಿದ ವೇದನೆ ಇದೆಯಂತೆ. ಅಮ್ಮ ಬಿಸಿನೀರು ಕುಡಿಬೇಕು ಅಂತ ಕುಡಿದರೆ ಆ ಚರ್ಮಕ್ಕೆಲ್ಲ ಬಿಸಿ ಬಿಸಿ ಹತ್ತಿ ಚೇಳು ಕಚ್ಚಿದ ದುಃಖ ಆಗುತ್ತಂತೆ. ಆಮೇಲೆ ಅಮ್ಮ ತಿನ್ನುವಂಥ ಆಹಾರಗಳೆಲ್ಲ ಮಲಮೂತ್ರಗಳಾಗಿ, ಮಲಮೂತ್ರದಲ್ಲಿರುವ ಸಾವಿರಾರು ಕ್ರಿಮಿಗಳು ಬಂದು ಆ ಮಗುವಿನ ದೇಹವನ್ನು ಕಚ್ಚುತ್ತಾ ಇದ್ದರೆ, ಒಂದು ಬಂಗಾರದ ಒಂದು ಪಂಜರದಲ್ಲಿ ಒಂದು ಗಿಳಿಯನ್ನು ಬಂಧನ ಮಾಡಿದರೆ ಅದು ಎಷ್ಟು ಆ ದುಃಖವನ್ನು ಅನುಭವಿಸುತ್ತೆ. ಶಕುಂತ ಇವ ಪಂಜರೆ, ತಾಯಿಯ ಗರ್ಭದ ಒಳಗಡೆ ಜೀವರಾಶಿಗಳು ತುಂಬ ದುಃಖ ಅನುಭವಿಸ್ತಾರಂತೆ. ಆವಾಗ ದೇವರ ನೆನಪಾಗುತ್ತಂತೆ. ಕೈ ಮುಗಿದು ಕೇಳ್ತಾರೆ, ಭಗವಂತ ಇನ್ನೊಮ್ಮೆ ಈ ತಾಯಿಯ ಗರ್ಭಕ್ಕೆ ನನ್ನನ್ನು ಕೂಡಿಸಬೇಡ, ದಮ್ಮಯ್ಯ ನಿನ್ನ ನಾಮಸ್ಮರಣೆ ಮಾಡ್ತೇನೆ ಅಂತ ಗರ್ಭದಲ್ಲಿದ್ದಾಗ ಪ್ರತಿಜ್ಞೆ ಮಾಡ್ತಾರಂತೆ. ಗರ್ಭದಿಂದ ಹೊರಗೆ ಬರುವ ತನಕನೂ ಕೂಡ ಮಕ್ಕಳಿಗೆ ಅಧ್ಯಾತ್ಮದ ಚಿಂತನೆ ಇರುತ್ತೆ, ಗರ್ಭದಲ್ಲಿ ಜನ್ಮಾಂತರ ಸ್ಮರಣೆ ಇರುತ್ತೆ.
ತಾಯಿ ತೊಡೆ ಮೇಲೆ ಮಲಗಿದ ಮೇಲೆ ಅನಿಸುತ್ತೆ ಇದರಂಥ ಪುಷ್ಫುಲ್ ಸೂಪರ್ ಆಗಿದೆ ಈ ತೊಡೆ, ಇದಕ್ಕಿಂತ ಸಂತೋಷದ ತಾಣ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಅಂತ. ತಾಯಿ ತೊಡೆಯಂತಹ ಸ್ವರ್ಗ ನನಗೆ ಸಿಕ್ಕಾಗ ಎಲ್ಲ ಅಧ್ಯಾತ್ಮವೂ ಮರೆತು ಹೋಗುತ್ತಂತೆ. ಮತ್ತೆ ನೆನಪಾಗುತ್ತೆ ಯಾವಾಗ ಗೊತ್ತೋ, ಎರಡನೇ ಮಗು ಹುಟ್ಟಿದಾಗ ತಾಯಿ ಹೇಳ್ತಾಳೆ ಈ ಸಿತ್ತು ಆ ಎಮಿತ್ತು ಅಂತ ಅವಳು. ಯಾಕೆ ಅಂದರೆ ಅದು ಸ್ಪರ್ಧೆ, ಕಾಂಪಿಟೇಷನ್. ನೀನೀಗ ದೊಡ್ಡವೇ ಆಗಿದೆ, ನಿನಗೆ ತಾಯಿ ತೊಡೆ ಪರ್ಮನೆಂಟ್ ಅಲ್ಲ. ಆವಾಗ ಗೊತ್ತಾಯಿತು ಮಗುವಿಗೆ. ಹಿಂದಿನ ಕಾಲದಲ್ಲಿ ಒಂದು 6 ತಿಂಗಳಾದರೂ ತಾಯಿ ತೊಡೆ ಮೇಲೆ ಹಾಕೊಳ್ತಿದ್ಲು, ಈಗ 2 ತಿಂಗಳು ಇಲ್ಲ, ಬೇಬಿ ಸೆಟ್ಟಿಂಗ್ ಅದು ತೆಗೆದು ಹೋಗಿದ್ದಾರೆ ಅದನ್ನು. ಮಕ್ಕಳಿಗೆ ಆ ಸುಖ ಇಲ್ಲ ಇವತ್ತು. ತಾಯಿಯ ಮಡಿಲಲ್ಲಿ ಮಲಗುವ ಸುಖವನ್ನು ನಮ್ಮ ಮಕ್ಕಳು ಕಳ್ಕೊಳ್ತಾ ಇದ್ದಾರೆ. ಆಮೇಲೆ 2ನೇ ಮಗು ಬಂತು, ಇದನ್ನು ಹೊರಗಡೆ ತಳ್ಳಿದ್ರು, ಕೆಳಗಡೆ ತಳ್ಳಿ, ನೀನು ಕೆಳಗಡೆ ಇರು ಆ ಮಗು ಮೇಲೆ ಅಂತ. ಇದು ಖೋಖೋ ಆಟದ ಥರ. ಮಗು ಯೋಚನೆ ಮಾಡಿತು, ನನ್ನ ಸುಖ ತಾಯಿಯ ತೊಡೆ ಅನ್ಕೊಂಡೆ, ಅಲ್ಲಿ ಸುಖ ಇಲ್ಲ, ಹಾಗಾದರೆ ಕೆಳಗಡೆ ಮಲಗಬೇಕಾಯ್ತು. ಮತ್ತೆ ತಾಯಿ ಹೇಳ್ತಾಳೆ ನೀನು ಮನೆಯಲ್ಲೂ ಇರುವಾಗಿಲ್ಲ, ಶಾಲೆಗೆ ಹೋಗು ಅಂತ ಹೇಳಿದ್ಲು. ಮನೆಯಲ್ಲೇ ಸುಖವಾಗಿರ್ಬೋದು ಗೇಮ್ ಆಟ ಆಡಿಕೊಂಡು ಅಂತ ಅಂದ್ಕೊಂಡಿತ್ತು ಮಗು. ಇಲ್ಲ, ತಾಯಿ ಶಾಲೆಗೆ ಕಳಿಸಿದ್ಲು. ಮಗು ಯೋಚನೆ ಮಾಡಿತು, ಮೊದಲು ತಾಯಿಯ ಗರ್ಭ, ಆಮೇಲೆ ತಾಯಿಯ ತೊಡೆ, ಆಮೇಲೆ ಶಾಲೆ, ಶಾಲೆ ಆದಮೇಲೆ ಕಾಲೇಜು, ಕಾಲೇಜ್ ಆದಮೇಲೆ ಸುಮ್ಮನೆ ಬಿಡ್ತಾರಾ, ಮದುವೆ ಮಾಡ್ತಾರೆ. ಆಮೇಲೆ ಮದುವೆ ಮಾಡಿದ್ರು ಅಂದ ಮೇಲೆ ಮತ್ತೆ ಆ ಹೆಂಡತಿಗೆ ಸಮರ್ಪಣೆ ಅಥವಾ ಗಂಡನಿಗೆ ಸಮರ್ಪಣೆ, ಅದು ಅವರವರಿಗೆ ಸಂಬಂಧಪಟ್ಟ ವೈಯಕ್ತಿಕ ವಿಚಾರ. ಅಂತೂ ಒಂದು ಸಮರ್ಪಣೆ ಮಾಡಿಕೊಂಡ ಮೇಲೆ, ವಿವಾಹ ಆದ ಮೇಲೆ ಮತ್ತೆ ಸಮರ್ಪಣೆ. ಈ ದೇಹ ಯಾರಿಗೆ ಹೇಳಿ? ಫ್ಯಾಕ್ಟ್ರಿಗಳಿಗೆ ಸಮರ್ಪಣೆ. ಈ ದೇಹ ಬೆಳಿಗ್ಗೆ ಹೋಗ್ತೇವೆ, ಸಾಯಂಕಾಲ ಬರ್ತೇವೆ. ಏನು ಮಾಡಿದಿರಿ ಅಂದರೆ ಅದೆಂತ ಗೊತ್ತಿಲ್ಲ, ತಲೆ ಕೂದಲು ಮಾತ್ರ ಬಿಳಿ ಆಯಿತು. ಬೆಳಿಗ್ಗೆ ಹೋದೆವು, ಸಾಯಂಕಾಲ ಬಂದೆವು. ಪ್ರತಿದಿನ ನಮ್ಮ ಸಂಚಾರ 60 ವರ್ಷದ ತನಕ ಫ್ಯಾಕ್ಟ್ರಿ, ಮನೆ, ಮನೆ, ಆಫೀಸ್. ಕೊನೆಗೆ ತಲೆ ಹಣ್ಣಾದ ಮೇಲೆ ಅಲ್ಲಿಯ ನಿಯಾಮಕರು ಹೇಳ್ತಾರೆ ನಿಮಗೆ ಮನೆಯಲ್ಲೇ ಹಣ ಕೊಡ್ತೇವೆ, ದಯವಿಟ್ಟು ಆಫೀಸಿಗೆ ಮಾತ್ರ ಬರಬೇಡಿ ಅಂತ. ಅದೇ ರಿಟೈರ್ಮೆಂಟ್ ಲೈಫ್. ನಿಮಗೆ ಅಲ್ಲೇ ಸಂಬಳ ಕೊಡ್ತೇವೆ, ದಯವಿಟ್ಟು ಆಫೀಸಿಗೆ ಬರಬೇಡಿ, ಉಪದ್ರವ ಆಗುತ್ತೆ ಅಂತ. ಆಮೇಲೆ ಮತ್ತೆಲ್ಲಿ ಸಮರ್ಪಣೆ ಮಾಡಿಕೊಳ್ಳೋದು? ಆವಾಗ ನೆನಪಾಗುತ್ತೆ, ಓ ವೆಂಕಟರಮಣ ದೇವಸ್ಥಾನವೇ ನಮಗಿನ್ನ ಗತಿ, ಇನ್ಯಾರೂ ನಮ್ಮನ್ನು ಕೇಳೋರಿಲ್ಲ. ಒಂದು ದಿನ ದಾರಿಯಲ್ಲಿ ನಡೀತಾ ಹೋಗ್ತಾ ಇದ್ದರೆ ಅಲ್ಲೇ ಹಾರ್ಟ್ ಫೇಲ್ ಆಗ್ಬೋದು, ದಾರಿಯಲ್ಲಿ ಬಿದ್ದು ಸಾಯ್ಬೋದು, ನರ ಮೃಗಗಳೆಲ್ಲ ಬಂದು ತಿಂದು ಹೋಗ್ಬೋದು ಈ ದೇಹ. ಇಷ್ಟೇ ಈ ದೇಹದ ಕಥೆ, ಇಷ್ಟೇ ಈ ಜೀವನ ಆಗಮನ. ಆದರೆ ಇಂಥ ದೇಹದಲ್ಲಿ ಶಾಶ್ವತವಾದ ಸುಖವನ್ನು ಪಡೆಯುವ ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಇದರ ಬಗ್ಗೆ ಆತ್ಮವಂಚನೆ ಮಾಡಿಕೊಳ್ಳಬೇಡಿ. ನಾವೆಲ್ಲ ಆತ್ಮವಂಚನೆ ಮಾಡಿಕೊಳ್ತಾ ಇದ್ದೇವೆ. ನಾವು ಅಂದರೆ ದೇವರ ಚಿಂತನೆ ಮಾಡದೇ ಇದ್ದರೆ ಅದಕ್ಕಿಂತ ದೊಡ್ಡ ಆತ್ಮವಂಚನೆ ಇನ್ನೊಂದಿಲ್ಲ. ಆದ್ದರಿಂದ ನಮಗೆ ತುಂಬ ಕಾಲಾವಕಾಶ ಇದೆ ಅಂದರೆ ನಮ್ಮ ಮನಸ್ಸನ್ನು ದೇವರ ಕಡೆ. ನೀವು ಇಲ್ಲಿ ಗುರುಗಳೊಂದು ಅರ್ಧ ಗಂಟೆ ಕೂತಿದ್ರು, ನೀವು ಗಮನಿಸಿದಿರಿ ಅವ್ರನ್ನ ನೋಡ್ತಾ, ಒಂದು ಸ್ಟೇಜಲ್ಲಿ ಕೂತಿರೋರು ಮುಖ ನೋಡ್ತಾ ಇರ್ತೀರಿ ನೀವು. ಅವ್ರು ಮಾತನಾಡಿದ 10 ನಿಮಿಷ ಇರ್ಬೋದು, ಮುಂಚೆ 20 ನಿಮಿಷ ಅವರು ಕೂತಾಗ ಅವ್ರ ಬಾಯಿ ಏನು ಮಾಡ್ತಾಯಿದ್ರು ಅಂತ ನೀವು ಗಮನಿಸಿದಿರಿ. ಯಾವಾಗಲೂ ಮಣ ಮಂತ್ರ ರಾತ್ರಿ ಕಾಲದಲ್ಲೂ ಪಠನ ಮಾಡ್ತಾರೆ. ಅಷ್ಟು ಅಭ್ಯಾಸ ನಮ್ಮ ನಾಲಿಗೆಗೆ ಇರಬೇಕು. ನಿರಂತರ ದೇವರ ನಾಮ ಸಂಕೀರ್ತನೆ, 100 ಕೆಲಸಗಳನ್ನು ಮಾಡಬೇಕಾದರೂ ಬಾಯಲ್ಲಿ ಹರಿನಾಮ ಸ್ಮರಣೆ. ಗೋವಿಂದ ನಾರಾಯಣ ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ. ಆ ಹರಿನಾಮ ಸ್ಮರಣೆಗೆ ದಾಸರು ಹೇಳ್ತಾರೆ, ಹರಿಯ ನಾಮಕ್ಕೆ ಕರಗದ ಪಾಪವು ಧರೆಯೊಳಿಲ್ಲೆಂಬುದು ಕರೆ. ದೇವರ ನಾಮಕ್ಕೆ ಕರಗದೇ ಇರುವಷ್ಟು ಪಾಪಗಳೇ ಇಲ್ಲ ಜಗತ್ತಿನಲ್ಲಿ. ಎಲ್ಲ ಪಾಪಗಳನ್ನು ಕರಗಿಸುವ ಸಾಮರ್ಥ್ಯ ಹರಿನಾಮಕ್ಕಿದೆ ಅಂತ. ಒಬ್ಬ ಚಂದ ಗುರುಗಳನ್ನು ಬೈದನಂತೆ. ಅವನು ಚೆನ್ನಾಗಿ ಗುರುಗಳನ್ನೇ ಬೈದ, ಪಾಠ ಹೇಳಿದ ಗುರುಗಳನ್ನು ಬೈದಾದ್ಮೇಲೆ ಕೊನೆಗೆ ಪಶ್ಚಾತ್ತಾಪ ಆಯಿತು. ಕೆಲವರೆಲ್ಲ ಹಾಗೆ ಚಂದ ಬೈತಾರೆ, ಆಮೇಲೆ ಎಂಕಳಿಗೋ ಈ ಆಕಳನ್ನ ಇಲ್ಲೋದು ಸುದ್ದಿ ಅಂತಾರೆ. ಬೈಯೋಟ್ಟು ಬೈದು ಕೊನೆಗೊಂದು ವೈರಾಗ್ಯ, ಅವರ ಮನೆಯ ಸುದ್ದಿ ನಮಗೆ ಯಾಕೆ ಬೇಡ ಅಂತ, ಅಂದರೆ ಸಾಕಾಯ್ತು ಅವರಿಗೆ, ಮನೆಗೆ ಹೋಗಬೇಕಾಗಿದೆ. ಕೊನೆಗೆ ಹಾಗೆ ಮಾಡ್ತಾರೆ. ಚೆನ್ನಾಗಿ ಗುರುಗಳನ್ನು ಬೈದಾದ್ಮೇಲೆ ಪಶ್ಚಾತ್ತಾಪ ಆಯಿತು. ಅದಕ್ಕೆ ಅವರು ಗುರುಗಳು ಒಬ್ಬರಿದ್ದರು, ಅವರ ಆಶ್ರಮಕ್ಕೆ ಹೋದ. ಗುರುಗಳೇ, ತುಂಬ ನಾನು ತಪ್ಪು ಮಾಡಿದ್ದೇನೆ, ನಮ್ಮ ಗುರುಗಳನ್ನು ನಿಂದನೆ ಮಾಡಿದ್ದೇನೆ, ಅದಕ್ಕೆ ಏನಾದರೂ ಪ್ರಾಯಶ್ಚಿತ್ತ ಇದ್ದರೆ ಹೇಳಿ ಅಂತ ಕೇಳಲಿಕ್ಕೆ ಹೋದ. ಆದರೆ ಅವರ ಗುರುಗಳಲ್ಲಿ ಇರಲಿಲ್ಲ. ಅವರ ಶಿಷ್ಯ ಒಬ್ಬ ಇದ್ದ, ಅವನ ಹತ್ರ ಕೇಳಿದ, ನಾನೊಂದು ಪ್ರಾಯಶ್ಚಿತ್ತ ಕೇಳಲಿಕ್ಕೆ ಬಂದೆ. ಏನು ಪ್ರಾಯಶ್ಚಿತ್ತ? ಅದಕ್ಕೆ ನಾನು ಹೀಗೆ ನಮ್ಮ ಗುರುಗಳನ್ನು ಬಾಯಿಗೆ ಬಂದ ಹಾಗೆ ಬೈದಿದ್ದೇನೆ, ತುಂಬ ಪಾಪ ಬಂದಿದೆ ಅಂತ ಅನಿಸಿದೆ, ಏನಾದರೂ ಒಂದು ಪ್ರಾಯಶ್ಚಿತ್ತ ಇದ್ದರೆ ಹೇಳಿ. ಆ ಶಿಷ್ಯ ಹೇಳಿದ, ನಮ್ಮ ಗುರುಗಳಿಲ್ಲ, ಆದರೆ ನಮ್ಮ ಗುರುಗಳು ಹೇಳುವ ಪ್ರಾಯಶ್ಚಿತ್ತ ನಿನಗೆ ಹೇಳ್ತೇನೆ, ಅದನ್ನು ಅನುಷ್ಠಾನ ಮಾಡು. ಏನು ಮಾಡಬೇಕು? ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಇವತ್ತು ಬೆಳಿಗ್ಗೆಯಿಂದ ರಾತ್ರಿ ತನಕ ಆ 3 ನಾಮಗಳನ್ನು ಚಂದ ಸ್ಮರಣೆ ಮಾಡು. ನೀನು ಇನ್ನೊಮ್ಮೆ ಬೈಬೇಡ, ನಿನ್ನ ಪಾಪ ಎಲ್ಲ ಪರಿಹಾರ ಆಗುತ್ತೆ. ಖುಷಿ ಆಯಿತು ಅವನಿಗೆ, ಇಷ್ಟು ಸುಲಭ ಪರಿಹಾರ, ಯಾವ ಹೋಮ ಹೇಳಿಲ್ಲ, ಏನಿಲ್ಲ, ಭಟ್ರು ಖರ್ಚೇ ಇಲ್ಲ, ಬರೀ ನಾಮಸ್ಮರಣೆ ಅಂತ ಖುಷಿ ಆಯಿತು. ಹೊರಟ. ಗುರುಗಳಿಗೆ ಎದುರುಗಡೆ ಬಂದರು. ಏನು ಬಂದದ್ದು? ಅಲ್ಲ, ನಾನೊಂದು ಪ್ರಾಯಶ್ಚಿತ್ತ ಕೇಳಿಕ್ಕೆ ಬಂದಿದ್ದೆ, ನಿಮ್ಮ ಶಿಷ್ಯನೇ ಹೇಳಿದ, ಖುಷಿ ಆಯಿತು, ಮನೆಗೆ ಹೋಗ್ತಾ ಇದ್ದೇನೆ. ಏನು ಹೇಳಿದ? ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ 3 ನಾಮಸ್ಮರಣೆ ಜಪ ಮಾಡಲಿಕ್ಕೆ ಹೇಳಿದ. ಆಯಿತು, ನೀನು ಹೋಗು ಬಾ ಅಂತ ಗುರುಗಳು ಕಳಿಸಿದರು. ಶಿಷ್ಯನ ಬಳಿ ಬಂದರು.
ಏನು ಹೇಳಿದೆ ಪ್ರಾಯಶ್ಚಿತ್ತ? ಹರಿನಾಮ ಸ್ಮರಣೆ ಮಾಡಲಿಕ್ಕೆ ಹೇಳಿದೆ. ನೀನು ಇನ್ನೂ ನನ್ನ ಗುರುಕುಲದಲ್ಲಿ 10 ವರ್ಷ ಓದಬೇಕು ಅಂದರು ಗುರುಗಳು. ನಿನ್ನ ಅಧ್ಯಯನದ ಸಾರ್ಥಕತೆ ಬರಲಿಲ್ಲ, ನೀನು ಹೇಳಿದ ಪ್ರಾಯಶ್ಚಿತ್ತ ಸರಿಯಾಗಲಿಲ್ಲ ಅಂದರು. ತಲೆ ಬಿಸಿ ಆಯಿತು ಶಿಷ್ಯನಿಗೆ. ಏನೊಂದು ದೇವರ ನಾಮಸ್ಮರಣೆ ಮಾಡಿದ ಪ್ರಾಯಶ್ಚಿತ್ತ ಸರಿಯಾಗಲಿಲ್ವಾ? ಅಲ್ಲ, ಅವನು ಮಾಡಿದ ಪಾಪಕ್ಕೆ ಗೋವಿಂದ ಅಂತ ಸ್ಮರಣೆ ಮಾಡುವಂಥ ಒಂದು ನಾಮ ಸಾಕಾಗಿತ್ತು, 3 ನಾಮ ಬೇಕು ಅಂತ ಹೇಳಿದೆಯಲ್ಲ, ನಿನ್ನ ಅಧ್ಯಯನ ಪೂರ್ಣತೆ ಬರಲಿಲ್ಲ ಅಂತ ಹೇಳಿದರು. ನಾಮ ಒಂದೇ ಸಾಲದೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಇವತ್ತು ಗುರುವಾರ ಅವರು ಒಂದೇ ಒಂದು ಪದ್ಯ ಬರೆದಿದ್ದಾರೆ. ಪದ್ಯದ ಹೆಡ್ಡಿಂಗ್ ಹೇಳ್ತೇನೆ, ನಾನು ಪೂರ್ಣ ಪದ್ಯ ಹೇಳುವುದಿಲ್ಲ. ಇಂದು ಎನಗೆ ಗೋವಿಂದ. ಇಂದು ಎನಗೆ ಗೋವಿಂದ ಅನ್ನೋದು ನಮ್ಮ ತಲೆಯಲ್ಲಿ ಸ್ಲೋಗನ್ ಆಗಬೇಕು. ಅದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಅದು ಇಂದು ಎನಗೆ ಗೋವಿಂದ ಅಂದರೆ ನಿತ್ಯವೂ ನಮಗೆ ಗೋವಿಂದನ ಸ್ಮರಣೆಯೇ ಇರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಅಂತ. ಆ ಗೋವಿಂದನ ಅನುಗ್ರಹಕ್ಕೆ ನಾವು ಪಾತ್ರರಾದರೆ ಎಲ್ಲ ಕಷ್ಟಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಬಹುದು. ಕಲಿಯುಗದಲ್ಲಿ ನಾಮ ಸಂಕೀರ್ತನೆಯೇ ತುಂಬ ಮುಖ್ಯ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಆ ಹರಿನಾಮಕ್ಕಿದೆ. ಅದನ್ನು ನೀನು ಸ್ಮರಣೆ ಮಾಡಿದರೆ ಅನಂತ ಜನ್ಮಗಳ ದುಃಖವನ್ನು ಪರಿಹಾರ ಮಾಡಿಕೊಳ್ಳಬಹುದು, ಮತ್ತೆ ಈ ಜನನ ಮರಣಗಳೆಂಬ ತಿಕ್ಕಾಟದಿಂದ ಹೊರಗೆ ಬರ್ಬೋದು ಅಂತ ದೇವಹೂತಿಗೆ ಕಪಿಲರೂಪಿಯಾದ ಪರಮಾತ್ಮ ಕಥೆಯನ್ನು ಹೇಳ್ತಾ ಇದ್ದರೆ, ಆ ದೇವಹೂತಿ ಇಷ್ಟೆಲ್ಲ ಆತ್ಮನ ಬಗ್ಗೆ ಸಂಬಂಧಪಟ್ಟ ವಿಚಾರವನ್ನು ಕೇಳ್ತಾ ಕೇಳ್ತಾ ದೇವರನ್ನ ಧ್ಯಾನ ಮಾಡ್ತಾ ಇದ್ಲಂತೆ. ದೇವರನ್ನ ಧ್ಯಾನ ಮಾಡ್ತಾ ಮಾಡ್ತಾ ಕಪಿಲನ ಮುಂದೆ ಕುಳಿತು ಧ್ಯಾನ ಮಾಡ್ತಾ ಇರುವ ದೇವಹೂತಿಯ ದೇಹ ಒಂದು ನದಿಯಾಗಿ ಹರಿದು ಹೋಯ್ತಂತೆ. ಅದಕ್ಕೆ ಆ ಕ್ಷೇತ್ರಕ್ಕೆ ಹೆಸರೇನು ಗೊತ್ತೋ? ಮಾತೃಗಯಾ ಅಂತ. ತಾಯಿ ದಿವ್ಯವಾದ ನದಿಯಾಗಿ ಮೋಕ್ಷಕ್ಕೆ ಹೊರಟೋದ್ಲು ಅಂತ. ಪ್ರತ್ಯಕ್ಷವಾಗಿ ಅಧ್ಯಾತ್ಮ ಉಪದೇಶದಿಂದ ತಾಯಿಗೆ ಮೋಕ್ಷವನ್ನು ಕರುಣಿಸಿದ ಭಗವಂತನ ಅವತಾರಕ್ಕೆ ಕಪಿಲಾವತಾರ ಅಂತ ಕರೀತಾರೆ. ಇದು ತೃತೀಯ ಸ್ಕಂದದಲ್ಲಿ ಬರುವಂತಹ ಮಂಗಳಮಯವಾದ ಕಥೆ. ದೇವಹೂತಿಯ ಮಗಳು ಅನಸೂಯ, ಅವಳು ಗಂಡನ ಬಳಿ ಅತ್ರಿ ಎನ್ನುವರು ಆ ಅನಸೂಯಾಳ ಗಂಡ. ಅವಳು ಹೇಳ್ತಾಳೆ, ನನ್ನ ಅಮ್ಮ ದೇವಹೂತಿ ಕರ್ದಮರನ ಮದುವೆಯಾಗಿ ಜಪ ಮಾಡಿ ಭಗವಂತನನ್ನೇ ಗಂಡನನ್ನಾಗಿ ಪಡೆದಿದ್ದಾಳೆ, ಮಗನನ್ನಾಗಿ ಪಡೆದಿದ್ದಾಳೆ. ನಾವು ಇಬ್ಬರು ಜಪ ಮಾಡಿ ಆ ದೇವರನ್ನ ಮಗನಾಗಿ ಬಾ ಅಂತ ಕರೆದರೆ ದೇವರು ಯಾಕೆ ಬರೋದಿಲ್ಲ, ನಾವು ಜಪ ಮಾಡೋಣ ಹಾಗೆ ಅಂತ. ನೋಡಿ ಎಂಥ ಸ್ಫೂರ್ತಿ ನೋಡಿ. ಅವರು ಗಣಪತಿ ಹೆಗಡೆ ಅವರು ಹೇಳ್ತಿರ್ತಾರೆ, ಇದು ನಮ್ಮ ಮುಂದಿನ ಪರಂಪರೆ. ಎಲ್ಲ ಮಕ್ಕಳು ಬರುವ ತನಕ ಈ ಭಾಗವತ ಆರಂಭ ಮಾಡಲಿಲ್ಲ ಅವರು. ಯಾಕೆ ಅಂದರೆ ಇದು ಕೇವಲ ನಾವು ಕೇಳೋದಲ್ಲ, ನಮ್ಮ ಪರಂಪರೆ ಕೇಳಬೇಕು ಅದು ಅಂತ. ಅದು ಒಳ್ಳೆಯ ಚಿಂತನೆ ಅದು. ಆ ದೇವಹೂತಿ ಆ ಮಗಳು ಹೇಳ್ತಾಳೆ, ಅಮ್ಮ ಮಾತ್ರ ದೇವರನ್ನ ಮಗನನ್ನಾಗಿ ಪಡೆದರೆ ಸಾಕಾಗೋದಿಲ್ಲ, ನಾನು ಅದೇ ಥರ ಮಾಡಬೇಕು ಅಂತ ಅತ್ರಿಗಳಲ್ಲಿ ಕೇಳ್ತಾಳೆ. ಅವರು ಅತ್ರಿ, ಇವಳು ಅನಸೂಯ. ದೇವರ ಹೊಟ್ಟೆಯಲ್ಲಿ ಬರಬೇಕು ಅಂತ ಜಪ. ದೇವರು ಹೇಳ್ತಾನೆ, ನಾನು ಹೊಟ್ಟೆಯಲ್ಲಿ ಬರಬೇಕಾದ್ರೆ ನೀವು ಅತ್ರಿ ಆಗಬೇಕು, ಆವಾಗ ದೇವರು ಬರ್ತಾನೆ ಅನ್ನೋದು ಖಾತ್ರಿ ಮಾಡಿಕೊಳ್ತೇನೆ ಅಂತಾನೆ ದೇವರು. ತ್ರಿ ಅಂದರೆ 3 ಅಂತ ಅರ್ಥ. ಪುರುಷರಲ್ಲಿ ಕಾಮ, ಕ್ರೋಧ, ಲೋಭ 3 ಬಿಟ್ಟರೆ ದೇವರು ನಮ್ಮ ಹೃದಯಕ್ಕೆ ಬರ್ತಾನೆ. ಹೆಣ್ಮಕ್ಕಳಲ್ಲಿ 3 ಬಿಡಬೇಕಾಗಿಲ್ಲ, 1 ಬಿಟ್ಟರೆ ಸಾಕು. ಏನು ನನಗೆ ಗೊತ್ತಿಲ್ಲ, ಅದು ಹೊಟ್ಟೆ ಕಿಚ್ಚು. ಎಲ್ಲ ಹೆಣ್ಮಕ್ಕಳಿಗೆ ಜಾಸ್ತಿ ಇರುತ್ತೆ ಅಂತ. ಅದೊಂದು ಕಿಚ್ಚು ಸಿಕ್ಕಾಪಟ್ಟೆ, ಬದುಕೇ ನುಚ್ಚು, ಅದು ನಾಶ ಮಾಡುವಂಥ ಹೊಟ್ಟೆ ಕಿಚ್ಚು. ನಿಮಗೆ ಯಾರಿಗೂ ಹೇಳಿದ್ದಲ್ಲ, ಮತ್ತೆ ನಾಳೆ ಬರಬೇಕಲ್ಲ. ಹಾಗಾಗಿ ಹೊಟ್ಟೆ ಕಿಚ್ಚನ್ನು ಬಿಟ್ಟರೆ ದೇವರೇ ನಮ್ಮ ಹೃದಯದ ಅಂಗಣಕ್ಕೆ ಬರ್ತಾನೆ. ಅನಸೂಯ ಹೊಟ್ಟೆ ಕಿಚ್ಚು ಬಿಟ್ಲು, ಅತ್ರಿ ಋಷಿಗಳು ಕಾಮಕ್ರೋಧಗಳನ್ನು ಬಿಟ್ಟರು. ದೇವರು ದತ್ತ, ತನ್ನನ್ನೇ ಕೊಟ್ಟ ಅಂತ ಅರ್ಥ. ಯಾವಾಗ ದೇವರು ತನ್ನನ್ನೇ ಕೊಡ್ತಾನೆ ಅಂದರೆ ಯಾರಿಗೆ ಕಾಮಕ್ರೋಧಗಳಿಲ್ಲ, ಹೊಟ್ಟೆ ಕಿಚ್ಚಿಲ್ಲ, ತಾಳ್ಮೆ ಸಹನೆಗಳಿದೆ, ಅಂಥವರಿಗೆ ದೇವರು ತನ್ನನ್ನೇ ಕೊಡ್ತಾನೆ ಅಂತ ಆ ದತ್ತಾತ್ರೇಯ ರೂಪಿಯಾದ ಪರಮಾತ್ಮನ ಅವತಾರವನ್ನು ಚತುರ್ಥ ಸ್ಕಂದದಲ್ಲಿ ಹೇಳ್ತಾರೆ. ಇದೆಲ್ಲ ಮನುವಿನ ಪರಂಪರೆಯ ಕತೆ ಹೇಳ್ತಾ ಕೊನೆಯ ಮಗಳಾದ ದೇವಹೂತಿ, ದೇವಹೂತಿಯ ಮಗಳಾದ ಅನಸೂಯ ಅವರ ಕಥೆಯನ್ನು ಹೇಳಿ ಮತ್ತೆ ಯಥಾಸ್ಥಿತಿಯ ಕಥೆಗೆ ಬರ್ತಾರೆ. ಮನುವಿಗೆ 2 ಗಂಡು ಮಕ್ಕಳು ಅಂತ ಹೇಳಿದೆವು. ಅದರಲ್ಲಿ 3 ಜನ ಹೆಣ್ಮಕ್ಕಳು, 2 ಗಂಡು ಮಕ್ಕಳು. ಆ 3 ಜನ ಹೆಣ್ಮಕ್ಕಳಲ್ಲಿ ಕೊನೆಯವಳು ದೇವಹೂತಿ, ಅದರ ಹಿಂದಿನವಳು ಅರ್ಥಾತ್ 4ನೆಯವಳು ಹೆಣ್ಮಕ್ಕಳಲ್ಲಿ 2ನೆಯವಳು, ಒಟ್ಟು ಆ ಮಕ್ಕಳಲ್ಲಿ 4ನೆಯವಳು ಪ್ರಸೂತಿ ಅಂತ. ಆ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿ ಅಂತ. ದಕ್ಷ ಅಂದರೆ ಹಿಂಗಂತೀವಿ ನಾವು ಇವತ್ತು, ತಾಕತ್ತು ಅಂತ. ದಕ್ಷ ಅನ್ನುವ ಶಬ್ದ ಅದು ಭಾಗವತದ್ದೇ ಶಬ್ದ. ಅದು ದಕ್ಷ ಪ್ರಜಾಪತಿ ಅಂದರೆ ಆಡಳಿತ ನಡೆಸೋನು, ದಕ್ಷಾಧಿಕಾರಿ. ದಕ್ಷ ಅನ್ನುವ ಶಬ್ದ ಸೇರಿಸ್ತೇವಲ್ಲ, ಅದು ಪುರಾಣದ ಒಬ್ಬ ಪ್ರಜಾಪತಿ, ರಾಜನ ಹೆಸರು ಅದು ದಕ್ಷ ಅನ್ನೋದು. ಅದು ಯಾವುದೇ ವಿಶೇಷಣ ಅಲ್ಲ, ಕ್ರಿಯಾಪದ ಅಲ್ಲ. ಅದು ದಕ್ಷ ಅಂದರೆ ದಕ್ಷ ಪ್ರಜಾಪತಿಯಂತೆ ಆಡಳಿತಗಾರ. ಆ ದಕ್ಷ ಅವನಿಗೆ ತುಂಬ ದೊಡ್ಡ ದೇಶವನ್ನು ರಕ್ಷಣೆ ಮಾಡುವ ತಾಕತ್ತಿದೆ ಅಂತ ಪ್ರಸೂತಿಯನ್ನು ಅವಳಿಗೆ ಕೊಟ್ಟ. ಯಾಕೆ ಅಂದರೆ ಇವನಿಂದ ಹುಟ್ಟುವ ಮಕ್ಕಳೆಲ್ಲ ಜಗತ್ತಿಗೆ ಆದರ್ಶವಾಗಲಿ ಅಂತ. ಅವಳಿಗೆ ಇವತ್ತು ಪ್ರಸೂತಿ ಅಂದ್ರೇನು? ಹೊಡೆಯುವ ಮನೆ ಅಂತ ಅರ್ಥ.
ಅವಳು 16 ಜನ ಮಕ್ಕಳನ್ನು ಹಡೆದಿದ್ದಾಳೆ. ಅದಕ್ಕೆ ಅವಳಿಗೆ ಪ್ರಸೂತಿ, ಡೆಲಿವರಿ ಅಂತಲೇ ಹೆಸರು. ಯಾವಾಗಲೂ ಮಕ್ಕಳನ್ನು ಹಡಿತಾ ಇದ್ದಾಳೆ. ಆ 16ನೇ ಮಕ್ಕಳಲ್ಲಿ ಕೊನೆಯ ಮಗಳು ಯಾರು ಅಂದರೆ ದಾಕ್ಷಾಯಿಣಿ ಅಂತ ಅವಳಿಗೆ ಹೆಸರು. ತುಂಬ ಇಷ್ಟ, ಕೊನೆಯ ಕಡೆತ ಕುಡಿ ಅಂತಾರಲ್ಲ, ಕೊನೆಯ ಮಗುವಿನ ಮೇಲೆ ಎಲ್ಲಿದ ಪ್ರೀತಿ ಆ ದಕ್ಷ ಪ್ರಜಾಪತಿಗೆ. ಅದಕ್ಕೆ ಕೊನೆಯ ಮಗಳಿಗೆ ಹೆಸರಿಡಬೇಕಾದ್ರೆ ಏನೋ ಇಂದ್ರಾಣಿ ಚಂದ್ರಾಳಿ ಅಂತ ಯಾವುದೂ ಹೆಸರಿಡಲಿಲ್ಲ, ದಾಕ್ಷಾಯಿಣಿ ಅಂತ ಹೆಸರಿಟ್ಟ. ದಕ್ಷನ ಮಗಳು ಅಂತಲೇ ಹೆಸರಿಟ್ಟ. ತುಂಬ ಇಷ್ಟಪಟ್ಟ ಆ ಮಕ್ಕಳನ್ನೆಲ್ಲ ಚಂದ್ರನಿಗೆ ಕೊಟ್ಟ, ಯಮನಿಗೆ ಕೊಟ್ಟ, ದಿಕ್ಪಾಲಕರಿಗೆಲ್ಲ ಕೊಟ್ಟು ಮದುವೆ ಮಾಡಿದ. ಕೊನೆಯ ಮಗಳನ್ನು ಪ್ರಮಥ ಗಣಗಳು 700 ಕೋಟಿ ಶಿಷ್ಯರಂತೆ ರುದ್ರದೇವರಿಗೆ. ಎಂಥ ತಾಕತ್ತು ನೋಡಿ, 700 ಕೋಟಿ ಶಿಷ್ಯರು ರುದ್ರದೇವರಿಗೆ. ಅವರಿಗೆ ಪ್ರಮಥಗಣ ಅಂತ ಹೆಸರು. ಅದಕ್ಕೆ ನಾಯಕರು ಯಾರು? ಮಹರುದ್ರದೇವರು. ಅವರಿಗೆ ಕೊಟ್ಟು ವಿವಾಹ ಮಾಡಿದ. ಎಲ್ಲ ಕಥೆ ಮುಗೀತು. ಒಂದು ದಿನ ದಕ್ಷನಿಗೆ ಅನ್ನಿಸ್ತು, ಇತ್ತೆ ನಾವು ದೊಡ್ಡ ಜನ ಅಂತ. ಕೆಲವರಿಗೆ ನಾವು ಅಂದರೆ ಏನು ಸಾಮಾನ್ಯ ಅಂದ್ಕೊಂಡಿದ್ದೀರಾ ಅಂತ. ಈ ಗರ್ವ ಉಂಟು ನೋಡಿ, ಅದು ಬರದೇ ಇದ್ದರೆ ಆ ಮನುಷ್ಯ ತುಂಬ ದೊಡ್ಡವನು ಅಂತ ಅರ್ಥ. ಸಾಮಾನ್ಯ ವ್ಯಕ್ತಿತ್ವ ಬೆಳೀತಾ ಬೆಳೀತಾ ಗರ್ವಕ್ಕೆ ನಾವು ತುತ್ತಾಗ್ತೇವೆ. ನಮ್ಮ ಮನಸ್ಸನ್ನು ಅಧ್ಯಯನ ಮಾಡಲಿಕ್ಕಿರುವುದು ಭಾಗವತ. ಆ ಕಥೆ ಎಲ್ಲೋ ಇದೆ, ನಮ್ಮ ಚಿಂತನೆ ಎಲ್ಲೋ ಇದೆ ಅಲ್ಲ. ನಮ್ಮ ಬದುಕಿನ ಪ್ರತಿಯೊಂದು ಚಿಂತನೆಗಳ ಜೊತೆಗೆ ಭಾಗವತ ಹರಿದು ಬರುತ್ತೆ. ಅದಕ್ಕೆ ಭಾಗವತ ಅಂತ ಕರೆಯೋದು. ಗಂಗೆ, ಭಾಗವತವನ್ನು ಗಂಗೆ ಅಂತ ಕರೆದಿದ್ದಾರೆ. ಗಂಗೆ ಏನು ಮಾಡುತ್ತೆ? ನಮ್ಮ ದೇಹದ ಕಶ್ಮಲವನ್ನು ತೊಳೆಯುತ್ತೆ. ಭಾಗವತ ಗಂಗೆ ಏನು ಮಾಡುತ್ತೆ ಅಂದರೆ ಆತ್ಮನ ಕಶ್ಮಲವನ್ನು ತೊಳೆಯುತ್ತೆ. ನಿಮ್ಮಲ್ಲಿ ಯಾವ ಗುಣಗಳು ಇರಬಾರದು. ಲೋಕಪಾಲಕರೆಲ್ಲ ಅವನ ಅಳಿಯಂದಿರು. ವೈಭವದ ಒಂದು ಸಮಾರಂಭ ಏರ್ಪಡಿಸಿದ. ಅವನ ಅಭಿಪ್ರಾಯ ಏನಾಗಿತ್ತು ಅಂದರೆ, ಈ ದೊಡ್ಡ ಸಮಾರಂಭದಲ್ಲಿ ನನ್ನ ಅಳಿಯಂದಿರೆಲ್ಲ ಬಂದು ಸಭೆಯ ಮೇಲೆ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ಜಗತ್ತಿನ ಜನಗಳೆಲ್ಲ ಬೆರಗಾಗಬೇಕು. ಯಾಕೆ ಅಂದರೆ ಲೋಕಪಾಲಕರಾದ ರುದ್ರದೇವರು ಬಂದು ದಕ್ಷನ ಪಾದಕ್ಕೆ ಪೊಡಮಡ್ತಾರೆ ಅಂದರೆ ಅವನ ತಾಕತ್ತೆಂಥದ್ದು. ನಿಜವಾಗ್ಲೂ ಜನ ಅಂದರೆ ಅವ ನೋಡಿ ಅಂತ ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಆ ಗರ್ವದಿಂದ ಅವನ ಅಂತಹ ದೊಡ್ಡ ಸಮಾರಂಭ ಏರ್ಪಡಿಸಿದ. ಎಲ್ಲ ದೇವತೆಗಳು ಬಂದರು, ಋಷಿಗಳು ಬಂದರು, ರಾಜಾದಿರಾಜರು ಬಂದರು. ಜಗತ್ತಿನ ಎಲ್ಲ 14 ಲೋಕದ VIP ಇದ್ದಾರೆ ಆ ಸಭೆಯಲ್ಲಿ. ರುದ್ರದೇವರು ಬಂದರು. ನಮಸ್ಕಾರ ಮಾಡಲಿಲ್ಲ ಅವರು. ಯಾಕೆ ಮಾಡಲಿಲ್ಲ ಅಂದರೆ, ದಕ್ಷ ಪ್ರಜಾಪತಿಗೆ ನಾನೀಗ ನಮಸ್ಕಾರ ಮಾಡಿದರೆ ಅವನು ನನಗೆ ಅಂತ ತಿಳ್ಕೊಳ್ತಾನೆ, ದೇವರಿಗೇನೋ ಎಚ್ಚರ ಇಲ್ಲ ಈ ಮೂರ್ಖನಿಗೆ. ಅವನಿಗೆ ಏನೆಲ್ಲ ಮಾಡಿದರೂ ನಾನು ನಂದು ಅನ್ನುವ ಗರ್ವ ಇದೆ. ಅಹಂಕಾರಿಗಳಿಗೆ ನಮಸ್ಕಾರ ಮಾಡಬೇಡಿ, ದೇವರ ಭಕ್ತರಿಗೆ ನಮಸ್ಕಾರ ಮಾಡಿ. ಕಂಡವರಿಗೆ ಈ ಮಂಡೆಯನ್ನು ಬಾಗಿಸಬೇಡಿ. ಅಯೋಗ್ಯರಿಗೆಲ್ಲ ಬಲು ನೀಚರಲ್ಲಿ ಹೋಗಿ ಯಾಚಿಸದೆ. ಒಂದು ಸುಂದರವಾದ ಪದ್ಯ, ಆ ಜಗನ್ನಾಥದಾಸರ ಪದ್ಯ ಇದೆ. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಪೋಗ್ಯಾಚಿಸದೆ, ಖೇಚರ ವಾಹ ಚರಾಚರ ಬಂಧಕ ಮೋಚಕನಹುದಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ನಮ್ಮ ಬದುಕಿನ ಸಾರ್ಥಕತೆ ಏನು? ಖೇಚರ ವಾಹ ಚರಾಚರ ಬಂಧಕ ಮೋಚಕ. ನಮ್ಮನ್ನು ಸೃಷ್ಟಿಗೆ ತಂದವನು ಭಗವಂತ. ಸೃಷ್ಟಿಯಿಂದ ನಮ್ಮನ್ನು ಮತ್ತೆ ಕರೆದುಕೊಂಡು ಹೋಗೋನು ಆ ದೇವರು. ಯಾರಿಗೆ ನಮಸ್ಕಾರ ಮಾಡಬೇಕಾದರೂ ವ್ಯಕ್ತಿಗೆ ನಮಸ್ಕಾರ ಅಲ್ಲ, ವ್ಯಕ್ತಿಯ ಒಳಗಡೆ ಇರುವ ಶಕ್ತಿಗೆ ನಮಸ್ಕಾರ. ಇದು ಭಾಗವತ ಹೇಳಿಕೊಡುತ್ತೆ. ಯೋಚನೆ ಮಾಡ್ತಾರೆ, ಇಷ್ಟು ದೊಡ್ಡ ಆಡಳಿತಗಾರ, ಅವನ ಮನಸ್ಸು ಸರಿಯಿಲ್ಲ. ವಿಜಯಧ್ವಜ ತೀರ್ಥರ ಹೆಸರು ಹೇಳಿದರು ನಮ್ಮ ಗುರುಗಳು. ಎಷ್ಟು ಚಂದ ವ್ಯಾಖ್ಯಾನ ಮಾಡಿದ್ದಾರೆ ವಿಜಯಧ್ವಜ ತೀರ್ಥರು ಅಂದರೆ ಭಾಗವತಕ್ಕೆ. ದಕ್ಷ ಪ್ರಜಾಪತಿಯ ಮನಸ್ಸು ಹೇಗಿದೆ, ರುದ್ರದೇವರ ಮನಸ್ಸು ಹೇಗಿದೆ ಅಂತ 2 ದೃಷ್ಟಾಂತ ಕೊಡ್ತಾರೆ ಭಾಗವತದ ಶ್ಲೋಕ ಹಿಡಿದುಕೊಂಡು. ದಕ್ಷ ಪ್ರಜಾಪತಿಯ ತಲೆ ಹೇಗಿದೆ ಅಂದರೆ ಜರಡಿ ಥರ ಇದೆ. ಜರಡಿ ಅಂದರೆ ಹಿಟ್ಟನ್ನೆಲ್ಲ ಹಾಕಿ ಒಂದ್ರಾಡ್ತೇವಲ್ಲ, ಒಂದ್ರಿ ಜರಡಿ, ಅದಕ್ಕೆ ಏನಂತ ಕರೀತಾರೆ? ಗಾಳೆ. ಹಾಂ, ಗಾಳೆ. ಆ ಗಾಳೆಯಲ್ಲಿ ಹಿಟ್ಟನ್ನು ಹಾಕ್ತೇವೆ. ಆ ಗಾಳೆ ಏನು ಮಾಡುತ್ತೆ ಹೇಳಿ? ಚೆನ್ನಾಗಿರುವ ಧಾನ್ಯಗಳನ್ನೆಲ್ಲ ಕೆಳಗೆ ಹಾಕುತ್ತೆ. ಅದು ಹಿಟ್ಟನ್ನೆಲ್ಲ ಕೆಳಗೆ ಹಾಕುತ್ತೆ. ತನ್ನ ಒಳಗಡೆ ಏನು ಇಟ್ಕೊಳ್ಳುತ್ತೆ? ಹುಳ ಹುಪ್ಪಟೆ ಕಸ ಎಲ್ಲ ತನ್ನೊಳಗೆ ಇಟ್ಕೊಳ್ಳುತ್ತೆ. ಕೆಲವರು ಮನಸ್ಸು ಹೇಗಿರುತ್ತೆ ಅಂದರೆ ಒಳ್ಳೆಯ ವಿಚಾರ ಎಲ್ಲ ಹೊರಗೆ ಹಾಕ್ತಾರೆ, ಕೆಟ್ಟದ್ದನ್ನು ಮಾತ್ರ ಮಂಡೆಯಲ್ಲಿ ಇಟ್ಕೊಂಡಿರ್ತಾರೆ. ದಕ್ಷ ಪ್ರಜಾಪತಿ ಆ ಗಾಳಿಗೆ ದೃಷ್ಟಾಂತ. ರುದ್ರದೇವರು ಕೇರುವ ಮೊರದ ಹಾಗೆ. ಗಾಳೆಯನ್ನು ಯಾರೂ ದಾನ ಮಾಡುವ ಪದ್ಧತಿ ಇಲ್ಲ, ಮರದ ಬಾಗಿನ ದಾನ ಮಾಡ್ತಾರೆ. ಗಾಳೆ ದಾನ ಎಲ್ಲಾದರೂ ಉಂಟಾ? ಯಾಕೆಂದರೆ ಅದು ಮಾಡಬಾರ್ದು. ಹೆಣ್ಮಕ್ಕಳಿಗೆ ಮೊರದಾನ ಬಹಳ ವಿಶೇಷ. ಮರವನ್ನು ಕೇರುವ ಮೊರವನ್ನು ದಾನ ಮಾಡ್ತಾರೆ. ಯಾಕೆ ಅಂದರೆ ಹೆಣ್ಮಕ್ಕಳ ಮನಸ್ಸು ಕೇರುವ ಮೊರದ ಹಾಗೆ ಇರಬೇಕು. ಆ ಮೊರ ಏನು ಮಾಡುತ್ತೆ ಹೇಳಿ? ಹೊಳ ಹುಪ್ಪಟೆ ಕಸ ಕಡ್ಡಿ ಧೂಳು ಎಲ್ಲವನ್ನೂ ಹೊರಗೆ ಹಾಕುತ್ತೆ, ಧಾನ್ಯಗಳನ್ನು ಮಾತ್ರ ಒಳಗೆ ಇಟ್ಟುಕೊಳ್ಳುತ್ತೆ. ಹೆಣ್ಮಕ್ಳು ಏನು ಮಾಡಬೇಕು? ಕೆಟ್ಟ ವಿಚಾರವನ್ನೆಲ್ಲ ಹೊರಗೆ ಹಾಕಬೇಕು, ಒಳ್ಳೆಯ ವಿಚಾರವನ್ನು ಹೃದಯದಲ್ಲಿ ಇಟ್ಟುಕೊಳ್ಬೇಕು. ರುದ್ರದೇವರ ಮನಸ್ಸು ಕೇರುವ ಮೊರದ ಹಾಗೆ ಇದೆ, ದಕ್ಷ ಪ್ರಜಾಪತಿಯ ಮನಸ್ಸು ಗಾಳೆಯ ಹಾಗೆ ಇದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ವಿಜಯಧ್ವಜ ತೀರ್ಥರು. ಆದ್ದರಿಂದ ಅವನಿಗೆ ನಮಸ್ಕಾರ ಮಾಡಲಿಲ್ಲ ರುದ್ರದೇವರು.
ಒಂದು ನಮಸ್ಕಾರ ಮಾಡಲಿಲ್ಲ ಅನ್ನೋದು ಎಲ್ಲಿಯ ತನಕ ಹೋಯಿತು ಗೊತ್ತೋ? ಇಲ್ಲಿ ಕೆಲವರಿಗೆ ಪ್ರೆಸ್ಟೀಜ್, ಸ್ಟೇಟಸ್ ಅದೇ ತುಂಬ ಮುಖ್ಯ. ಇನ್ಯಾವುದೂ ಮುಖ್ಯವಾಗಿ ಕಾಣಿಸ್ತಾ ಇಲ್ಲ. ಕೀರ್ತಿ, ಪ್ರತಿಷ್ಠೆ, ತನ್ನ ಸ್ಥಾನಮಾನ. ರುದ್ರದೇವರು ಎಂಥ ದೇವಾನುದೇವತೆಗಳಿಗೆ ನಾಯಕರು, ಅದನ್ನು ಮರೆತಿದ್ದಾನೆ. ತನ್ನ ಅಳಿಯ ಆದ ತಕ್ಷಣ ಕಾಲಿನ ಕಸವ ರುದ್ರದೇವರು. ಇವನಲ್ಲಿ ಬಂದ ಹೀನತೆ ಪರಿಣಾಮ ಏನಾಯಿತು? ದಕ್ಷ ಪ್ರಜಾಪತಿ ಹೇಳಿದ, ಆ ರುದ್ರ ನನಗೆ ನಮಸ್ಕಾರ ಮಾಡಲಿಲ್ಲ, ಅವನಿಗೊಂದು ಪಾಠ ಕಲಿಸಬೇಕು ನಾನು. ದ್ವೇಷ, ಅಳಿಯನ ಬಗ್ಗೆ ದ್ವೇಷ. ತುಂಬ ದೊಡ್ಡ ಬ್ಯಾನರ್ ಮಾಡಿದ. ಮಹಾವಿಷ್ಣು ಯಾಗ, ತುಂಬ ದೊಡ್ಡ ಬ್ಯಾನರ್, ಪಾಂಪ್ಲೇಟ್, ಪ್ರಚಾರ ಎಲ್ಲ ಮಾಡಿದ. ಈ ರಾಜಕೀಯ ಪಕ್ಷದವರ ಥರ ಸಿಕ್ಕಾಪಟ್ಟೆ ಪ್ರಚಾರ, ಚುನಾವಣೆಯ ಸಮಯದಲ್ಲಿ ಮಾತ್ರ, ಆಮೇಲೆ ಕೇಳೋರಿಲ್ಲ. ಅಷ್ಟು ಪ್ರಚಾರ ಮಾಡಿದ. ಎಲ್ಲರೂ ನನ್ನ ಯಾಗ ಮಂಟಪಕ್ಕೆ ಬರಬೇಕು, ನಿಮಗೆ ಉಚಿತವಾದ ಯೋಗ್ಯ ಸತ್ಕಾರಗಳನ್ನು ವೈಭವದಲ್ಲಿ ಮಾಡ್ತೇನೆ ಅಂತ. ದೇವಾನುದೇವತೆಗಳಿಗೆಲ್ಲ ಇನ್ವಿಟೇಷನ್ ಹೋಯಿತು. ಭೂಲೋಕದಲ್ಲಿದ್ದವರಿಗೆ ಕೇಳುವುದೇ ಬೇಡ, ಎಲ್ಲ ತಂಡೋಪತಂಡವಾಗಿ ಸೇರ್ತಾ ಇದ್ದಾರೆ. ಆದರೆ ರುದ್ರದೇವರಿಗೆ ಮಾತ್ರ ಆಹ್ವಾನ ಇಲ್ಲ. ಯಾಕೆ ಅಂದರೆ ನನಗವರು ನಮಸ್ಕಾರ ಮಾಡಲಿಲ್ಲ. ಸಣ್ಣ ಕಾರಣ ನೋಡಿ, ಎಷ್ಟು ಮನಸ್ಸು ಸಣ್ಣದು ಮಾಡಿಕೊಂಡಿದ್ದಾನೆ. ವ್ಯಕ್ತಿತ್ವಕ್ಕೆ ತಕ್ಕಂತೆ ಮನಸ್ಸಿರಬೇಕು, ಮನಸ್ಸನ್ನು ಸಣ್ಣದು ಮಾಡಿಕೊಳ್ಳಬಾರದು. ಅಹಂಕಾರಿಯಾಗಿದ್ದಾನೆ. ರುದ್ರದೇವರಿಗೆ ಅವಮಾನ ಮಾಡೋದು ದೇವರಿಗೆ ಅವಮಾನ ಮಾಡಿದಷ್ಟು ಪಾಪ. ಯಾವತ್ತೂ ರುದ್ರದೇವರನ್ನು ದ್ವೇಷ ಮಾಡಬಾರದು, ಮಹಾ ಅಪರಾಧ ಅದು. ವೈಷ್ಣವಾನಾಂ ಯಥಾ ಶಂಭು ಅಂತ ಹೇಳಿದ್ದಾರೆ. ವಿಷ್ಣು ಭಕ್ತರಲ್ಲಿ ಶ್ರೇಷ್ಠ ಸ್ಥಾನ ರುದ್ರದೇವರಿಗಿದೆ. ಆ ರುದ್ರದೇವರಿಗೆ ಅವಮಾನ ಮಾಡುವ ಅಪಚಾರವನ್ನು ದೇವರು ಕ್ಷಮಿಸಲಿಲ್ಲ, ದೇವರು ಅವನ ಯಾಗಕ್ಕೆ ಬರಲಿಲ್ಲ. ಈ ದೇವತೆಗಳೆಲ್ಲ ಹೋಗ್ತಾ ಇದ್ರು. ದಾರಿಯಲ್ಲಿ ಕೈಲಾಸದಲ್ಲಿ ದಾಕ್ಷಾಯಿಣಿ ಕೇಳುತ್ತಾಳೆ, ರುದ್ರದೇವರ ಹೆಂಡತಿ ದಕ್ಷನ ಮಗಳು. ಏನು ಎಲ್ಲರೂ ಅಂದರೆ ಸಾಕು, ಅವ್ರು ಹೇಳ್ತಾರೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಾವೆಲ್ಲ ದಕ್ಷ ಪ್ರಜಾಪತಿ ಯಾಗಕ್ಕೆ ಹೋಗ್ತಾ ಇದ್ದೇವೆ. ಏನು ಮಾರಾಯ್ತು ಹೀಗೆ ಕೇಳ್ತಿ? ನಿನ್ನ ಅಪ್ಪ ಮಾಡುವ ಯಾಗ ಅಲ್ವಾ, ನಿನಗೆ ಇನ್ವಿಟೇಷನ್ ಬರಲಿಲ್ವಾ? ತುಂಬ ಅವಮಾನ ಆಯಿತು ಅವಳಿಗೆ. ಗೊತ್ತೇ ಇಲ್ಲ, ವಿಷಯವೇ ಗೊತ್ತಿಲ್ಲ ಅವಳಿಗೆ. ಗಂಡನ ಬಳಿ ಹೋಗಿ ಕೇಳ್ತಾಳೆ, ಏನ್ರಿ ಪುರುಷನಲ್ಲಿ ಕೇಳಿದ್ಲು, ಏನು ನಿಮಗೆ ಆಹ್ವಾನ ಬರಲಿಲ್ವಾ? ಇಲ್ಲ, ಅವನಿಗೆ ಕರೆಯೋದಿಲ್ಲ. ಯಾಕೆಂದರೆ ಅವನ ಮನಸ್ಸು ಹಾಳಾಗಿದೆ. ನನ್ನ ಮೇಲೆ ದ್ವೇಷ ಹುಟ್ಟಿದೆ ನಿನ್ನ ಅಪ್ಪನಿಗೆ. ಯಾಕೆ ದ್ವೇಷ ಹುಟ್ಟಿದೆ? ರುದ್ರದೇವರು ಅವಾಗೆ ಹೇಳ್ತಾರೆ. ಇಲ್ಲಿಯ ತನಕ ಕತೆ ಹೇಳಿಲ್ಲ, ಘಟನೆ ನಡೆದು 1 ವರ್ಷ ಆಗಿದೆ ನೋಡಿ. ಆಮೇಲೆ ಹೆಂಡತಿಯ ಬಳಿ ಕತೆ ಹೇಳ್ತಾರೆ. ಇದೊಂದು ಸೈಕಾಲಜಿ. ಅಂದರೆ ಅಪ್ಪನ ಮಾವನ ಮನೆಯಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಹೆಂಡತಿಯ ಮುಂದೆ ಹೇಳಲಿಕ್ಕೆ ಹೋಗಬಾರದು ಅಂತ ಒಂದು ಜಾಣತನ, ಅಳಿಯನಿಗೊಂದು ಜಾಣತನ. ರುದ್ರದೇವರು ಅಲ್ಲಿ ತನಕ ಕಂಪ್ಲೇಂಟ್ ಮಾಡಿಲ್ಲ. ಈಗ ಹೇಳ್ತಾರೆ, ನಿನ್ನಪ್ಪ ನನಗೆ ಬೈದ. ಏನಂತ ಬೈದ ಗೊತ್ತಾ? ಜಿಂಕೆಯ ಕಣ್ಣಿನ ಮಗಳಿಗೆ ಕೋತಿ ಕಣ್ಣಿನ ಮಂಗನನ್ನು ಕೊಟ್ಟೆ. ಕೋತಿ ಕಣ್ಣಿನ ಮಂಗನಿಗೆ ಜಿಂಕೆ ಕಣ್ಣಿನ ಮಗಳನ್ನು ಕೊಟ್ಟೆ ಅಂತ ನನಗೆ ಅವಮಾನದ ಸೆಂಟೆನ್ಸ್ ಅವನು ಮಾಡಿದ ಮಾತು. ನಾನು ಕೋತಿ ಕಣ್ಣಿನವನಂತೆ, ನೀನು ಹರಿಣಾಕ್ಷಿಯಂತೆ. ನೀನು ಹರಿಣಾಕ್ಷಿ ಸತ್ಯ, ನಂದು ಕೋತಿ ಕಣ್ಣಲ್ಲ. ನಿನ್ನಪ್ಪ ಹೀಗೆ ಬೈದಿದ್ದಾನೆ. ಗಂಡನಿಗೆ ಅವಮಾನ ಮಾಡಿ ಅಪ್ಪನ ಮನೆಯ ಯಾಗಕ್ಕೆ ಹೋಗ್ತೀಯಾ ನೀನು ಹೇಳು? ನನಗೆ ಆಹ್ವಾನ ಕೊಟ್ಟಿಲ್ಲ ಅವನು. ಕಾರಣ ಒಂದು ನಮಸ್ಕಾರ ಮಾಡಲಿಲ್ಲ ಅಂತ ಕಾರಣ. ನೀವು ಮಾಡಬೇಕಾಗಿತ್ತಲ್ಲ ಅಂತ ಕೇಳ್ತಾಳೆ ಅವಳು. ಜಾಣತನ ನೋಡಿ. ಇಂಕ್ಳಿಗೊಂದು ನಮಸ್ಕಾರ ಅಂಬರಿಗೆ ಜಾದ ಒಂದು ನಮಸ್ಕಾರ ಕೊಡ್ಬೋದಿತ್ತಲ್ವಾ? ಅವ್ರು ಹೇಳ್ತಾರೆ ರುದ್ರದೇವರು, ನೋಡು ಒಂದು ನಿಯಮ, ದೊಡ್ಡ ಗುರುಗಳು ಬಂದಾಗ ಸಣ್ಣವರಿಗೆ ನಮಸ್ಕಾರ ಮಾಡಬಾರ್ದು. ಆ ಸಭೆಯಲ್ಲಿ ಬ್ರಹ್ಮದೇವರಿದ್ದರು. ಆ ಬ್ರಹ್ಮದೇವರ ಮುಂದೆ ಇವನಿಗೆ ಮಂಡೆ ಬಾಗುವುದಾ? ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಬೇಕು. ದೊಡ್ಡ ಗುರುಗಳು ಬಂದಾಗ ಚಿಕ್ಕ ಗುರುಗಳಿಗೆ ನಮಸ್ಕಾರ ಮಾಡಬಾರದು, ತಿಳ್ಕೊಳ್ಳಿ. ಇದೆಲ್ಲ ಒಂದು ಧರ್ಮ ಸೂಕ್ಷ್ಮ. ಹಾಗಾಗಿ ನಾನು ಮಾಡಲಿಲ್ಲ. ಮತ್ತೇನು ದೊಡ್ಡ ದ್ವೇಷ ನನ್ನ ಹೃದಯದಲ್ಲಿ ಇರಲಿಲ್ಲ. ಅದನ್ನು ಇಷ್ಟು ದೊಡ್ಡ ಕುಂಬಳಕಾಯಿ ಮಾಡಿದ ನಿನ್ನಪ್ಪ. ಅವಮಾನ ಮಾಡ್ತಾನೆ, ನೀನೂ ಹೋಗಬೇಡ, ನಾನೂ ಹೋಗೋದಿಲ್ಲ. ದಾಕ್ಷಾಯಣಿ ಹತ್ಲು. ಆಮೇಲೆ ವಿಷಯ ಗೊತ್ತಾಗಿ ಯಾಕೆ ಬರಲಿಲ್ಲ ಮಗಳೇ ಅಂತ ಕರೆದರೆ, ನನಗೆ ತಾಯಿಯ ತವರು ಮನೆ, ನನಗೊಂದು ಆಸೆ ಇದೆ, ನನಗೊಂದು ಹೋಗ್ಲಿಕ್ಕೆ ಅವಕಾಶ ಕೊಡಿ, ನೀವು ಬರಲಿಲ್ಲ ಅಂದರೂ ಪರವಾಗಿಲ್ಲ. ಯಾವತ್ತೂ ಆ ಕೆಲಸ ಮಾಡಬಾರ್ದು ಹೆಣ್ಣುಮಕ್ಕಳು. ಇಂಕ್ಳು ಮೂಳೆಕೊಳ್ಳೆ ಏನು ಪೋಪೆ ಹಾಗೆಲ್ಲ ಮಾಡಬಾರ್ದು. ಏನು ಹೋಗೋದಾದರೂ ಗಂಡನ ಜೊತೆಗೆ ಎಳ್ಕೊಂಡು ಹೋಗಬೇಕು. ಅದು ಪತಿ ಪತ್ನಿಯರು ಜೊತೆಗೇ ಇರಬೇಕು ಯಾವತ್ತು. ಹಾಗೆ ಹೇಳಿದಾಗ ರುದ್ರದೇವರು ಹೇಳ್ತಾರೆ, ನಿನಗಲ್ಲ ಅವಮಾನ ಆಗುತ್ತೆ ದಾಕ್ಷಾಯಿಣಿ. ನನ್ನ ಪತ್ನಿ ಎನ್ನುವ ಅವಮಾನ ನಿನಗೆ ಮಾಡ್ತಾನೆ ಆ ನಿನ್ನಪ್ಪ. ಅವನ ಮನಸ್ಸು ಸರಿಯಿಲ್ಲ, ಆ ಗಾಳೆ ಥರ ಆಗಿದೆ ಅವನ ಮನಸ್ಸು. ನೀನು ಬಿಟ್ಬಿಡು, ಹೋಗಬೇಡ. ಇಷ್ಟಾಗಿ ಆಮೇಲೆ ನಿನಗೆ ಹೋಗಲೇಬೇಕು ಅನ್ನುವ ಹಠಮಾರಿತನ ಇದ್ದರೆ ಹೋಗು. ಭಾಗವತದ ಸಂದೇಶ ಇದು. ಹೆಣ್ಣುಮಕ್ಕಳಿಗೆ ಹಠ ಬರಬಾರದು, ಗಂಡು ಮಕ್ಕಳಿಗೆ ಚಟ ಬರಬಾರದು ಅಂತ. ಅವರಿಗೆ ಚಟ ಬಂತ ಸಂಸಾರ ಹೋಯಿತು, ಇವರಿಗೆ ಹಠ ಬಂತ ಸಂಸಾರ ಹಾಳಾಯಿತು ಅಂತ ಅರ್ಥ. ಸ್ವಲ್ಪ ಔದಾರ್ಯ ತಾಳಬೇಕು, ಹಠ ಮಾಡಬೇಡ. ಪಾರ್ವತಿಗೆ ಹಠ, ದಾಕ್ಷಾಯಣಿಗೆ ನಾನು ಹೋಗಲೇಬೇಕು ಅಂತ ಹಠ. ಅವ್ರು ಕಣ್ಣು ಮುಚ್ಚಿ ಜಪ ಮಾಡ್ತಾಯಿದ್ರು. ಎಂತ ಬೇಕಾದರೂ ಮಾಡ್ಕೊ, ಹೇಳಿ ಆಗಿದೆ, ನನ್ನ ಅಭಿಪ್ರಾಯ ಎಲ್ಲ ಹೇಳಿ ಆಗಿದೆ. ಸಂಕ್ರಾಮತಿ ನಿರ್ವಿಶತಿ ದ್ವಿದಾಚಸ. ಪಾರ್ವತಿ ಒಂದು ಕ್ಷಣ ದಾಕ್ಷಾಯಣಿ ಹೊರಗಡೆ ಹೋಗ್ತಾಳಂತೆ, ಇನ್ನೊಂದು ಕ್ಷಣ ಒಳಗಡೆ ಬರ್ತಾಳಂತೆ. ತೊಟ್ಟಿಲು ತೂಗಿದ ಹಾಗೆ ಆಯಿತು ಅವಳ ಮನಸ್ಸು. ಹೋದರೆ ಗಂಡನಿಗೆ ಅವಮಾನ ಆದರೆ ಮನೆ ಒಳಗೆ ಬರ್ತಾ ಇಲ್ಲ. ಅಪ್ಪಯ್ಯ ಯಾಕೆ ಬರಲಿಲ್ಲ ಅಂತ ಕೇಳಿದರೆ ಮನೆ ಹೊರಗಡೆ ಹೋಗ್ತಾ ಇಲ್ಲ.
ಕೊನೆಗೆ ಜಯ ಯಾವುದು? ಕೆಲವರು ಪುರಾಣ ಸಮಯಕ್ಕೆ ನೋಡ್ತಾರೆ, ಇವತ್ತಿನ ಧಾರಾವಾಹಿ ನಾಳೆ ಸಿಗುತ್ತೋ ಇಲ್ಲೋ ಮಾರಾಯರೆ, ಮತ್ತು ಆ ಭಟ್ರು ಪುರಾಣ ನಾಳೆ ಉಂಟಲ್ಲ, ಒಮ್ಮೆ ಹೊರಗೆ ಬರ್ತಾರೆ, ಒಮ್ಮೆ ಒಳಗೆ ಹೋಗ್ತಾರೆ, ಕೊನೆಗೆ ನಾಳೆ ಹೋದರೆ ಆಯಿತು ಪರವಾಗಿಲ್ಲ ಅಂತ ಅಧರ್ಮಕ್ಕೆ ಜಯ. ಅಲ್ಲಿ ಆಗಿದ್ದು ಹಾಗೆ, ಹೊರಟೇ ಬಿಟ್ಲು, ಆ ಗಂಡನಿಗೆ ವಿರುದ್ಧವಾಗಿ ಹೊರಟ್ಲು. ದಕ್ಷಾಧ್ವರದಲ್ಲಿ ದಕ್ಷ ಪ್ರಜಾಪತಿ ನಿಯಮ ಮಾಡಿದ್ದ, ರುದ್ರದೇವರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದರೂ ಅವರಿಗೆ ಬನ್ನಿ ಅಂತ ಕರಿಬಾರ್ದು, ತ್ರಷೆ ಕೊಡಬಾರ್ದು, ಅವನ ಆದೇಶ ಅದು. ಯಾಕೆಂದರೆ ದ್ವೇಷ ಮಾಡಲಿಕ್ಕೆ ಮಾಡಿದ ಯಾಗ ಅದು. ದಾಕ್ಷಾಯಿಣಿ ಬಂದರೆ ಯಾರೂ ಸ್ವಾಗತ ಮಾಡಲಿಲ್ಲ, ಅವರ ಅಕ್ಕಂದಿರು ಅವರೂ ಸ್ವಾಗತ ಮಾಡಲಿಲ್ಲ. ಒಳ್ಳೊಳ್ಳೆ ರೇಷ್ಮೆಯ ವಸ್ತ್ರ ಇಟ್ಟುಕೊಂಡು ಆಚೆ ಈಚೆ ವಯ್ಯಾರದಲ್ಲಿ ಓಡಾಡ್ತಾ ಇದ್ರು. ಇವಳಿಗೆ ಬಾ ತ್ರಷೆ ಬೇಕಾ ಅಂತ ಕೇಳಲಿಲ್ಲ, ಯಾಕೆಂದರೆ ಅಪ್ಪನ ಭಯ. ಅಮ್ಮ ಕರೆದ್ಲು, ಪ್ರಸೂತಿ ಏನೇದ್ರು ಹೆತ್ತ ಕರಳು, ಬಾ ಮಗಳೇ ಅಂತ ಕರೆದ್ಲು. ದಕ್ಷ ಒಮ್ಮೆ ಕಣ್ಣು ತಿರುಗಿಸಿದ, ಆ ಚಿಟ್ಟಾಣಿ ಯಕ್ಷಗಾನದಲ್ಲಿ ತಿರುಗಿಸ್ತಾ ಇದ್ನಲ್ಲ ಹಾಗೆ ಕಣ್ಣನ್ನು ಗುರ್ರ ತಿರುಗಿಸಿದ್ಲು. ತಿರುಗಿಸಿದ ಕೂಡಲೇ ಅವಳು ಪೆಚ್ಚ ಕೂತ್ಕೊಂಡ್ಳು, ಮಾತೇ ಆಡಲಿಲ್ಲ. ತಲೆ ಬಿಸಿ ಆಯಿತು ದಾಕ್ಷಾಯಿಣಿಗೆ. ಹೋ, ರುದ್ರ ಮನೋನಿಯಾಮಕ, ಎಲ್ಲರ ಮನಸ್ಸಿನ ಭಾವನೆಗಳೇನು ಅಂತ ನನ್ನ ಗಂಡನಿಗೆ ಗೊತ್ತಿದೆ. ನಾನು ಅಪಚಾರ ಮಾಡಿದೆ, ಇಲ್ಲಿ ನಡೆಯುವ ಘಟನೆಗಳನ್ನು ಪಿಕ್ಚರ್ ಥರ ತೋರಿಸಿ ಹೇಳಿದ್ದಾನೆ. ಇಂಥ ಗಂಡನಿಗೆ ವಿರುದ್ಧವಾಗಿ ನಾನು ಬಂದು ತುಂಬ ತಪ್ಪು ಮಾಡಿದೆ. ಆದರೆ ನಾನು ಹಾಗೆ ಹೋಗೋದಿಲ್ಲ, ಯಾಕೆ ಅಂದರೆ ಇದು ವಿಷ್ಣು ಯಾಗ, ದೇವರಿಗೆ ಅಪಚಾರ ಆಗಬಾರದು. ದೇವರ ಯಾಗಕ್ಕೆ ಬಂದು ಹಾಗೆ ಹೋಗಬಾರದು. ಯಾರ್ದೋ ನಮಗೆ ಒಂದು ದೇವರ ಪ್ರತಿಮೆ ಕೊಟ್ಟಿರ್ತಾರೆ, ಆಮೇಲೆ ನಮಗೂ ಅವರಿಗೂ ದ್ವೇಷ ಹುಟ್ಟುತ್ತೆ, ತೆಗೆದುಕೊಂಡು ಹೋಗಿ ಆ ವಿಷ್ಣುವಿನ ಪ್ರತಿಮೆಯನ್ನು ಅವ್ರ ಮನೆಗೆ ಬಿಸಾಡಬಾರದು, ಅದು ಮಹಾಪಾಪ ಬರುತ್ತೆ. ಅದು ಎಂಥ ದ್ವೇಷ ಇರಲಿ, ದೇವರ ಆರಾಧನೆಯಲ್ಲಿ ವಂಚನೆ ಆಗಬಾರದು. ಇದನ್ನು ಯೋಚನೆ ಮಾಡಿ ಪಾರ್ವತಿ ನಿಂತು ಆ ಯಾಗವನ್ನು ನೋಡ್ತಾ ಇದ್ದಾಳೆ. ಎಲ್ಲ ದೇವತೆಗಳಿಗೆ ಒಂದು ವಿಷ್ಣು ಯಾಗದಲ್ಲಿ ಆಹುತಿ ಕೊಡುವ ಪದ್ಧತಿ ಇದೆ. ಇಂದ್ರಾಯ ಸ್ವಾಹ, ಚಂದ್ರಾಯ ಸ್ವಾಹ, ಎಲ್ಲರಿಗೂ ಯಮಾಯ ಸ್ವಾಹ, ಪ್ರತಿಯೊಬ್ಬ ಪರಿವಾರದವರಿಗೆ ಆಹುತಿ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗಿಂತ ಮೇಲ್ಪಂಕ್ತಿಯಲ್ಲಿ ಕೂತವರು ರುದ್ರದೇವರು. ಅಲ್ಲಿ ಪೂಷ, ಭಗ, ಆದಿತ್ಯ ಅನ್ನುವ ಋತ್ವಿಜರೆಲ್ಲ ಬಂದಿದ್ದಾರೆ. ಆ ಭಟ್ರಿಗೆಲ್ಲ ದಾಕ್ಷಿಣ್ಯ ಆಯಿತು, ಇವಳು ಯಾಕೆ ಬಂದ್ಲು ಈ ದಾಕ್ಷಾಯಿಣಿ, ನಾವೀಗ ಆಹುತಿ ಕೊಡಲಿಲ್ಲ ಅಂದರೆ ಹೋಗಿ ಚಾಡಿ ಹೇಳ್ತಾಳೆ, ಕೊಟ್ಟರೆ ಇವ ಒದಿತಾನೆ ನಮಗೆ. ನಾವು ದಕ್ಷಿಣೆ ಕೊಡಬೇಕಾದ್ರೆ ಮೊದಲೇ ಅಪಾಯಿಂಟ್ ಆದವರು, ರುದ್ರದೇವರಿಗೆ ಆಹುತಿ ಕೊಡಲಿಲ್ಲ ಅಂದರೆ ಭಟ್ರೆ ನೀವು ಮನೆಗೆ ಬನ್ನಿ, ಇಲ್ಲ ಅಂದರೆ ಬರಬೇಡಿ ಅಂತ ಅವ್ರು ಅಡ್ಜಸ್ಟ್ ಮಾಡಿಕೊಂಡು ಬಂದಿದ್ರು. ಪಾಪ ಪುರೋಹಿತರು 4 ಜನ. ಈ ದಾಕ್ಷಾಯಿಣಿಯನ್ನು ನೋಡಿ ಒಬ್ಬ ಭಗ ಅನ್ನುವ ಆದಿತ್ಯ ಆಹುತಿ ತಗೊಂಡ, ಓಂ ರುದ್ರಾಯ ಪಶುಪತ ಏ ಅಂದ. ಸ್ವಾಹ ಅಂದಮೇಲೆ ಆಹುತಿ, ಅದಕ್ಕಿಂತ ಮುಂಚೆ ಆಹುತಿ ಆಗೋದಿಲ್ಲ. ಅವನು ರುದ್ರಾಯ ಪಶುಪತ ಏ ಅಂದರೆ ದಕ್ಷ ಪ್ರಜಾಪತಿ ಏ ಇಡು, ಕೆಳಗಡೆ ಕೈ ಇಡು, ಕಡ್ದು ಹಾಕ್ತೀನಿ ನಿನ್ನ ಕೈಯನ್ನು. ಏನು ಅವರಿಗೆ ಆಹುತಿ, ಅವನಿಗೆ ಆಹುತಿಯನ್ನು ಕೊಡ್ಲಿಕ್ಕೆ ಹೊರಟಿದೆಯಲ್ಲ. ಸಭೆಯ ಮಧ್ಯದಲ್ಲಿ ರುದ್ರದೇವರಿಗೆ ಘೋಷಣೆ ಮಾಡಿ ಅವಮಾನ ಮಾಡಿದ ದಕ್ಷ ಪ್ರಜಾಪತಿ. ದಾಕ್ಷಾಯಿಣಿ ಯೋಚನೆ ಮಾಡಿದ್ಲು, ಥು ನೀಚ ದಕ್ಷ, ಅವನಿಂದ ಬಂದ ಈ ದೇಹ ಕಶ್ಮಲ, ಇದನ್ನು ನಾನು ತ್ಯಾಗ ಮಾಡಬೇಕು ಅಂತ ಯೋಗಾಗ್ನಿಯಿಂದ, ಮನೋನಿಯಾಮಕರ ಪತ್ನಿ ಪಾರ್ವತಿ ದಾಕ್ಷಾಯಿಣಿ, ಯಾವುದೋ ಜನ್ಮದಲ್ಲಿ ಇವನ ತಂದೆ, ಅನಂತ ಜೀವರಾಶಿಗಳ ಸಂಬಂಧ ಯಾವುದೋ ಚೇತನದ ಜೊತೆಗಿರುತ್ತೆ. ಯಾರ ತಂದೆ, ಯಾರ ತಾಯಿ, ಬದುಕಿನ ನಶ್ವರತೆಯನ್ನು ನೆನೆದು ತನ್ನ ಗಂಡನ ಅಂತರ್ಯಾಮಿಯಾದ ನರಸಿಂಹನನ್ನೇ ಧ್ಯಾನ ಮಾಡ್ತಾ ತನ್ನ ಹೃದಯದಲ್ಲಿ ಯೋಗಾಗ್ನಿಯಿಂದ, ದಾಕ್ಷಾಯಿಣಿ ಆತ್ಮಹತ್ಯೆ ಮಾಡಿಕೊಂಡದ್ದಲ್ಲ, ಪೆಟ್ರೋಲ್ ಸಿಮೆಣ್ಣೆ ಆತ್ಮಹತ್ಯೆ ಅಲ್ಲ ಇದು, ಯೋಗದಿಂದ ತನು ತ್ಯಾಗ ಮಾಡಿದ್ದಾಳೆ ದಾಕ್ಷಾಯಿಣಿ. ತನ್ನ ತನುವಿನಲ್ಲಿ ಹೃದಯದಲ್ಲಿ ದೇವರನ್ನ ಧ್ಯಾನ ಮಾಡ್ತಾ ಆ ಪ್ರಾಣವನ್ನು ಕಂಠಕ್ಕೆ ತಂದು, ಕಂಠದಿಂದ ತಲೆಗೆ ತಂದು ಅಲ್ಲಿಂದ ಚಂಗನೆ ಹಾರಿದ್ಲು, ಗಂಡನನ್ನು ಸ್ಮರಣೆ ಮಾಡ್ತಾ. ದೇಹ ಪತನ ಆಯಿತು. ದಾಕ್ಷಾಯಿಣಿಯ ಶರೀರ ಯಜ್ಞದ ಮಧ್ಯದಲ್ಲಿ ಪತನವಾಯಿತು ಅನ್ನುವುದನ್ನು ವೀಟಾ ಮುದ್ರೆಯಲ್ಲಿ ಕುಳಿತು ಜಪ ಮಾಡ್ತಾ ಇರುವ ಮನೋನಿಯಾಮಕರಾದ ರುದ್ರದೇವರಿಗೆ ಮೆಸೇಜ್ ಹೋಯಿತು. ನೋಡಿ, ಅದು ದೇವತೆಗಳ ತಾಕತ್ತು. ಇವತ್ತು ವಾಟ್ಸ್ಯಾಪ್ ಇದ್ರೂ ಕೆಲವೊಮ್ಮೆ ಮೆಸೇಜ್ ಹೋಗಲ್ಲ, ಅದು ಬರ್ರ ತಿರುಗ್ತಾ ಇರುತ್ತೆ ಅಷ್ಟೇ, ಅದು ಇನ್ನೂ ಮೆಸೇಜ್ ಹೋಗಿಲ್ಲ, ಸೆಂಡ್ ಆಗಿಲ್ಲ. ಮನೋನಿಯಾಮಕರ ವೇಗ ನೋಡಿ ಗೊತ್ತಾಯಿತು ಅವರಿಗೆ. ಕ್ರುದ್ಧ ಸದಷ್ಟೋಷ್ಟಪುಟ ಸಧೂರ್ಜಟಿ. ರುದ್ರದೇವರಿಗೆ ಸಿಟ್ಟು ಬಂದು ತಮ್ಮ ಜುಟ್ಟನ್ನು ಝಾಡಿಸಿದ್ರು. ಅದಕ್ಕೆ ಜುಟ್ಟಿನ ತಂಟೆಗೆ ಬರಬೇಡಿ, ರುದ್ರದೇವರಿಗೆ ಕ್ರೋಧ ಆಗಿ ಜುಟ್ಟನ್ನು ಝಾಡಿಸಿದರೆ ವೀರಭದ್ರನ ಉತ್ಪತ್ತಿ ಆಯಿತು. ಅದಕ್ಕೆ ಭಟ್ರು ಜುಟ್ಟಿನ ಬಗ್ಗೆ ಮಾತನಾಡಬೇಡಿ, ತುಂಬ ಪವರ್ ಇರುತ್ತೆ ಅದರಲ್ಲಿ, ಸಾಮಾನ್ಯ ಅಲ್ಲ. ರುದ್ರದೇವರ ಜಟಾಜೂಟದಿಂದ ವೀರಭದ್ರನ ಉತ್ಪತ್ತಿ. ಹಲ್ಲನ್ನು ಕಟಕಟ ಕಡಿತಾ 700 ಪ್ರಮಥಗಣಗಳ ಜೊತೆಗೆ ಬಂದು ದಕ್ಷಾಧ್ವರವನ್ನೆಲ್ಲ ನಾಶ ಮಾಡಿದ. ಮತ್ತೆ ಅದನ್ನು ವಿವರಿಸಲಿಕ್ಕೆ ಹೋಗೋದಿಲ್ಲ, ನೀವು ತುಂಬ ಚಂದ ಯಕ್ಷಗಾನ ಎಲ್ಲ ನೋಡಿದಿರಿ ನನಗೆ ಗೊತ್ತು. ದಕ್ಷಾಧ್ವರ ಪ್ರಸಂಗ ಎಲ್ಲ ನಾಶ ಆಯಿತು ಯಜ್ಞ. ಆ ಯಜ್ಞ ದೇವತೆಯಾದ ಅಗ್ನಿದೇವ ಓಡಿ ಜಿಂಕೆ ರೂಪದಲ್ಲಿ ಓಡಲಿಕ್ಕೆ ಆರಂಭ ಮಾಡಿದ. ಕೊನೆಗೆ ದೇವತೆಗಳೆಲ್ಲ ಏನು ಮಾಡಬೇಕು ಅಂತ ಚಿಂತಾಗ್ರಸ್ತರಾದಾಗ ರುದ್ರದೇವರು ಬಂದು ದಕ್ಷ ಪ್ರಜಾಪತಿಯ ತಲೆಯನ್ನೇ ಕಡಿದು ಹಾಕಿದರು. ಮಗನೇ, ಹೆಂಡತಿಯ ನಿನ್ನ ಮಗಳೋಳು, ಅವಳ ಮರಣಕ್ಕೆ ಕಾರಣವಾದಿಯಲ್ಲ ಅಂತ ತಲೆಯನ್ನೇ ಕಡಿದು ಹಾಕಿದರು ರುದ್ರದೇವರು. ದೇವತೆಗಳೆಲ್ಲ ಗಾಬರಿಯಾದರು. ವಿಷ್ಣು ಯಾಗ ಮಧ್ಯದಲ್ಲಿ ನಿಂತಿದೆ, ಯಜಮಾನನೇ ಸತ್ತೋಗಿದ್ದಾನೆ. ಇಂತಹ ಸ್ಥಿತಿಯಲ್ಲಿ ದೇವತೆಗಳೆಲ್ಲ ನರಸಿಂಹನಿಗೆ ದಮ್ಮಯ್ಯ ಹಾಕಿದರು. ಅಂದರೆ ರುದ್ರದೇವರ ಮೇಲಿದ್ದಾನೆ ನರಸಿಂಹ, ಅವನಲ್ಲಿ ಕೇಳಿಕೊಂಡ್ರು, ದಮ್ಮಯ್ಯ ಆ ಯಜಮಾನನಿಗೆ ಒಂದು ಪ್ರಾಣದಾನ ಆಗಬೇಕು ಅಂತ. ಭಗವಂತ ಹೇಳಿದ,
ಯಾವ್ದಾದ್ರೂ ಒಂದು ಮಂಡೆ ಕಡಿದು ಜೋಡಿಸಿ, ಯಾವುದು ಪಕ್ಕ ಸಿಗುತ್ತೆ ಅದು 20 ನಿಮಿಷದಲ್ಲಿ ಆಪ್ರೇಷನ್ ಮುಗಿ. ಕೆಲವರು ವಿಮಾನದಲ್ಲೆಲ್ಲ ಹಾರ್ಟ್ ತೊಗೊಂಡು ಹೋಗಿ ಚೆನ್ನೈಯಲ್ಲಿ ಆಪ್ರೇಷನ್ ಮಾಡಿ ಮುಗಿಸ್ತಾರಲ್ಲ, ಹಾಗೆ ಮಂಡೆ ಕಡಿದಾಗಿದೆ 20 ನಿಮಿಷದಲ್ಲಿ ಆಪ್ರೇಷನ್ ಆಗಬೇಕು, ಯಾವುದು ಸಿಗುತ್ತೆ ಅದನ್ನು ಜೋಡಿಸಿ. ಮೊದಲು ಸಿಕ್ಕಿದ್ದು ಮೇಕೆ, ಅದರ ತಲೆಯನ್ನು ಕಟ್ಟು ಮಾಡಿ ಅವನಿಗೆ ಜೋಡಿಸಿದರು, ಪ್ರಾಣ ಬಂತು. ಕತೆ ಎಷ್ಟು ಬೇಗ ಗೊತ್ತಾಯ್ತಲ್ಲ ನಮಗೆ. ರುದ್ರದೇವರಿಗೆ ಸಭೆಯಲ್ಲಿ ಏನು ಅವಮಾನ ಮಾಡಿದ ದಕ್ಷ ಪ್ರಜಾಪತಿ, ಅವನು ಮೇಕೆಯ ಕಣ್ಣಿನವ ಕೋತಿಯ ಕಣ್ಣಿನವ ಅಂತ ಹೇಳಿದ. ದಕ್ಷ ಪ್ರಜಾಪತಿಗೆ ಮಂಡೆ ಎಂತಾದು ಬಂತು, ಮೇಕೆಯ ಮಂಡೆ ಬಂತು. ಅಂದರೆ ದೇವತೆಗಳಿಗೆ ನಿಂದನೆ ಮಾಡಿದರೆ ನಿಮಗೂ ಅಂಥ ಕಣ್ಣು ಬರುತ್ತೆ, ಜಾಗ್ರತೆ, ಅಂಥ ಸ್ಥಿತಿ ಬರುತ್ತೆ. ರುದ್ರದೇವರ ಕಣ್ಣು ಚಂದ ಇದೆ, ಅವ ಬೈದ ಕಣ್ಣೆ. ಕೋತಿಯ ಕಣ್ಣು ಮೇಕೆಯ ಕಣ್ಣು ಒಂದೇ ಲೆಕ್ಕ ಇರುತ್ತೆ. ಅಂಥ ಕಣ್ಣನ್ನು ಪಡೆದ, ಪಶ್ಚಾತ್ತಾಪ ಪಟ್ಟ, ಅಯ್ಯೋ ನಾನು ರುದ್ರದೇವರಿಗೆ ಅವಮಾನ ಮಾಡಿದೆ. ಹೃದಯ ಚಂದ ಇತ್ತು, ಮಂಡೆ ಸಮ ಇರಲಿಲ್ಲ. ಅದಕ್ಕೆ ಮಂಡೆಗೆ ಮಾತ್ರ ಆಪ್ರೇಷನ್ ಮಾಡಿದರು, ಹಾರ್ಟ್ ಅದೇ ಇದೆ. ನಮ್ಮದು ಹಾಗಲ್ಲ, ನಮ್ಮದು ಮಾನವರ ಹೃದಯ, ಅವನದ್ದು ಮಾನವನ ಹೃದಯ, ಪ್ರಾಣಿಯ ತಲೆ. ನಮ್ಮದು ಸ್ವಲ್ಪ ಉಲ್ಟ, ಪ್ರಾಣಿಗಳ ಹೃದಯ, ಮಾನವರ ತಲೆ, ಇಷ್ಟು ವ್ಯತ್ಯಾಸ ಆಗಿದೆ. ಆ ಯಜ್ಞದಲ್ಲಿ ಮತ್ತೆ ರುದ್ರದೇವರಿಗೆ ಆಹುತಿಯನ್ನು ಕೊಟ್ಟ ದಕ್ಷ ಪ್ರಜಾಪತಿ. ತಪ್ಪಾಯಿತು ಅಂತ ರುದ್ರದೇವರಿಗೆ ಆಹುತಿ ಕೊಟ್ಟ. ಪಶ್ಚಾತ್ತಾಪದಿಂದ ರುದ್ರದೇವರ ಯಾಗ ಪೂರ್ಣವಾಯಿತು, ವಿಷ್ಣು ಯಾಗ ಪೂರ್ಣವಾಯಿತು ಅಂತ ಭಾಗವತದಲ್ಲಿ ಕಥೆ ಇದೆ. ಈ ಕಥೆಯ ತಾತ್ಪರ್ಯ ಇಷ್ಟೇ, ದೊಡ್ಡವರನ್ನು ದೇವತೆಗಳನ್ನು ಅವಮಾನ ಮಾಡಬೇಡಿ, ಅದರಲ್ಲಿಯೂ ರುದ್ರದೇವರಿಗೆ ಅವಮಾನ ಆಗುವಂಥ ಯಾವ ಕರ್ಮಗಳನ್ನು ನಿಮ್ಮ ಬದುಕಿನಲ್ಲಿ ಮಾಡಬೇಡಿ ಅಂತ ಅಹಂಕಾರ ಪಡಬೇಡಿ, ಅವಮಾನ ಮಾಡಬೇಡಿ ಎನ್ನುವ ಸಂದೇಶವನ್ನು ಭಾಗವತ ನಮ್ಮ ಪಾಲಿಗೆ ನೀಡುತ್ತೆ. ಇದು ಪ್ರಾಸಂಗಿಕವಾಗಿ ಮನುವಿನ ಮಕ್ಕಳ ಕಥೆ ಹೇಳ್ತಾ, ಮನುವಿನ ಮಗಳಾದ ಪ್ರಸೂತಿಯಲ್ಲಿ ದಾಕ್ಷಾಯಿಣಿಯ ಗಂಡ ರುದ್ರದೇವನ ಘಟನೆ ಒಂದು ಹೀಗೆ ನಡೆದಿತ್ತು ಅಂತ ಕತೆ ಹೇಳಿದ್ದಾರೆ. ಅಲ್ಲಿಗೆ ಆ ಕಥೆ ಮುಗೀತು. ಇನ್ನೊಂದೆರಡು ಕತೆ ಹೇಳಿದರೆ ಇವತ್ತಿನ ಪ್ರವಚನವೇ ಮುಗಿದು ಹೋಗುತ್ತೆ. ಆ ಮನುವಿಗೆ ಮತ್ತೊಬ್ಬ ಮಗ ಉತ್ತಾನಪಾದ ಅಂತ. ಉತ್ತಾನಪಾದನಿಗೆ 2 ಹೆಂಡಂದಿರು, ಒಂದು ಸುರುಚಿ, ಒಂದು ಸುನೀತಿ ಅಂತ. ಇದು ನಮ್ಮ ಮನಸ್ಸಿನ ಕೈಗನ್ನಡಿ ಭಾಗವತ. ನಮಗೆಲ್ಲರಿಗೂ 2 ಪತ್ನಿಯರೇ, ಎಲ್ಲರಿಗೂ ಅಂದರೆ ಜೀವರಾಶಿಗಳಿಗೆಲ್ಲ 2 ಪತ್ನಿಯರು. ನಮಗೆ 2ರಲ್ಲಿ ಆಸಕ್ತಿ ಇರುತ್ತೆ, ಒಂದು ರುಚಿ, ಒಂದು ನೀತಿ. ಒಂದು ಬುದ್ಧಿ ಹೇಳುತ್ತೆ ಅಡಿಗೆ ಮನೇಲಿ ಹೋಗಿ ಸಿಕ್ಕದ್ದೆಲ್ಲ ಬಾಯಿಗೆ ಹಾಕೊಂಡು ತಿನ್ನು ಅಂತ, ಇನ್ನೊಂದು ಬುದ್ಧಿ ಹೇಳುತ್ತೆ 10 ಜನ ಕೊಟ್ಟು ತಿನ್ನು ಅಂತ. ಒಂದು ನೀತಿ, ಒಂದು ಆಸೆ. ಅದನ್ನೇ ಭಾಗವತ ಸುರುಚಿ ಸುನೀತಿ ಎನ್ನುತ್ತೆ. ಇದು 2ರ ಮಧ್ಯದಲ್ಲಿ ಜೀವಾತ್ಮ. ಉತ್ತಾನ ಪಾದ ಅಂದ್ರೇನು, ಕಾಲ್ಮೇಲೆ ತಲೆ ಕೆಳಗೆ ಅಂತ ಅರ್ಥ. ಆ 2 ಒಂದು ಕಡೆ ಜಗತ್ತಿನ ಆಕರ್ಷಣೆ, ಇನ್ನೊಂದು ಕಡೆ ಅಧ್ಯಾತ್ಮದ ಆಕರ್ಷಣೆ. ಒಂದು ಮನಸ್ಸು ಹೇಳುತ್ತೆ ದೇವರನ್ನು ಧ್ಯಾನ ಮಾಡ್ತಾ ಕೂತ್ಕೋ, ಸಾಕು ಜಗತ್ತಿನ ವ್ಯಾಪಾರ ಅಂತ. ಇನ್ನೊಂದು ಮನಸ್ಸು ಹೇಳುತ್ತೆ ಇಲ್ಲ ಜಗತ್ತಿನ ವ್ಯಾಪಾರ ಮಾಡು, ರಿಟೈರ್ಡ್ ಮೇಲೆ ಆದಮೇಲೆ ಇನ್ನೇನು ಕೆಲಸ, ಪುರಾಣ ಭಟ್ರು ಅಲ್ಲಿಗೆ ಹೋಗಬೇಕು ನೀನು, ಈಗಲಾದರೂ ನೀನು ಜಗತ್ತಿನಲ್ಲಿ ಕೆಲಸಗಳನ್ನು ಮಾಡು. 2 ದ್ವಂದ್ವಗಳಿದೆ ನಮ್ಮ ಮನಸ್ಸಿನಲ್ಲಿ. ಅದಕ್ಕೆ ಕೈಗನ್ನಡಿ ಭಾಗವತ ಸುರುಚಿಯಲ್ಲಿ ಹುಟ್ಟಿದ ಮಗ ಉತ್ತಮ ಅಂತ. ಅವನು ಒಬ್ಬ ಕುಬೇರನ ಭೃತ್ಯನ ಜೊತೆಗೆ ಯುದ್ಧ ಮಾಡಿ ಸತ್ತೋಗ್ತಾನೆ. ಇದರ ಅರ್ಥ ನಮಗೆ ಆಸೆಗಳಿಂದ ಹುಟ್ಟಿದ ಸುಖಗಳೆಲ್ಲ ತಾತ್ಕಾಲಿಕ, ಪೂರ್ಣ ನಮ್ಮೊಟ್ಟಿಗೆ ಇರುವುದಿಲ್ಲ. ಸುನೀತಿಯಿಂದ ಹುಟ್ಟಿದ ಮಗ ಧ್ರುವ ಅಂದರೆ ಶಾಶ್ವತ ಅಂತ. ನೀತಿ ಅಂದರೆ ಯಾವುದು, ಇದೇ ಭಾಗವತ ನೀತಿ. ಆ ನೀತಿಯಿಂದ ಹುಟ್ಟಿದ ಚಿಂತನೆ ಏನಿದೆ ಅದು ಶಾಶ್ವತ, ಧ್ರುವ ಅಂತ ಅರ್ಥ. ಇದು ಈ ಕಥೆಯ ಅಧ್ಯಾತ್ಮ ಚಿಂತನೆಯದು. ಅದರ ಪೂರ್ಣ ಪಾಠ ನಿಮಗೆ ಗೊತ್ತು. ಒಂದು ಬಾರಿ ಆ ಧ್ರುವಕುಮಾರ ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗ್ತಾನೆ. ಅವನು ಕೂತ್ಕೊಳ್ಳಿಕ್ಕೆ ಹೋಗಬೇಕಾದ್ರೆ ಈ ಸುರುಚಿ ಬಂದು ತಡಿತಾಳೆ. ನಿನ್ನ ಅಪ್ಪನ ತೊಡೆಯನ್ನು ಕೂತ್ಕೊಳ್ಬೇಕು ಅಂದರೆ ಆ ಸುನೀತಿ ಇದ್ದಾಳಲ್ಲ, ಅವಳಿಗೆ ಭಾಗ್ಯಹೀನಳು, ದರಿದ್ರಳು, ಅಂಥವಳ ಹೊಟ್ಟೆಯಲ್ಲಿ ಹುಟ್ಟಿದ ನಿನಗೆ ಅಪ್ಪನ ತೊಡೆಯನ್ನಿರುವ ಭಾಗ್ಯ ಇಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಜಪ ಮಾಡಿ ದೇವರನ್ನು ಕುರಿತು ಧ್ಯಾನ ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಅಂತ ಇಂಥ ಅಪಮಾತನ್ನು ಹೇಳ್ತಾಳೆ, ಕೆಟ್ಟ ಮಾತನ್ನು ಆಡ್ತಾಳೆ. ಮಗುವಿಗೆ ದುಃಖ ಆಗುತ್ತೆ, ಅಮ್ಮನ ಬಳಿ ಬಂದು ತನ್ನ ದುಃಖವನ್ನು ಹೇಳಿಕೊಳ್ಳುತ್ತೆ. ಮಲತಾಯಿ ನನ್ನನ್ನು ಬೈದ್ಲು ಅಂತ ನಿಂದನೆ ಮಾಡಿ ಹೇಳುತ್ತೆ. ಆವಾಗ ಸುನೀತಿ ಹೇಳ್ತಾಳೆ, ಮಾಮಂಗಲಂ ತಾತ ಪರೇಶ್ವಮಂಸ್ತ. ಮಗನೇ, ನಾವಾದರೆ ಏನು ಮಾಡ್ತೇವೆ ನೋಡಿ, 2 ಹೆಂಡಂದಿರು, ಆ ಮಗನಿಗೇನೋ ಅಪಚಾರ ಆಯಿತು ಅಂತ ಬಂದು ಅಮ್ಮನ ಬಳಿ ಚಾಡಿ ಹೇಳಿದ. ಆವಾಗ ಈ ತಾಯಿ ಏನು ಹೇಳ್ತಾಳೆ, ಈ ಮಗನ ತಾಯಿ ಏನು ಹೇಳ್ತಾಳೆ, ಅವಳು ಹಾಗೆ ಹೇಳಿಲ್ಲ, ಮಾಡ್ತೇನೆ ತಡಿ, ಕಲಿಸ್ತೀನಿ ಅವಳಿಗೊಂದು ಪಾಠ. ಹಲ್ಲು ಕಚ್ಚುತ್ತೇವೆ ನಾವು ಮಕ್ಕಳ ಮುಂದೆ. ನಿಮ್ಮ ಕ್ರೋಧ ಕಾಮಗಳನ್ನು ತೋರಿಸಿದರೆ ಮಕ್ಕಳು ಏನು ಯೋಚನೆ ಮಾಡ್ತಾರೆ, ನಮಗೆ ಅನ್ಯಾಯ ಮಾಡಿದಾಗ ನಾವು ಕೆಪ್ಪೆಗೆ ಹೊಡಿಬೇಕು ದೊಡ್ಡವರಿಗೆ ಅಂತ ಯೋಚನೆ ಮಾಡ್ತಾರೆ. ಸುನೀತಿಯ ಬಳಿ ಆ ಧ್ರುವಕುಮಾರ ಅಳ್ತಾ ಬಂದು, ನನ್ನನ್ನು ಮಲತಾಯಿ ಕೆಟ್ಟದಾಗಿ ಬೈದಿದ್ದಾಳೆ ಅಮ್ಮ, ನಿನ್ನನ್ನು ಬೈದಿದ್ದಾಳೆ, ತುಂಬ ಕೆಟ್ಟವಳವಳು ಅಂತ ಹೇಳಿದರೆ ಸುನೀತಿ ಏನು ಹೇಳ್ತಾಳೆ ಗೊತ್ತಾ, ಧ್ರುವ ಹಾಗೆ ಮಾತನಾಡಬೇಡ, ತಪ್ಪಾಗುತ್ತೆ ಅಂತಾಳೆ. ಮಾಮಂಗಲಂ ತಾತ ಪರೇಶ್ವಮಂಸ್ತಾಹ. ಅವಳು ನಿನ್ನ ತಾಯಿಯವಳು, ಅವಳು ಹೇಳಿದ ಅವಳು ಏನೇನೆಲ್ಲ ಹೇಳಿದ್ಲು ಪೂರ್ತಿ ಹೇಳು. ನಾನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ದೇವರನ್ನು ಕುರಿತು ಧ್ಯಾನ ಮಾಡಿ ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕಂತೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಂತೆ.
ಸುನೀತಿ ಏನು ಹೇಳ್ತಾಳೆ ಗೊತ್ತೋ, ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕು ಅನ್ನೋದು ನೆಕ್ಸ್ಟ್. ಕಾಡಿಗೆ ಹೋಗಿ ದೇವರನ್ನ ಧ್ಯಾನ ಮಾಡು ಅಂತ ಹೇಳಿದಾಳೆ. ನಾನು ಹೇಳಿದೆನಾ? ಆ ಅಮ್ಮ ಹೇಳಿದಾಳೋ ಇಲ್ವೋ? ನೀನು ಆ ಕೆಲಸ ಮಾಡಿದೀಯಾ ಅಂತ ಕೇಳ್ತಾಳೆ, ಮನಸ್ಸನ್ನು ಡೈವರ್ಟ್ ಮಾಡ್ತಾಳೆ. ಆ ಸಮಯದಲ್ಲಿ ದೇವರು ಅಂದರೆ ಏನು? ಮಕ್ಕಳ ಹಾಗೆ ತುಂಬ ಸೂಕ್ಷ್ಮ ಮಕ್ಕಳು. ನಿಮಗೆ ಅದಕ್ಕೆ ಬೇರೆ ಸಬ್ಜೆಕ್ಟಿಗೆ ಎಳ್ಕೊಂಡು ಹೋಗ್ಬಿಟ್ರೆ ಮಕ್ಕಳು ಮರ್ತೇ ಬಿಡ್ತಾರೆ. ಇಲ್ಲೇನಿದ್ರೆ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಬಾ, ಕೃಷ್ಣನ ಕತೆ ಎಷ್ಟು ಚಂದ ಇದೆ ಗೊತ್ತಾ, ಅವನು ಹೇಗೆ ರಾಕ್ಷಸನ ಸಂಹಾರ ಮಾಡಿದ ಅಂತ ನೀವು ಅಭಿನಯ ಮಾಡ್ತಾ ಕೂತ್ರೆ ಚಂದ ಮಕ್ಕಳು ಕೇಳ್ತಾರೆ. ಮಕ್ಕಳು ಅಜ್ಜಿ ಪಕ್ಕದಲ್ಲಿ ಮಲಗಿದರೆ ಮಕ್ಕಳು ಕೇಳೋದು ದೇವರ ಕಥೆಯನ್ನೇ. ಆವಾಗ ಹೇಳಲ್ಲ, ದೊಡ್ಡವರಾದಮೇಲೆ ಕೇಳಿ ಅಂದರೂ ಅವ್ರು ಕೇಳಲ್ಲ. ಅವರು ಕಥೆಯನ್ನು ಹೇಳಬೇಕು ಮಕ್ಕಳಿಗೆ. ಅಂತಹ ಕಥೆಗಳ ಮೂಲಕ ಅವರ ಮನಸ್ಸನ್ನು ಆಕರ್ಷಣೆ ಮಾಡಬೇಕು. ಸುನೀತಿ ಹೇಳಿದ್ದು ದೇವರ ಕಥೆಯನ್ನು. ನೋಡು, ಕಾಡಿಗೆ ಹೋಗಿ ದೇವರ ಧ್ಯಾನ ಮಾಡು, ನಿನ್ನ ತಾಯಿಯವಳು ಉಪದೇಶ ಮಾಡಿದ್ದಾಳೆ. ಮಗುವಿಗೆ ಕುತೂಹಲ, ಅಮ್ಮ ದೇವರು ಅಂದರೆ ಏನು? ಕುತೂಹಲ ಶುರು ಆಯಿತು. ನೋಡಿ, ನನಗೆ ದೇವರು ಕಾಣಿಸ್ತಾನ? ನೀನು ಕಾಡಿಗೆ ಹೋಗಿ ಧ್ಯಾನ ಮಾಡು, ಖಂಡಿತ ದೇವರು ಕಾಣಿಸ್ತಾನೆ. 6 ವರ್ಷದ ಬಾಲಕ ಕಾಡಿಗೆ ಹೊರಟ. ಒಳಗಡೆ ದುಃಖ ಆಗಿತ್ತು ಸುನೀತಿಗೆ. ಮಕ್ಕಳಿಗೆ ಕೆಟ್ಟ ಶಿಕ್ಷಣ ಕೊಡಲಿಲ್ಲ ಎಂಥ ತಾಯಿಯವಳು. ಕಾಡಿಗೆ ಹೊರಟ್ರೆ ದಾರಿಯಲ್ಲಿ ನಾರದರು ಸಿಕ್ಕಿದ್ರು. ಧ್ರುವ, ಎಲ್ಲಿಗೆ ಹೋಗ್ತಾ ಇದ್ದೆ? ಅಲ್ಲ, ನಾನು ಕಾಡಿಗೆ ಹೋಗಿ ಧ್ಯಾನ ಮಾಡಬೇಕು ಅಂತ ಅಮ್ಮ ಹೇಳಿದಾಳೆ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಾರದರು ಹೇಳ್ತಾರೆ, ಕಾಡಿನಲ್ಲಿ ಭಯಂಕರ ಪ್ರಾಣಿಗಳುಂಟು, ನಿನ್ನನ್ನು ಸಿಗಿದು ತಿಂದು ಹಾಕುತ್ತೆ, ಹಸಿವಾಗುತ್ತೆ ನಿನಗೆ. ಅಷ್ಟು ಪಕ್ಕ ದೇವರನ್ನ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಅದೇನು ದೊಡ್ಡ ಕುಂಬಳಕಾಯಿ ಹುಳಿ ಅಂತ ಎಣಿಸಿದೆಯಾ? ದೇವರ ಧ್ಯಾನ ಮಾಡೋದು ತುಂಬ ಕಷ್ಟ, ಸಾಧ್ಯವೇ ಇಲ್ಲ. ಧ್ರುವಕುಮಾರನ ಮಾತು ಒಂದೇ, ಅಮ್ಮ ಹೇಳಿದ ಮಾತು ವೇದವಾಕ್ಯ. ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ, ಅಲ್ಲಿ ಬೇಕಾದ ಹಣ್ಣು ಹಂಪಲು ಸಿಗುತ್ತೆ ಅಂತ ಅಮ್ಮ ಹೇಳಿದ್ದಾಳೆ, ನಾನು ಕಾಡಿಗೆ ಹೋಗಲೇಬೇಕು ಅಂತ. ನಾರದರು ಮತ್ತೆ ಮತ್ತೆ ಹೋಗಬೇಡ ಅಂದರೆ ಧ್ರುವಕುಮಾರ ಕೇಳ್ತಾನೆ, ನಾರದರೆ ನಾನು ಕಾಡಿಗೆ ಹೋಗಲಿಲ್ಲ ಅಂದರೆ ನಿಮಗೆಂತಾದರೂ ಬೆನಿಫಿಟ್ ಉಂಟ ಹೇಳಿ, ಹೋಗೋದಿಲ್ಲ. ಆವಾಗ ನಾರದರು ಯೋಚನೆ ಮಾಡ್ತಾರೆ, ಈ ಮಗುವಿನ ಮನಸ್ಸು ತಾಯಿಯ ಉಪದೇಶದಿಂದ ಸ್ಥಿರವಾಗಿದೆ ಅಂತ ನಿಶ್ಚಯ ಮಾಡಿಕೊಂಡು ಪರೀಕ್ಷೆ ಮಾಡಲಿಕ್ಕೆ ಪ್ರಶ್ನೆ ಮಾಡಿದೆ. ನೀನು ತುಂಬ ದೊಡ್ಡ ಯೋಗಿ ಆಗ್ತಿ, ನಿನಗೆ ದೇವರ ದರ್ಶನವಾಗುತ್ತೆ, 6 ತಿಂಗಳಲ್ಲಿ ನಿನಗೆ ದೇವರ ಸಾಕ್ಷಾತ್ಕಾರ ಆಗುತ್ತೆ, ಬಾ ಅಂತ ತಮ್ಮ ತೊಡೆ ಮೇಲೆ ಕೂಡಿಸಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಉಪದೇಶ ಮಾಡಿ. ನೋಡಿ, ಈ ಕಲಿಯುಗದಲ್ಲಿ ಒಂದು ಚಿಂತನೆ ಇದೆ, ದೇವರು ಧರ್ಮ ಅಂತ ನೀವು ಮುಂದೆ ನಡೀತಾ ಇದ್ದರೆ ಅನುಕೂಲಗಳು ಹಾಗೆ ಒದಗಿ ಬರುತ್ತೆ. ಈಗ ಗಣಪತಿ ಹೆಗಡೆಯವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಒಬ್ಬರೇ ನಿಂತರೆ ಮಾಡಲಿಕ್ಕೆ ಸಾಧ್ಯವಾ? ಇಷ್ಟೆಲ್ಲ ಜನ ಸೇರ್ತಾರೆ, ನಾವು ಇದ್ದೇವೆ ಅಂತ ಹೇಳ್ತಾರೆ, ಅದೇ ಅವರಿಗೆ ಸ್ಫೂರ್ತಿ. 10 ಜನ ಸೇರಿ ಆ ಸತ್ಕರ್ಮ ನಡೀಲಿಕ್ಕೆ ಅಧ್ಯಾತ್ಮ ಅನ್ನೋ ಒಂದು ಶಕ್ತಿಯಿಂದ ಮಾತ್ರ ಸಾಧ್ಯ ಅಂತ ನಾರದರು ತೋರಿಸಿಕೊಡ್ತಾರೆ. ಆ ಭಗವಂತನ ಅನುಗ್ರಹ ನಿನಗಾಗುತ್ತೆ, ಹೆದರಬೇಡ. ಪ್ರಾಣಿಗಳು ಬರಬಹುದು, ಮೃಗಗಳು ಬರಬಹುದು, ಎಲ್ಲ ಕಡೆ ದೇವರು ನಿನ್ನನ್ನು ರಕ್ಷಣೆ ಮಾಡ್ತಾನೆ, ಹೆದರಬೇಡ ಅಂತ ಅಭಯದಾನ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರಾಕ್ಷರವನ್ನು ಉಪದೇಶ ಮಾಡಿ ಅಭಯದಾನ ಮಾಡಿ ಕಳಿಸಿದರೆ 6 ತಿಂಗಳು ಅನ್ನ ಆಹಾರಗಳನ್ನು ತ್ಯಾಗ ಮಾಡಿ ಗೋವಿಂದನನ್ನು ಧ್ಯಾನ ಮಾಡಿದ ಧ್ರುವಕುಮಾರ ಸಾಕ್ಷಾತ್ ಶಂಖಚಕ್ರ ಗದಾಧಾರಿಯಾದ ಭಗವಂತನನ್ನು ದೇವತೆಗಳು ಕಳಿಸಿಕೊಟ್ರಂತೆ. 6 ವರ್ಷದ ಬಾಲಕ ಜಪ ಮಾಡ್ತಾ ಇದ್ದಾನೆ, ಭಗವಂತ ನೀನು ಹೋಗಿ ಅನುಗ್ರಹ ಮಾಡು. ಆ ಧ್ರುವಕುಮಾರನ ಬಳಿ ಹೋಗಿ ದೇವರು ನಿಂತಿದ್ದಾನಂತೆ, ಕಣ್ಣುಮುಚ್ಚಿ ಅವನನ್ನೇ ಧ್ಯಾನ ಮಾಡ್ತಾ ಇದ್ದಾನಂತೆ. ಎಷ್ಟು ಚಪ್ಪಾಳೆ ತಟ್ಟಿದರೂ ಎಚ್ಚರ ಆಗ್ತಾ ಇಲ್ಲ. ಕೊನೆಗೆ ಭಗವಂತ ಒಮ್ಮೆ ತನ್ನ ಶಂಖದಿಂದ ಅವನ ಕೆನ್ನೆಯನ್ನು ತಿವಿದನಂತೆ. ಲಕ್ ಏಳು ಅಂತ ಎಬ್ಬಿಸಿದನಂತೆ. ಆ ಕಪೋಲಕ್ಕೆ ಶಂಖದ ಸ್ಪರ್ಶ ಆದ ತಕ್ಷಣ ಮಗುವಿಗೆ ಎಚ್ಚರ ಆಯ್ತಂದೆ. ದೇವರು ಕೈಯಿಂದಲೇ ಮುಟ್ಟಬಹುದಾಗಿತ್ತು, ಶಂಖದಿಂದ ಯಾಕೆ ಮುಟ್ಟಿದ ಅಂದರೆ ನಿಂಗೆ ನಾಳೆಯಿಂದ ಲಾಟ್ರಿ. ಯಾಕೆ ಅಂದರೆ ಭಾಗ್ಯದೇವತೆ ಶಂಖಕ್ಕಭಿಮಾನಿಯಾದ ಲಕ್ಷ್ಮಿಯ ಅನುಗ್ರಹ ನಿನಗಾಗಿದೆ. 36 ಕೋಟಿ ವರ್ಷಗಳ ಕಾಲ ಭೂಮಿಯನ್ನು ಸಂಪದ್ಭರಿತವಾಗಿ ಆಳ್ವಿಕೆಯನ್ನು ಮಾಡಿದವನು ಧ್ರುವಕುಮಾರ. ಕಾರಣ ಏನು ಅಂದರೆ ಶಂಖದ ಸ್ಪರ್ಶ ಆಗಿದ್ದಕ್ಕೆ. ಇವತ್ತೆಲ್ಲ ಮಕ್ಕಳ ಕೆನ್ನೆಗೆ ಶಂಖದ ಸ್ಪರ್ಶ ಆಗಲ್ಲ, ಮೊಬೈಲ್ ಸ್ಪರ್ಶ ಆಗುತ್ತೆ ಅಷ್ಟೇ. ಆದ್ದರಿಂದ ಅವರು ಕೊನೆಗೆ ಮೊಬೈಲ್ ಅಂಗಡಿಯೇ ಇಡ್ತಾರೆ ಅವರು. ಯಾಕೆ ಅಂದರೆ ಮೊದಲು ಮೊಬೈಲ್ ಸ್ಪರ್ಶ ಆದ ಪರಿಣಾಮ. ಮಕ್ಕಳಿಗೆ ಶಂಖದ ನಾದ, ಶಂಖದ ಸ್ಪರ್ಶ, ಮಂಗಳ ಗೀತೆಗಳು ಮನಸ್ಸನ್ನು ವಿಕಸನಗೊಳಿಸುತ್ತಂತೆ. ಅಂತಹ ಶಕ್ತಿ ಇದೆ, ದೇವರು ತೋರಿಸಿಕೊಟ್ಟ. ಚಿತ್ರದಲ್ಲಿ ನೋಡುವ ಹೃದಯದಲ್ಲಿರುವ ರೂಪ ಚಿನ್ಮಯ ರೂಪವಾಗಿ ಕಂಡಾಗ ಧ್ರುವನ ಮನಸ್ಸಿನ ಭಾವನೆಗಳು ಅದು ಪೂರ್ಣ ತೆರೆದುಕೊಂಡು ಪ್ರಾರ್ಥನೆ ಮಾಡ್ತಾನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕೆಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಎಲ್ಲರ ಹೃದಯ, ಬುದ್ಧಿ, ಮನಸ್ಸು, ಇಂದ್ರಿಯಗಳಿಗೆ ನಿಯಾಮಕನಾದ ಭಗವಂತ ಋಷಿಕೇಶನೇ ನಿನಗೆ ನಮಸ್ಕಾರ ಅಂತ ಆ ದೇವರನ್ನ ಸ್ತೋತ್ರ ಮಾಡುತ್ತಾನೆ. ಭಗವಂತ ಹೇಳ್ತಾನೆ, ನೀನು 36,000 ವರ್ಷಗಳ ಕಾಲ ಈ ಧರೆಯಲ್ಲಿ ರಾಜಾದಿರಾಜನಾಗಿ ಮೆರಿ. ನೀನು ಗತಿಸಿದ ಮೇಲೆ ನಿನಗೆ ಧ್ರುವ ಪದವಿಯನ್ನು ಕೊಡ್ತೇನೆ. ತುಂಬ ವರಗಳನ್ನು ಕೊಟ್ಟ ಭಗವಂತ. ಇನ್ನೇನಾದರೂ ನಿನಗೆ ಇಷ್ಟಪಟ್ಟ ವರ ಇದ್ದರೆ ಕೇಳಿಕೊ. ಆ ಮಗು ಏನು ಕೇಳುತ್ತೆ ಗೊತ್ತಾ? ದೇವರೇ, ನಾನು ಕೇಳದೇ ಇರುವಷ್ಟು ಭಾಗ್ಯಗಳನ್ನು ನೀನು ನನಗೆ ನೀಡಿ ಆಗಿದೆ, ಕೇಳಬೇಕಾದ ವರ ಯಾವುದೂ ಇಲ್ಲ. ಆದರೆ
ಇಷ್ಟೆಲ್ಲ ವೈಭವ ನನ್ನ ಬದುಕಿನಲ್ಲಿ ಬರಲಿಕ್ಕೆ ಆ ಸುನೀತಿಯ ಉಪದೇಶ ಕಾರಣ. ನಾನು ಯಾವ ಯಾವ ವೈಭವ ಪಡಿತೇನೋ ಅದನ್ನೆಲ್ಲ ನೋಡಲಿಕ್ಕೆ ನಮ್ಮ ಪಕ್ಕದಲ್ಲೇ ಇರಬೇಕು ಅನ್ನೋ ಒಂದು ವರ ಕೊಟ್ಬಿಡು ಅಂತ ಕೇಳ್ತಾನೆ. ಒಳ್ಳೆ ಮಕ್ಕಳನ್ನು ಪಡೆದಿದ್ದಕ್ಕೆ ಅಂತ ಭಾಗ್ಯ ನೋಡಿ. ಅದಕ್ಕೆ ಇವತ್ತು ರಾತ್ರಿ ಹೋಗಿ ಅಂಗಣ ನೋಡಿ, ಮೇಲೆ ಆಕಾಶ ಕಾಯಗಳನ್ನು ನೋಡಿ, ಧ್ರುವ ನಕ್ಷತ್ರ ಕಣ್ಣಿಗೆ ಕಾಣುತ್ತೆ, ಪಕ್ಕದಲ್ಲಿ ಒಂದು ಸಣ್ಣ ನಕ್ಷತ್ರ ಕಾಣುತ್ತೆ, ಅದಕ್ಕೆ ಸುನೀತಿ ನಕ್ಷತ್ರ ಅಂತ ಕರೀತಾರೆ. ದೇವರು ಧರ್ಮಕ್ಕೆ ಮಕ್ಕಳನ್ನು ಪ್ರೋತ್ಸಾಹ ಮಾಡಿದ್ದಕ್ಕೆ ಅಪ್ಪ ಅಮ್ಮನಿಗೆ ಸ್ಥಾನ ಸ್ಥಿರವಾಗುತ್ತೆ. ಭಾಗವತದ ಸಂದೇಶ ಇದು. ಎಂಥ ಎತ್ತರದ ಚಿಂತನೆಗಳಿದ್ದಾವೆ ಭಾಗವತದಲ್ಲಿ. ಧ್ರುವಕುಮಾರ ತುಂಬ ಯಾವುದೇ ಶತ್ರುಗಳ ಬಾಧೆ ಇಲ್ಲದೆ ಇರುವಂತಹ ಜಗತ್ತನ್ನು ರಕ್ಷಣೆ ಮಾಡಿ, ಇವತ್ತು ಎಲ್ಲ ಕಲಿಯುಗದಲ್ಲಿಯೂ ಕೂಡ ದೇವರು ಧರ್ಮಗಳು ಸತ್ಯ ಅನ್ನಲಿಕ್ಕೆ ಸಾಕ್ಷಿ ದೇವತೆಯಾಗಿ ಆಕಾಶದಲ್ಲಿ ಧ್ರುವ ನಕ್ಷತ್ರವಾಗಿ ಕಾಣಿಸ್ತಾ ಇದ್ದಾನೆ. ಯಾರ್ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅವರೆಲ್ಲ ಧ್ರುವ ಮಂಡಲಕ್ಕೆ ಹೋಗಲೇಬೇಕಂತೆ. ಅಲ್ಲೊಂದು ಫಲಾರ ಉಂಟಂತೆ, ಇವತ್ತೆಲ್ಲ ನಾಳೆ ಉಂಟು ನಿಮಗೂ ಒಳ್ಳೆ ಟಿಫಿನ್ ಧ್ರುವಲ ಅನ್ನೋ ಲೋಕದಲ್ಲಿ. ಅವ್ರು ಹೇಳ್ತಾರೆ, ಆ ಧ್ಯಾನ ಮಾಡಿದ ವ್ಯಕ್ತಿಗಳಿಗೆಲ್ಲ ಧ್ರುವಕುಮಾರ ನಾನು ದೇವರನ್ನು ಹೇಗೆ ನೋಡಿದೆ ಅಂತ ಪ್ರವಚನ ಮಾಡ್ತಾರಂತೆ. ಇನ್ನೂ ಎಷ್ಟೆಲ್ಲ ಪ್ರವಚನ ಕೇಳಲಿಕ್ಕೆ ಉಂಟು ನೀವು. ಆದ್ದರಿಂದ ಈ ಟಿ ವಿ ಪ್ರವಚನ ಕಡಿಮೆ ಮಾಡಿಕೊಂಡು ಇಂಥ ಪ್ರವಚನಗಳಿಂದ ಆಸಕ್ತಿಯಿಂದ ಕೇಳಬೇಕು. ಅದಕ್ಕೆ ಟಿ ವಿ ಅಂತಲೇ ಹೆಸರು, ತತ್ವ ವಿರೋಧಿ, ಲಾಂಗ್ ಫಾರ್ಮ್ ಅದು. ಟಿ ವಿ ತತ್ವ ವಿರೋಧಿ, ಭಗವದ್ ಧರ್ಮಗಳಿಗೆ ವಿರೋಧ ಮಾಡಲಿಕ್ಕೆ ಇರುವುದದು. ದೇವರ ಕಥೆಯನ್ನು ಕೇಳಬೇಕು. ಮುಂದೆ ಬರುವುದು ಇದೇ ಪರಂಪರೆಯಲ್ಲಿ ವೇನನ ಮಗ ಪೃಥುಚಕ್ರವರ್ತಿ ಅಂತ. ಅವನ ಕಥೆಯನ್ನು ನಾನು ಆವಾಗಲೇ ಸರಿ ಮಾಡಿಕೊಂಡೆ ಗುರುಗಳ ಬಂದಾಗ. ಆ ಪೃಥುಚಕ್ರವರ್ತಿಯ ಕಥೆ ಹೇಳಿದೆ. 5ನೆಯ ಸ್ಕಂದದಲ್ಲಿ ಇದೇ ಸ್ವಯಂಭೂಮನುವಿನ ಮೊದಲನೇ ಮಗ ಪ್ರಿಯೋವ್ರತ, ಪ್ರಿಯೋವ್ರತನಿಗೆ ಆಗ್ನೇಯಿದ್ರನಿಗೆ ನಾಭಿಗೆ ಋಷಭನಿಗೆ ಭರತ ಅಂತ ಕತೆ ಉಂಟು. ಅಷ್ಟೆಲ್ಲ ನೆನಪಿಟ್ಟುಕೊಳ್ಳಿಕ್ಕೆ ಕಷ್ಟ ಇರ್ಬೋದು. ನಾಳೆ ಬನ್ನಿ ಮತ್ತೆ ನಾನು ಅದನ್ನು ನಾನೇ ಹೇಳ್ತೇನೆ. ನಾಳೆ ಸೇರಿದಾಗ ಆ ಭರತೋಪಾಖ್ಯಾನದ ತನಕ 2ನೇ ದಿನದ ಕತೆ ಹೇಳಬೇಕು ಅಂತ ಹೇಳಿದ್ದಾರೆ. ನಾಳೆ ಸರಿಯಾಗಿ, ನಿನ್ನೆಯೂ ಸರಿಯಾಗಿ ಅಂತ ಹೇಳಿದ್ದೆ, ನಮ್ಮ ಗುರುಗಳು ಬಂದರು, ಆದ್ದರಿಂದ ಸರಿಯಾಗಿ ಆರಂಭ ಆಗಿದೆ, ಗುರುಗಳ ಆಗಮನ ಆಗಿದೆ. ಆದ್ದರಿಂದ ಸ್ವಲ್ಪ ಪ್ರವಚನದ ಕಥಾಭಾಗ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಸಾಕಷ್ಟು ಸಮಯ ಆಗಿದೆ. ನನಗೊಂದೇ ಬೇಜಾರು, ನೀವ್ಯಾರು ನಿದ್ರೆ ಮಾಡ್ತಾ ಇಲ್ಲ ಅಂತ. ನಮ್ಮ ಪ್ರವಚನ ಅಂದರೆ ಸ್ವಲ್ಪ ನಿದ್ರೆ ಮಾಡಬೇಕು. ಅಷ್ಟು ಎಚ್ಚರದಲ್ಲಿ ಭಾಗವತದ ಕಥೆಯನ್ನು ಕೇಳ್ತಾ ಇದ್ದೀರಿ. ಮತ್ತೆ ನಾಳೆ 5ವರೆಗೆ ಸೇರಿದಾಗ ನಾಳೆ ದಿವಸದ ಕಥೆ ನರಸಿಂಹಾವತಾರ. ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡುವ ಭಗವಂತನ ನರಸಿಂಹಾವತಾರದ ಕಥೆ. 7ಮ ಸ್ಕಂದದ ತನಕ ರೋಚಕವಾದ ಕಥೆಗಳಿದ್ದಾವೆ. ಯಾವ ಧಾರಾವಾಹಿಯಲ್ಲೂ ನೀವು ಅಂಥ ರೋಚಕವಾದ ಸನ್ನಿವೇಶ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸನ್ನಿವೇಶಗಳನ್ನು ಭಾಗವತ ನಮ್ಮ ಬದುಕಿಗೆ ಹತ್ತಿರವಾಗುವಂತೆ ಹೇಗೆ ನೀಡಿದೆ ಎನ್ನುವುದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ. ಗುರುಗಳು ಮಂತ್ರಾಕ್ಷತೆ ಕೊಟ್ಟು ಹೋಗಿದ್ದಾರೆ, ಎಲ್ಲರಿಗೂ ಅದರಲ್ಲಿ ಸೇರಿಸಿ ಕೊಡ್ತೇನೆ. ಎಲ್ಲ ಅದನ್ನು ಗುರುಗಳೇ ಕೊಟ್ಟ ಮಂತ್ರಾಕ್ಷತೆ ಅಂತ. ಇವತ್ತು ಗುರುವಾರ, ಪರ್ವಕಾಲ, ಎಲ್ಲ ಅದನ್ನು ಸ್ವೀಕಾರ ಮಾಡಿ.